ಹಲೋ ಎಲ್ರಿಗೂ ನಮಸ್ತೆ. ಸೊ ಇವತ್ತು 8:30ಗೆ ಲೈವ್ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಥರ ಲೈವ್ ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಹಾಯ್ 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 ಹಾಯ್. ಸೊ ಇವತ್ತು ಲೈವ್ ಬರೋದಕ್ಕೆ ಕಾರಣ ಇತಿಹಾಸ ಅನ್ನೋ ಒಂದು ಫೌಂಡೇಶನ್, ಅಂದರೆ ಅವ್ರ ಪೇಜ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ. ಸೊ ಇವರು ಕೆಲವು ದಿನಗಳಿಂದ ಅಂದರೆ ಇವ್ರ ಫೌಂಡೇಶನ್ ಶುರುವಾಗಿ 2 ವರ್ಷ ಆಗಿದೆ. ಬಟ್ ಈಗ ಈ ರೀಸೆಂಟ್ ಟೈಮಲ್ಲಿ ಸುಮಾರು ಜನ ಡಾಕ್ಟರ್ ಒಟ್ಟಿಗೆ ಲೈವ್ ಸೆಷನ್ಸ್ಗಳನ್ನ ನಡೆಸ್ತಿದ್ದಾರೆ. ಸೊ ದ್ಯಾಟ್ ನಮಗಿರೋ ಕನ್ಫ್ಯೂಷನ್ಸ್ ಇರ್ಬೋದು ಅಥವಾ ಕೆಲವು ವಿಷಯಗಳಲ್ಲಿ ಕ್ಲಾರಿಟಿ ಬೇಕಾಗಿರುತ್ತೆ. ಕರೋನಾದಿರ್ಬೋದು ಅಥವಾ ಮೆಂಟಲ್ ಹೆಲ್ತ್, ಇದೆಲ್ಲದ್ರ ಬಗ್ಗೆ ಡಾಕ್ಟರ್ಸ್ ಒಟ್ಟಿಗೆ ಲೈವ್ ಸೆಷನ್ಸ್ ಮಾಡಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ನ ಕೊಡೋದ್ರಲ್ಲಿ ಇವರು ಸಹಾಯ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಸಿಚುವೇಶನಲ್ಲಿ ಇವ್ರ ಕಡೆಯಿಂದ ಪ್ರತಿಯೊಬ್ಬರಿಗೂ ಏನು ಸಹಾಯ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತಿದ್ದಾರೆ. ಅವರಿಗೋಸ್ಕರ ನಾನಿವತ್ತು ನನ್ನ ಪೇಜಿಂದ ಈ ಕಾರ್ಯಕ್ರಮನ ವೈದ್ಯ ಸಂವಾದ ಇದನ್ನು ನಡೆಸ್ಕೊಡೋದಕ್ಕೆ ಲೈವ್ ಬಂದಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಹಾಯ್. ಓಕೆ, ಈಗ ನಾನು ತಡ ಮಾಡಿದೆ, ಡಾಕ್ಟರ್ನ ಲೈವ್ಗೆ ತೊಗೊಂಡ್ಬಿಡ್ತೀನಿ. ಸೊ ನಮ್ಮ ಡಾಕ್ಟರ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಡಾಕ್ಟರ್ ಹೆಸರು ಅಕ್ಷತಾ ಗೌಡ. ಇವರು ಸೈಕಿಯಾಟ್ರಿಸ್ಟ್ ಆ್ಯಂಡ್ MBBS ಮಾಡಿದ್ದಾರೆ. ಈಗ ನಾನು ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದಲ್ಲ, ಸೊ ಅದಕ್ಕೆ ಪ್ರಾಪರ್ ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಈಗ ಅವರು ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್ ಆಗಿ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇವತ್ತು ನಮ್ಮ ಮೆಂಟಲ್ ಹೆಲ್ತ್ ಇದ್ರ ಬಗ್ಗೆ ಮಾತಾಡೋದಕ್ಕೆ, ಸಾಕಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ, ಡಿಪ್ರೆಷನ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಅಥವಾ ಟೆನ್ಷನ್ ಮಾಡ್ಕೊಳ್ಳೋದಿರ್ಬೋದು, ಪೇಷಂಟ್ ಇರ್ಬೋದು, ಅಥವಾ ಮನೇಲಿ ಐಸೋಲೇಟ್ ಆಗಿರೋರು ಇರ್ಬೋದು, ಇದೆಲ್ಲದ್ರ ಬಗ್ಗೆ ಹೇಗೆ ನಾವು ಇದ್ರ ಜೊತೆಗೆ ಡೀಲ್ ಮಾಡಬೇಕು, ಆ್ಯಂಗ್ಸೈಟಿ ಜೊತೆಗೆ ಡೀಲ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಡಾಕ್ಟರ್ ಅಕ್ಷತಾ ಅವರು ತಿಳಿಸ್ಕೊಡ್ತಾರೆ. ಸೊ ತಡ ಮಾಡಿದೆ, ನಾನು ಅವ್ರನ್ನ ಲೈವ್ಗೆ ಜಾಯಿನ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಡಾಕ್ಟರ್ನ ಕೇಳ್ಬೋದು. ಸೊ ಅವರೇ ನಿಮಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತಾರೆ ಆ್ಯಂಡ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಹಿಂಗೆ ಆ್ಯಡ್ ಓಕೆ. ಹಾಯ್ ಹಾಯ್ ಎಲ್ಲರಿಗೂ ಹಾಯ್. ಸೊ ನಾನು ರಿಕ್ವೆಸ್ಟ್ ಕಳಿಸಿದ್ದೀನಿ ಇತಿಹಾಸ ಪೇಜ್ಗೆ. ಸೊ ಐ ಹೋಪ್ ಡಾಕ್ಟರ್ ಆಕ್ಸೆಪ್ಟ್ ಮಾಡ್ತಾರೆ ಆದಷ್ಟು ಬೇಗ. ಮಾಸ್ಕ್ ಹಾಕೋರಿ ಅಂತ ಅಂದಿದ್ದೀರಾ, ಮನೇಲಿದ್ದೀನಿ. ಸೊ ಮಾಸ್ಕ್ ಯಾಕೆ? ಹಾಯ್ ಡಾಕ್ಟರ್ ಅಕ್ಷತಾ. ಬಟ್ ನಿಮ್ಮ ವಿಡಿಯೋ ಇನ್ನು ಕ್ಲಾರಿಟಿ ಇಲ್ಲ, ಪಾಸ್ ಆಗಿದೆ ಅಂತ ಕಾಣತ್ತೆ. ಹಲೋ, ಸೊ ಡಾಕ್ಟರ್ ವಿಡಿಯೋ ಸ್ಟಕ್ ಆಗಿದೆ. ಐ ಥಿಂಕ್ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಕಾಣತ್ತೆ, ಮಳೆ ಬರ್ತಿರೋದ್ರಿಂದ. ಎಲ್ಲರಿಗೂ ಹಾಯ್ ಹಾಯ್. ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. I'm so sorry. ಎಸ್, ಮತ್ತೆ ನಾನು ರಿಕ್ವೆಸ್ಟ್ನ ಕಳಿಸಿದ್ದೀನಿ. ಸಾರಿ ಸರ್, ನನಗೆ ಉರ್ದು ಬರಲ್ಲ. ನಮ್ಮ ಮನೇಲಿ ಎಲ್ಲ ಚೆನ್ನಾಗಿ. ಹಾಯ್ ಡಾಕ್ಟರ್. Hello, hi. I'm so sorry. Is it better now? ಹಾ, ಪ್ರಾಪರ್ ಆಗಿದೆ ಈಗ. Okay. Sorry, network issues. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. Okay. ಸೊ ಇವತ್ತು ನಾವು Thank you so much, first of all, for having me.
both for Thank you. Itihasa and for you. ಎಸ್, ನನಗೂ ಅಷ್ಟೇ. ನೀವು ಈ ಲೈವ್ ನ ಜಾಯ್ನ್ ಆಗಿರೋದಕ್ಕೆ ಥ್ಯಾಂಕ್ ಯು. ಅಂಡ್ ಇದನ್ನ ಆರ್ಗನೈಸ್ ಮಾಡಿದಂತ ಇತಿಹಾಸ ಅವರಿಗೂ ಕೂಡ ಥ್ಯಾಂಕ್ ಯು. ಸೊ ದಟ್ ನನಗೂ ಒಂದಷ್ಟು ಕ್ವೆಶನ್ಸ್ ಇತ್ತು, ಅಂಡ್ ಆಬ್ವಿಯಸ್ಲಿ ನಮ್ಮ ಆಡಿಯನ್ಸ್ಗೂ ಒಂದಷ್ಟು ಕ್ವೆಶನ್ಸ್ ಇರುತ್ತೆ. ಡಾಕ್ಟರ್ ಮಾತ್ರ ಅದಕ್ಕೆ ಪ್ರಾಪರ್ ಇನ್ಫಾರ್ಮೇಶನ್ ಕೊಡೋದಿಲ್ಲ, ನಾವೇ ಅಸ್ಯೂಮ್ ಮಾಡ್ಕೊಂಡು ನಮ್ಗೆ ಏನ್ ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾರೆ. ಸೊ ನನಗೆ ಕೆಲವು ಕ್ವೆಶನ್ಸ್ ಇದೆ. ನೀವು ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಾದ್ರೆ ಒಂದು ಕ್ವಿಕ್ ಇನ್ಫಾರ್ಮೇಶನ್ ಕೊಡ್ತೀವಿ. ಅಕಸ್ಮಾತ್ ನಾನೇನಾದ್ರು ತಪ್ಪು ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲ ಕರೆಕ್ಟ್ ಆಗಿ ಹೇಳಿದಿರಿ. ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಷ್ಟೇ. ಐ ಆಮ್ ಅ ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್. ಕರೆಕ್ಟ್ ಆಗಿ ಹೇಳಿದಿರಾ. ಓಕೆ, ನೈಸ್. ಹಾಗಿದ್ರೆ ನಾನು ಸೊ ನಾನು ನನ್ನ ಫಸ್ಟ್ ಕ್ವೆಶ್ಚನ್ ಏನಂತ ಹೇಳ್ತೀನಿ. ಈಗ ಮನೆಯಲ್ಲಿ ಐಸೋಲೇಟ್ ಆಗಿರೋರು ಈ 10 days ಮನೆ ಒಳಗಡೆ ಅಥವಾ ರೂಮ್ ಒಳಗಡೆನೆ ಇರ್ಬೇಕಾಗತ್ತೆ. ಸೊ ಇಂಥ ಟೈಮಲ್ಲಿ ಆಂಗ್ಸೈಟಿ ಅಟ್ಯಾಕ್ಸ್ ಇರ್ಬೋದು, ಅಥವಾ ಬೇಜಾರಾಗಿರ್ಬೋದು, ಅಥವಾ ಯಾರ ಹತ್ರ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಆಲ್ ಆಫ್ ಅ ಸಡನ್ ಐಸೋಲೇಟ್ ಆಗೋದು ರೂಮ್ ಒಳಗೆ. ಸೊ ಈ ತರ ಆಂಗ್ಸೈಟಿ ಅಟ್ಯಾಕ್ಸ್ ಗಳನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ಬೇಕು, ಅಂಡ್ ಇದ್ರ ಹೆಂಗೆ ಓವರ್ಕಮ್ ಮಾಡ್ಬೇಕು ನಾವು ಬೇಸಿಕಲಿ? ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಐ ಕಮ್ ಆಸ್ ಅ ಸೈಕ್ಯಾಟ್ರಿಸ್ಟ್. ಸೊ ನಾನು ಸ್ಟಾರ್ಟಿಂಗ್ ನಾನು ಕೋಟ್ ಹೇಳೋದೊಂದು, ನಾವು ಮೆಂಟಲ್ ಹೆಲ್ತ್ ಅಲ್ಲಿ ನಾವು ತುಂಬಾ ಯೂಸ್ ಮಾಡ್ತೀವಿ ಇದನ್ನ, ದಟ್ ಮೆಂಟಲ್ ಇಲ್ನೆಸಸ್ ಡು ನಾಟ್ ಡಿಸ್ಕ್ರಿಮಿನೇಟ್ ಅಂಡ್ ನೀದರ್ ಶುಡ್ ಬಿ. ಸೊ ಅಂದ್ರೆ ಇವಾಗ ಬಡವರು, ಸಿರಿವಂತರು, ಇಲ್ಲ ಎಜುಕೇಟೆಡ್, ಎಜುಕೇಶನ್ ಇಲ್ಲದೆ ಇರೋರು, ಇಟ್ ಡಸಂಟ್ ಮ್ಯಾಟರ್. ಸೊ ಮೆಂಟಲ್ ಇಲ್ನೆಸ್ ಕುಡ್ ಅಫೆಕ್ಟ್ ಎನಿಬಡಿ. It could affect me, ನಿಮ್ಗಾಗ್ಬೋದು, ನನ್ಗಾಗ್ಬೋದು, ನಮ್ ಲವ್ಡ್ ಒನ್ಸ್ಗೆ ಆಗ್ಬೋದು. It can happen to anybody at any point in their lives. And especially ಇವಾಗ, ಮುಂಚೆನೆ ಆಕ್ಚುಲಿ ಇಟ್ ವಾಸ್ ವೆರಿ ವೆರಿ ಕಾಮನ್, ಟು ಬಿ ಆನೆಸ್ಟ್. ನಾವು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನೋಡೋದಾದ್ರೆ 4 ಜನದಲ್ಲಿ ಒಬ್ರಿಗೆ at some point or the other in their lives they experience some or the other mental illness. ಅದು ಅಷ್ಟು ಕಾಮನ್ ಇದೆ. ಸೊ ಈವನ್ ಕಾಸಸ್ ಆಫ್ ಡಿಸಬಿಲಿಟಿ ಅಲ್ಲಿ ತಗೊಂಡ್ರೆ ಫಸ್ಟ್ ಬರೋದು ಕಾರ್ಡಿಯೋವ್ಯಾಸ್ಕ್ಯುಲರ್ ಇಲ್ನೆಸಸ್, ಅಂದ್ರೆ ಇವಾಗ MI ಆಗಿರ್ಬೋದು, ಹೈಪರ್ ಟೆನ್ಷನ್. ಸೊ ದೀಸ್ ಆರ್ ದ ಫಸ್ಟ್ ಕಾಸ್. ಸೆಕೆಂಡ್ ಕಾಸ್, ವೆರಿ ಸರ್ಪ್ರೈಸಿಂಗ್ಲಿ, ಇಸ್ ಮೆಂಟಲ್ ಇಲ್ನೆಸ್. ಸೊ ಥ್ರೂ ಔಟ್ ದ ವರ್ಲ್ಡ್ ಅಷ್ಟೊಂದು ಪ್ರಾಬ್ಲಮ್ ಇದೆ ಆಲ್ರೆಡಿ. ಓಕೆ, ಸೊ ಈಗ ಎಸ್ಪೆಷಲಿ ವಿತ್ ದ ಪ್ಯಾಂಡಮಿಕ್, ಇವಾಗ ಕೋವಿಡ್ ನಾರ್ಮಲಿನೇ ಅಷ್ಟಿರ್ಬೇಕಾದ್ರೆ, ಸೊ ಯು ಕ್ಯಾನ್ ಇಮ್ಯಾಜಿನ್ ಈಗ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ಅದು ಇನ್ನೂ ಎಕ್ಸ್ಟ್ರಾ ಆಗೋಗಿದೆ. ಸೊ ನಾವು ಡಿಸ್ಕಷನ್ ಅಲ್ಲಿ ಮಾಡ್ತಾ ಇದ್ದಿದ್ದು, ನಾವು ಸೈಕ್ಯಾಟ್ರಿಸ್ಟ್ ಅಲ್ಲಿ ಅದೇ ಹೇಳ್ತಾ ಇದ್ದಿದ್ದು, ಅಂದ್ರೆ ಈ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ದೇರ್ ಇಸ್ ಅ ನ್ಯೂ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಆಲ್ಸೋ ವಿಚ್ ಇಸ್ ಸಪೋಸ್ ಟು ಬಿ ಎಕ್ಸ್ಪೆಕ್ಟೆಡ್. ಇಟ್ಸ್ ಆಲ್ರೆಡಿ ಆನ್ ದ ರೈಸ್. ತುಂಬಾ ಇಶ್ಯೂಸ್ ಆಗಿರ್ಬೋದು, ಇಟ್ ಮೇ ಬಿ ಸೋಶಿಯೋ ಎಕನಾಮಿಕ್ ಇಶ್ಯೂಸ್ ಆಗಿರ್ಬೋದು, ಲೈಕ್ ಪಾವರ್ಟಿ, ಕರಿಯರ್, ಜಾಬ್ ಲಾಸ್. ಥಿಂಕ್ ದ ಲಾಕ್ಡೌನ್ ಎಲ್ಲ ಈ ತರ ಬೇರೆ ಬೇರೆ ಇಶ್ಯೂಸ್ ತಂದಿದೆ ಅಲ್ವಾ. ಸೊ ಇದೆಲ್ಲರ ಮಧ್ಯೆ ಆಬ್ವಿಯಸ್ಲಿ ಆಂಗ್ಸೈಟಿ ಅಂಡ್ ಡಿಪ್ರೆಷನ್ ಇಶ್ಯೂಸ್ ತುಂಬಾನೇ ಜಾಸ್ತಿ ಆಗಿದೆ. Okay, this is one thing. So ಇದನ್ನ ಹೇಗ್ ಡೀಲ್ ಮಾಡೋದು? ಫಸ್ಟ್ ಆಫ್ ಆಲ್ ಅಂದ್ರೆ ಇವಾಗ ಆಂಗ್ಸೈಟಿ, ಡಿಪ್ರೆಷನ್ ನಾನು ಯೂಶಲಿ ಒಟ್ಟಿಗೆ ಆಗಿ ಹೇಳ್ತೀನಿ, ಇನ್ ಜನರಲ್. ಅಫ್ಕೋರ್ಸ್ ಸ್ಪೆಸಿಫಿಕ್ ಆಗಿ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇರುತ್ತೆ, ಬಟ್ ಇನ್ ಜನರಲ್ ಆಗಿ ಹೇಳ್ತೀನಿ. ಸೊ ಇನ್ ಜನರಲ್ ಆಗಿ ನೋಡಿದಾಗ ಫಸ್ಟ್ ಥಿಂಗ್ ನಾನು ಬೇಸಿಕ್ ಅಡ್ವೈಸ್ ಕೊಡೋದಂದ್ರೆ, ಬಿ ಕೈಂಡ್ ಟು ಯೋರ್ ಸೆಲ್ಫ್. ಇಟ್ ಸೌಂಡ್ ಸೋ ಸಿಂಪಲ್ ಅಲ್ವಾ, ಬಟ್ ನಾವ್ ಅದನ್ನ ಮಾಡೋದೇ ಇಲ್ಲ ಯಾವಾಗ್ಲೂ. ವಿ ಆರ್ ಸೋ ಹಾರ್ಡ್ ಆನ್ ಅವರ್ ಸೆಲ್ಸ್. ಇಟ್ ಕ್ಯಾನ್ ಬಿ ಒಂದಿನ ನಾವು ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಮಾಡದೇ ಇರ್ಬೋದು. ವಿ ಮೈಟ್ ನಾಟ್ ಬಿ ಆಸ್ ಪ್ರೊಡಕ್ಟಿವ್ ಆಸ್ ವಿ ಎಕ್ಸ್ಪೆಕ್ಟೆಡ್. ಇಟ್ಸ್ ಓಕೆ. ಸೊ ಅದಾಗಿರ್ಬೋದು. ಲಾಕ್ ಡೌನ್ ಅಲ್ಲಿ 2-3 kg ಎಕ್ಸ್ಟ್ರಾ ಆಗಿರ್ಬೋದು. ಇಟ್ಸ್ ಓಕೆ. ಐ ಜಸ್ಟ್ ವಾಂಟ್ ಟು ಸೇ, ಗಿವ್ ಯೋರ್ ಸೆಲ್ಫ್ ಅ ಬ್ರೇಕ್, ಕಟ್ ಯೋರ್ ಸೆಲ್ಫ್ ಸಮ್ ಸ್ಲಾಕ್. I understand that there are issues, but now is the time when you can probably, give it rest. So ಅದೊಂದು ಫಸ್ಟ್. ಸೆಕೆಂಡ್ಲಿ, ಬಿ ಕೈಂಡ್ ಟು ಅದರ್ಸ್ ಆಲ್ಸೋ. ನಾವು ಯೂಶಲಿ ಈ ಟೈಮ್ ನಲ್ಲಿ ನಮ್ ಫ್ರೆಂಡ್ ಯಾರೋ ಮೆಸೇಜ್ ಮಾಡ್ಲಿಲ್ಲ, ರಿಪ್ಲೈ ಮಾಡ್ಲಿಲ್ಲ ತಕ್ಷಣ, ಮೇಲ್ ಬರ್ಲಿಲ್ಲ, ಸೊ ವಿ ಗಾಟ್ ವೆರಿ ಆಂಕ್ಷಿಯಸ್ ಅಂಡ್ ಫ್ರಸ್ಟ್ರೇಟೆಡ್. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಲ್ರು ಈ ಪೊಸಿಷನ್ ಅಲ್ಲಿ ಇದ್ದಾರೆ ಸದ್ಯಕ್ಕೆ. ಐ ಥಿಂಕ್ ವಿ ನೀಡ್ ಟು, ನಾನು ಎಷ್ಟು ನಮಗ್ ನಾವು ಕೈಂಡ್ ಆಗಿರ್ಬೇಕಂತೀವೋ, ಬೇರೆಯವ್ರಿಗೂ ವಿ ನೀಡ್ ಟು ಬಿ ಆಸ್ ಕೈಂಡ್ ಆಸ್ ಪಾಸಿಬಲ್. ಥರ್ಡ್, ಐ ಥಿಂಕ್ ಡಾಕ್ಟರ್ಸ್ ನಾವ್ ಯಾವಾಗ್ಲೂ ಹೇಳ್ತೀವಿ, ಫಿಸಿಕಲ್ ಫಿಟ್ನೆಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ತುಂಬಾ ಜನ ಇಗ್ನೋರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಈವನ್ ಕೋವಿಡ್ ಐಸೋಲೇಷನ್ ಅಲ್ಲಿ ಇದ್ರು, ಐ ಆಮ್ ನಾಟ್ ಸೇಯಿಂಗ್ ವಿಗರಸ್ ಆಗಿ ನೀವು ಜಾಗಿಂಗ್ ಮಾಡಿ ವೆಯ್ಟ್ ಲಿಫ್ಟ್ಸ್ ಮಾಡ್ಬಿಡಿ ಅಂತ ಅಲ್ಲ. ಎನಿ ಕೈಂಡ್ ಆಫ್ ಮಾಡರೇಟ್ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು. ಇಟ್ ಮೇ ಬಿ ಸಮ್ ಬ್ರಿಸ್ಕ್ ವಾಕಿಂಗ್, ಸ್ವಲ್ಪ ಸ್ಟ್ರೆಚಿಂಗ್ ಆಕ್ಟಿವಿಟೀಸ್. ಕೀಪ್ ಯೋರ್ ಸೆಲ್ಫ್ ಲಿಟಲ್ ಆಕ್ಟಿವ್ ಅಷ್ಟೇ. ನಿಮ್ಗೆ ತುಂಬಾ ಡೆತ್ಲೆಸ್ನೆಸ್ ಇದೆ, ಅಫ್ಕೋರ್ಸ್ ಡೋಂಟ್ ಡೂ ಆಲ್ ದಟ್. ಇಫ್ ಯು ಆರ್ ಮೈಲ್ಡ್ಲಿ ಸಿಂಪ್ಟೊಮ್ಯಾಟಿಕ್, ಸುಮ್ನೆ ಕೂತಿರೋದಕ್ಕೆ, ಯು ಕ್ಯಾನ್ ಡೂ ಲಿಟಲ್ ಬಿಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಅಂಡ್ ಸ್ಲೀಪ್, ಇದನ್ನ ನೀವು ಮೇಕ್ ಶೋರ್ ದಟ್ ಯುವರ್ ಸ್ಲೀಪ್ ರುಟೀನ್ ಇಸ್ ಗುಡ್. ಸೊ ಫಿಕ್ಸ್ಡ್ ಆಗಿ ನೋಡ್ಕೊಳ್ಳಿ. ಎವ್ರಿ ಡೇ ಟ್ರೈ ಟು ಗೆಟ್ ಅಟ್ ಲೀಸ್ಟ್ 7 to 8 hours ಆಫ್ ಕ್ವಾಲಿಟಿ ಸ್ಲೀಪ್. ಇದು ಅಷ್ಟೇ.
ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಪ್ರಾಬಬ್ಲಿ ಜನರಲ್ ಅಡ್ವೈಸ್, ಟ್ರೈ ಟು ಡೂ ಯಾವ್ದಾರ ನಿಮಗೆ ಇಷ್ಟ ಆಗಿರೋದು ಏನಾದ್ರೂ ಒಂದನ್ನ ದಿನದಲ್ಲಿ ಮಾಡಕ್ ನೋಡಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಒಂದ್ ಬುಕ್ ಓದೋದ್ರಿಂದ ಇಡ್ಬೋದು, ಒಂದು ಮೂವಿ ನೋಡೋದ್ರಿಂದ ಇಡ್ಬೋದು, ಸಮಥಿಂಗ್ ನೈಸ್, ಸಮಥಿಂಗ್ ಪ್ಲೆಸೆಂಟ್, ನಿಮಗೆ ಖುಷಿ. Exactly. Anything that you're passionate about, or even helping somebody find a bed. ನೀವಂತೂ ನಾನು ನೋಡ್ತಿರ್ತೀನಿ, you're doing so much of work there. So it can be anything that gives you that sense of satisfaction ಆಗಿರ್ಬೋದು, happiness ಆಗಿರ್ಬೋದು. Try to do, one ಕೆಲಸ ಸಣ್ಣದ್ ಮಾಡ್ಬೋದು. ಏನು ಆಗ್ತಿಲ್ಲ ಅಂದ್ರೂ that is okay. The best thing you can do for the nation ಇವಾಗ ಅಂದ್ರೆ ಮನೇಲಿ ಕುತ್ಕೊಂಡಿರೋದು. So it's okay. ಏನು ಅಂದ್ರೂ ಪರವಾಗಿಲ್ಲ. ನಿಜ. ಸೊ ನಾವು ಮನೇಲಿ ಐಸೋಲೇಟ್ ಆಗಿರೋರ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದ್ರೆ ಹೇಗೆ ಏನೇನ್ ಮಾಡ್ಬೋದು ಅಂತ. ಬಟ್ ಈಗ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ಆದ್ರೆ ಒಬ್ಬೊಬ್ರೇ ಇರ್ತಾರೆ, ಅಂದ್ರೆ ಒಂದೊಂದ್ ರೂಮ್ ಅಲ್ಲಿ ಅವ್ರನ್ನ ಐಸೋಲೇಟ್ ಮಾಡ್ಬಿಟ್ಟಿರ್ತಾರೆ. ಅವ್ರು ಹುಷಾರಾಗೋರ್ಗು ಹೊರಗಡೆ ಬರಂಗಿಲ್ಲ, ಅಂದ್ರೆ ಫ್ಯಾಮಿಲಿ ಅವ್ರ ಜೊತೆಗೆ ಮಾತಾಡಂಗಿಲ್ಲ. ಮನೇಲಾದ್ರೆ ಅಟ್ಲೀಸ್ಟ್ ರೂಮ್ ಇಂದ ಹೊರಗೆ ಫ್ಯಾಮಿಲಿ ಅವ್ರು ಇರ್ತಾರೆ. ಆಂಗ್ಸೈಟಿ ಆದ್ರೂ ಬೇಜಾರಾದ್ರೂ ಯಾರೋ ಒಬ್ರು ಮಾತಾಡಕ್ ಇರ್ತಾರೆ. ಬಟ್ ಈ ಹಾಸ್ಪಿಟಲ್ ಅಲ್ಲಿ ಇರುವಂತ ಪೇಷಂಟ್ಸ್ ಗಳು ನಾನ್ ಇತ್ತೀಚೆಗೆ ಕೇಳ್ಪಟ್ಟಿದ್ದೇನಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂತಾರೆ, ತುಂಬಾ ಗಾಬರಿ ಆಗಿರ್ತಾರೆ, ಟ್ರೀಟ್ಮೆಂಟ್ ನ ಸರಿಯಾಗಿ ತಗೊಳಲ್ಲ. ಸೊ ಈ ತರದ ಪೇಷಂಟ್ ಗಳು ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ಗೆ ಒಳಗಾದಾಗ ಅವರಿಗೆ ಡಾಕ್ಟರ್ಸ್ ಯಾವ ತರ ಟ್ರೀಟ್ ಮಾಡ್ಬೇಕು, ಅಥವಾ ಅವ್ರು ಅದನ್ನ ಓವರ್ಕಮ್ ಮಾಡಕ್ ಪೇಷಂಟ್ ಗಳೇ ಏನ್ ಮಾಡಬಹುದು? ಓಕೆ. ಸೊ ಆಕ್ಚುಲಿ ಕೋವಿಡ್ ವಾರ್ಡ್ಸ್ ಅಲ್ಲಿ, ಅಂದ್ರೆ ಅನ್ಲೆಸ್ ದೇ ಆರ್ ವೆರಿ ಸಿವಿಯರ್, ತುಂಬಾ ಸಿವಿಯರ್ ಆಗಿ ICU ಅಡ್ಮಿಷನ್ ಅಲ್ಲಿ ಮಾತ್ರ ನಿಮ್ಗೆ ಸ್ವಲ್ಪ ಇದಾಗುತ್ತೆ. ಇಲ್ಲಾಂದ್ರೆ ಕೋವಿಡ್ ಜನರಲ್ ವಾರ್ಡ್ಸ್ ಅಲ್ಲಿ ಬೇರೆ ಕೋವಿಡ್ ಪೇಷಂಟ್ ಜೊತೆ ಇರ್ತಾರೆ. ಸೊ ಅವ್ರ ಜೊತೆನೆ ಮಾತಾಡ್ಬೋದು. ಆಕ್ಚುಲಿ ಇಟ್ಸ್ ನಾಟ್ ಲೈಕ್ ತುಂಬಾ ಒಬ್ರೇ ಏನ್ ಇರೋದಿಲ್ಲ. ಐ ಥಿಂಕ್ ಮನೆಗಿಂತ ನಿಜ ಹೇಳ್ಬೇಕಂದ್ರೆ ಆಸ್ಪತ್ರೆಯಲ್ಲಿ ಯಾರಾದ್ರೂ ಮಾತಾಡಕ್ ಇರ್ತಾರೆ, ಮನೇಲಿ ರೂಮ್ ಅಲ್ಲಿ ಒಬ್ರೇ ಸೇರ್ಕೋಬೇಕಾಗುತ್ತೆ. ಸೊ ಇಲ್ಲ, ನಮ್ಮ ಆಸ್ಪತ್ರೆಲು ವಾಟ್ ಎವರ್ ವಿ ಸಿ, ತುಮಕೂರಲ್ಲಿ ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ನಾವೇನಿದೆ, ಇಟ್ಸ್ ವಾರ್ಡ್ ಅಲ್ಲಿ ಏನಿದೆ, ಕೋವಿಡ್ ವಾರ್ಡ್ ಅಲ್ಲಿ ಇರ್ತಾರೆ. ಅನ್ಲೆಸ್ ಪೇಷಂಟ್ ತುಂಬಾ ಸೀರಿಯಸ್ ಆದ್ರೆ ICU ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು ನಾವು ಶಿಫ್ಟ್ ಮಾಡ್ತೀವಿ. ಸೊ ಇರ್ತಾರೆ ಬೇರೆಯವರು. ಅಂಡ್ ಮೊಬೈಲ್ ಫೋನ್ಸ್, ಇವಾಗ ನಾನು ಅದೇ ಐ ಥಿಂಕ್ ನಾವು ಮಾತಾಡ್ಬೇಕಾದ್ರೂ ಅದೇ ಮಾತಾಡ್ಕೊಂತ ಇದ್ವಿ. ಸೊ ಟೆಕ್ನಾಲಜಿ ಇಸ್ ಅ ಬೂನ್ ಆರ್ ಬೇನ್ ಅಂತ ನಾವ್ ಯಾವಾಗ್ಲೂ ಡಿಸ್ಕಸ್ ಮಾಡ್ತಾ ಇದ್ವಿ ಮುಂಚೆ. ಸೊ ಐ ಥಿಂಕ್ ಈ ಸಿಚುವೇಶನ್ ಅಲ್ಲಿ, ಟು ಬಿ ವೆರಿ ಆನೆಸ್ಟ್, ಇಟ್ ಈಸ್ ಅ ಬೂನ್. ಬಿಕಾಸ್ ನಾ ಹೇಳ್ತೀನಿ, ಕ್ಯಾನ್ ಯು ಇಮ್ಯಾಜಿನ್ ಸ್ಪ್ಯಾನಿಷ್ ಫ್ಲೂ ಆದಾಗ, ಅಂದ್ರೆ ನಾವು 100 ವರ್ಷದ ಹಿಂದೆ ಇದೇ ಪ್ಯಾಂಡಮಿಕ್, ದಟ್ ವಾಸ್ ದ ಲಾಸ್ಟ್ ಪ್ಯಾಂಡಮಿಕ್ ನಾವು ಜಗತ್ ಕಂಡಂತ ಇದು. ಸೊ 1920 ಅಲ್ಲಿ. ಸೊ ಆ ಟೈಮ್ ಅಲ್ಲಿ ಕ್ಯಾನ್ ಯು ಇಮ್ಯಾಜಿನ್ 1920s ಅಲ್ಲಿ ಫೋನ್ ಇಲ್ಲ, ಏನು ಇಲ್ಲ. ಸೊ ನಿಮಗ್ ಹತ್ರದವ್ರು ಏನಾಗಿದ್ದಾರೆ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಸಿಚುವೇಶನ್ ಕಂಪೇರ್ ಮಾಡಿದ್ರೆ ವಿ ಆರ್ ಸೋ ಮಚ್ ಬೆಟರ್ ಆಫ್. ವಿಡಿಯೋ ಕಾಲ್ಸ್ ಇದೆ. I know that physical touch illa, that is always human touch ಏನಿದೆ, that makes a lot of difference. But still, adralle I think we can try to be happy about the fact that ನಮ್ಗೆ mobile phones ಇದೆ. Try to do that. I mean, and ಎಲ್ಲಾ ಆಸ್ಪತ್ರೆಗಳಲ್ಲೂ ಇವಾಗ ಸೈಕಾಲಜಿಸ್ಟ್ ಆಗಿರ್ಬೋದು, ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು ಅವೈಲೇಬಲ್ ಇದ್ದಾರೆ. ನಿಮ್ಗೆ ತುಂಬಾ ಆಂಕ್ಷಿಯಸ್ ಆಗ್ತಿದೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್, ನಾನು ನೆಕ್ಸ್ಟ್ ಪ್ಯಾನಿಕ್ ಅಟ್ಯಾಕ್ಸ್ ಅದೆಲ್ಲ ಆದಾಗ ಏನೇನ್ ಮಾಡ್ಬೋದು ಅಂತ ಹೇಳ್ತೀನಿ. ಐ ಥಿಂಕ್ ದೀಸ್ ಆರ್ ಥಿಂಗ್ಸ್ ದಟ್ ದೇ ಕ್ಯಾನ್ ಫಾಲೋ. ಬಟ್ ಇದೆಲ್ಲ ಆಗಿಯೂ ತುಂಬಾನೇ ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಅಂದ್ರೆ ಐ ಥಿಂಕ್ ಯು ಕ್ಯಾನ್ ಸೀಕ್ ಪ್ರೊಫೆಷನಲ್ ಹೆಲ್ಪ್ ಟ್ರೀಟ್ಮೆಂಟ್ಗಾಗಿ. ಓಕೆ, ಅಂದ್ರೆ ಆಗೋದೇ ಇಲ್ಲ ಅಂತ ಬಂದಾಗ ಸೈಕಿಯಾಟ್ರಿಸ್ಟ್ ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತಾ ಇದೀರಾ. ಇಲ್ಲ ಅಂತ ಅಂದ್ರೆ ಟಿವಿ ನೋಡ್ಕೊಂಡು ಅಥವಾ ಅವ್ರಿಗೆ ಕೊಡುತ್ತೆ. ಬಟ್ ಹಾಸ್ಪಿಟಲ್ ಪಾಸಿಬಿಲಿಟೀಸ್ ಇಲ್ಲ ಡೆಫಿನೆಟ್ಲಿ. ಬಟ್ ಇನ್ನೊಂದೇನಂದ್ರೆ, ಈಗ ಹೊರಗಡೆ ತುಂಬಾ ಇದೇ ತರದಂದ್ರೆ ಕೆಲವು ಫಾಲ್ಸ್ ವಿಚಾರಗಳು ನಮ್ ಕಿವಿಗ್ ಬಂದಿರತ್ತೆ. ಅಂದ್ರೆ ಅಲ್ಲಿ ಹಿಂಗಾಗೋಯ್ತು ಹಂಗಾಗೋಯ್ತು ಅಂದ್ರೆ, ಈಗ ಟಿವಿಯಲ್ಲಿ ಇರ್ಬೋದು, ನಾವ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಒಂದ್ ಸಣ್ಣದ್ ಇಷ್ಟ ಆದ್ರೆ ನಾವ್ ಅದನ್ನ ಹೆಂಗೆ ಎಕ್ಸಾಜರೇಟ್ ಮಾಡ್ತೀವಿ, ಇಷ್ಟು ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಬ್ಲಾಕ್ ಫಂಗಸ್ ಬಂತು, ವೈಟ್ ಫಂಗಸ್ ಬಂತು, ಇದು ಯೆಲ್ಲೋ ಫಂಗಸ್ ಅಂತ ಅಂದ್ಯಾರ. ಅಂದ್ರೆ ಇಟ್ ಇಸ್ ವೇ ಟು ಮಚ್. ಅಂದ್ರೆ ಸೆಕೆಂಡ್ ವೇವ್ ಆಯ್ತು, ಆಮೇಲೆ ಪ್ಲಾಸ್ಮಾದಾಯ್ತು, ಇನ್ನೊಂದಾಯ್ತು, ಮತ್ತೊಂದು. ಅಂದ್ರೆ ಇಟ್ಸ್ ಜಸ್ಟ್ ಆಡಿಂಗ್ ಎವ್ರಿ ಡೇ, ಪ್ರತಿಯೊಂದು ಆಡ್ ಆಗ್ತಿದೆ. ಬಟ್ ನಮಗೆ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲ. ಅಂತದ್ರಲ್ಲಿ ಪೇಷಂಟ್ ಗಳು ಇವಾಗ ಟ್ರೀಟ್ಮೆಂಟ್ ತಗೊಳ್ಳೋ ಪೀರಿಯಡ್ ಅಲ್ಲಿ ಈ ತರದೆಲ್ಲ ವಿಷಯಗಳು ಕೇಳುವಾಗ, ಸೊ ಅವ್ರಿಷ್ಟೆಲ್ಲ ನೋಡಿದ್ರೆ ಅವ್ರ ಆಂಗ್ಸೈಟಿನ ಕಂಟ್ರೋಲ್ ಮಾಡಕ್ ಆಗತ್ತಾ? ಒಂದೇನಂದ್ರೆ, ನಾನು ಎಲ್ರಿಗೂ ಇವಾಗ ನೋಡ್ತಾ ಇರೋರ್ಗೆ ನಾನು ಹೇಳ್ತೀನಿ, ಒಂದು ಇಟ್ಸ್ ಓಕೆ, ತುಂಬಾ ನೆಗೆಟಿವಿಟಿ ತಗೋಬೇಡಿ. ನಾನು ಪಾಸಿಟಿವ್ ತಗೊಳ್ಳಿ ಅಂತ ಸುಮ್ಮನೆ ಪಾಸಿಟಿವ್ ಆಗಿ ಟಾಕ್ಸಿಕ್ ಪಾಸಿಟಿವಿಟಿ ಹೇಳ್ತಾ ಇಲ್ಲ, ಫಾಲ್ಸ್ ಪಾಸಿಟಿವಿಟಿ ಕೊಡ್ತಾ ಇಲ್ಲ. ನಾನು ಖಂಡಿತವಾಗಿ ತಪ್ಪು ತಿಳ್ಕೊಬೇಡಿ. ಬಟ್ ನೀವು ಆಕ್ಚುಲಿ ಯೋಚನೆ ಮಾಡೋದೇನಂದ್ರೆ, ಕರೆಂಟ್ಲಿ ಆ ಸಿಚುವೇಶನ್ ಹೇಗಿದೆ ಅಂದ್ರೆ, ಮೀಡಿಯಾದವ್ರದ್ದು ತಪ್ಪಂತ ಹೇಳಲ್ಲ, ಬಟ್ ದೇ ಆರ್ ಶೋಯಿಂಗ್ ದ ನೆಗೆಟಿವ್ ಪಾರ್ಟ್ಸ್. ಅಂದ್ರೆ ಡೆತ್
obviously ನ್ಯೂಸ್ ಇರೋದು ಇವಾಗ ಸಾವಾಗ್ತಿದೆ, ಡೆತ್ ಅಂಡ್ ಡಿಸೀಸ್ನೇ ಜಾಸ್ತಿ ತೋರಿಸ್ತಾರೆ. ತುಂಬಾ ಏನ್ ಜಾಸ್ತಿ ಎಷ್ಟು ರಿಕವರಿ ಎಷ್ಟು ಅಂತ ಯಾರೂನು ಕಾನ್ಸಂಟ್ರೇಟ್ ಮಾಡಕ್ ಹೋಗಲ್ಲ. ಸೊ ದಟ್ ಇಸ್ ದ ಪಾಯಿಂಟ್. ಯಾರೂನು ಪಾಸಿಟಿವ್ ಆಸ್ಪೆಕ್ಟ್ಸ್ ಕಾನ್ಸಂಟ್ರೇಟ್ ಮಾಡ್ತಾನೆ ಇಲ್ಲ. ಬಟ್ ವಿ ನೀಡ್ ಟು ಸ್ಟಾರ್ಟ್ ಸೀಯಿಂಗ್ ಡಿಸ್ಚಾರ್ಜ್ ರೇಟ್ಸ್ ತುಂಬಾನೇ ಜಾಸ್ತಿ ಇದೆ. ಇನ್ಫೆಕ್ಷನ್ ರೇಟ್ಸ್ ಗಿಂತ ಡಿಸ್ಚಾರ್ಜ್ ರೇಟ್ಸ್ ತುಂಬಾ ಇದೆ. ಸೊ ಆ ಪಾಸಿಟಿವ್ ಆಸ್ಪೆಕ್ಟ್ಸ್ ನೋಡಿ ತುಂಬಾ ಇದ್ ಮಾಡ್ಕೊಂಡ್ಬೇಡಿ. ಬಟ್ ಅಟ್ ದ ಸೇಮ್ ಟೈಮ್ ನೀವ್ ತುಂಬಾ ಯೋಚನೆ ಮಾಡೋದ್ರಿಂದ ಐ ಡೋಂಟ್ ಥಿಂಕ್ ನೀವೇನೋ ಮಾಡ್ತಿಲ್ಲ. ಬೇಸಿಕ್ಲಿ ನಿಮಗ್ ನೀವ್ ಆಂಗ್ಸೈಟಿ ಮಾಡ್ಕೊಂತ ಇದೀರಾ ಅಷ್ಟೇ ಹೊರ್ತು ದೇರ್ ಇಸ್ ನೋ ಗೋಲ್ ಟು ಇಟ್. ಯು ಆರ್ ನಾಟ್ ಗೆಟಿಂಗ್ ಬೆಟರ್. ನೀವೇನ್ ಚೆನ್ನಾಗಿ ಇದ್ ಮಾಡ್ತಾ ಇಲ್ಲ ಏನು. ಸೊ ದೇರ್ ಇಸ್ ನೋ ಪಾಯಿಂಟ್. ಅದನ್ನ ನೀವ್ ಅರ್ಥ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಅಂಡ್ ಈಗ ಆಕ್ಚುಲಿ ಐ ಡೋಂಟ್ ವಾಂಟ್ ಗೋ ಇನ್ ಟು ಬೆಡ್ ಇದೆಲ್ಲ ಬೆಡ್ ಕೆಪಾಸಿಟಿ ಹಾಸ್ಪಿಟಲ್ಸ್ ಅಲ್ಲಿ. ಬಟ್ ಟು ಬಿ ಆನೆಸ್ಟ್ ಈಗ ಬೆಡ್ ಇದು ಅವೈಲಬಿಲಿಟಿ ಇದೆ, ಏನ್ ಅಷ್ಟೊಂದು ತುಂಬಾ ಇದ್ರಲ್ಲಿ ಇಲ್ಲ. ಸೊ ತುಂಬಾ ನ್ಯೂಸ್ ನ ನೋಡ್ಬಿಟ್ಟು ಏನು ಇಲ್ವೇ ಇಲ್ಲ, ನನ್ಗೇನಾದ್ರು ಆದ್ರೆ ಏನಾಗೋಗುತ್ತೋ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಬೇಡಿ. ದ ಸಿಚುವೇಶನ್ ಇಸ್ ಅಂಡರ್ ಕಂಟ್ರೋಲ್. ದೇರ್ ಇಸ್ ಹೋಪ್. ಆಫ್ಟರ್ ಆಲ್ ನಾವು ಹೋಪ್ ಇಲ್ಲ ಅಂದ್ರೆ ನಾವು ಜೀವನ ಮಾಡೋದೇ ಕಷ್ಟ ಆಗೋಗುತ್ತೆ. ಸೊ ಇಟ್ಸ್ ಓಕೆ. ಸೊ ಟ್ರಸ್ಟ್ ಮೀ, ದೇರ್ ಇಸ್ ಹೋಪ್. ಓಕೆ, ಟ್ರಸ್ಟ್ ಮೀ ಎಲ್ಲ ಸರಿ ಹೋಗತ್ತೆ ಅಂತ ನೀವ್ ಹೇಳ್ತಾ ಇರ. ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ. ಎಸ್ ಟ್ರೂ. ಆಕ್ಚುಲಿ ಟೆನ್ಷನ್ ಮಾಡ್ಕೊಳ್ದೇ ಇರೋದೇ ಒಳ್ಳೇದು. ಬಿಕಾಸ್ ನಾನು ಸುಮಾರು ಜನ ಪೇಷಂಟ್ ಗಳ ಜೊತೆಗೆ ಅಂದ್ರೆ ಅಟೆಂಡರ್ಸ್ ಗಳ ಜೊತೆಗೆ ಮಾತಾಡ್ಬೇಕಂದ್ರೆ ಅಯ್ಯೋ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಲೈಕ್ 90 ಅಲ್ಲಿ ಇದ್ದಿದ್ದಲ್ಲ ಲಿಟರಲಿ 40 ಬಂದಿದ್ದೆಲ್ಲ ಕೇಳಿದೀನಿ. ಸೊ ಈ ತರದವ್ರಿಗೆ ಇನ್ನೊಂದ್ ಏನಾಗ್ತಿದೆ ಅಂದ್ರೆ, ರೀಸೆಂಟ್ ಆಗಿ ಇನ್ನೊಂದ್ ಪೇಷಂಟ್ ಅವ್ರಿಗೆ ಏನಾಗೋಯ್ತು ಅಂದ್ರೆ ಅವ್ರದ್ದು ಕಸಿನ್ ಯಾರೋ ತೀರ್ಕೊಂಡ್ಬಿಟ್ರು ಮನೆಯಲ್ಲಿ. ಸೊ ಇವ್ರಿಗೆ ಹೆಂಗಂದ್ರೆ ನಾನು ಇರಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಥವಾ ಸಾಯ್ಬೇಕು, ಈ ತರದೊಂದ್ ಥಾಟ್ಸ್ ಗಳು ಅನ್ನೆಸೆಸರಿ ಪೇಷಂಟ್ ಗಳ ತಲೆಯಲ್ಲಿ ಬರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ ನ ಬೇಡ ಅನ್ನೋದಿರ್ಬೋದು ಅಥವಾ ಇಲ್ಲ ನಾನ್ ಸತ್ತೇ ಹೋಗ್ತೀನಿ ಅನ್ನೋ ಒಂದ್ ಮೈಂಡ್ ಸೆಟ್ ಅಲ್ಲಿ ಪಾಪ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿರ್ತಾರೆ. ಸೊ ಮೋಸ್ಟ್ ಆಫ್ ದ ಕೇಸಸ್ ಈ ತರ ಹೋದವರು ವಾಪಸ್ ಬಂದಿರೋರಿಲ್ಲ. ಎಕ್ಸಾಂಪಲ್ ನಮ್ಗೆ ಈ ಸಿಚುವೇಶನ್ ಅಲ್ಲಿ. ಸೊ ಐ ಆಮ್ ಶೋರ್ ಅಂದ್ರೆ ಪೇಷಂಟ್ ಗಳು ಡೆಫಿನೆಟ್ಲಿ ಲೈವ್ ನೋಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಅವ್ರ ಫ್ಯಾಮಿಲಿ ಅವ್ರು ಡೆಫಿನೆಟ್ಲಿ ಯಾರಾದ್ರೂ ಒಬ್ರು ನೋಡ್ತಿದ್ರು. ಐ ಥಿಂಕ್ ಏನ್ ಮಾಡ್ಬೋದು ಈ ತರ ಟೈಮಲ್ಲಿ ಅಂದ್ರೆ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಕ್ಕಾಗಲ್ಲ. ಬೆಡ್ ಸಿಗ್ದಿರುವಾಗ ಹುಷಾರ್ ಆಗ್ತಾನೆ ಇಲ್ಲ ಅಂದಾಗ ಯಾರಿಗೆ ಆಗ್ಲಿ ಟೆನ್ಷನ್ ಆಗತ್ತೋ, ಎಲ್ಲರೂ ಸಾಯ್ತಾರೆ ನಾನು ಸತ್ ಹೋಗ್ತೀನೇನೋ ಅಥವಾ ಈ ತರದ್ ಏನೋ ಆಗತ್ತೇನೋ ಅಂತ. ಸೊ ಈ ತರದವ್ರಿಗೆ ಏನ್ ಹೇಳ್ತೀರಾ? ನಾನ್ ಪರ್ಸನಲ್ ಹೇಳ್ತೀನಿ ಓವರ್ಕಮ್ ಆಗ್ಬೋದು ಅಂತ. ನಾನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಸೊ ನಾನ್ ವ್ಯಾಕ್ಸಿನ್ ತಗೊಂಡಾದ್, ನಮ್ಗೆ ಹೆಲ್ತ್ ಕೇರ್ ವರ್ಕರ್ಸ್ ವ್ಯಾಕ್ಸಿನ್ ಕೊಟ್ರಲ್ಲ. ಸೊ ನನ್ ಫಸ್ಟ್ ಡೋಸ್ ವ್ಯಾಕ್ಸಿನ್ ತಗೊಂಡಾಗ ಲಾಂಗ್ ಬ್ಯಾಕ್ ಆ ಟೈಮ್ ನಲ್ಲಿ ನಾನ್ ನಿಜ ಎಕ್ಸಾಜರೇಟ್ ಮಾಡ್ತಾ ಇಲ್ಲ, ಲೈವ್ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ. ದಟ್ ಈವ್ನಿಂಗ್ ನಂಗೆ ಜ್ವರ ಬಂತು. ಓಕೆನಾ, ಯಾವ ರೀತಿ ಜ್ವರ ಅಂದ್ರೆ ಐ ಆಮ್ ಬರ್ನಿಂಗ್ ಅಪ್ ಕಂಪ್ಲೀಟ್ಲಿ. ನಾನು ಆಕ್ಚುಲಿ ಐ ವಾಸ್ ಇನ್ ದ ಹಾಸ್ಪಿಟಲ್, ಐ ವಾಸ್ ಬರ್ನಿಂಗ್ ಅಪ್. ಅಂಡ್ ನನ್ಗೆ ಐ ಥಾಟ್ ಲೈಕ್ ನನಗೆ ಕೋವಿಡ್ ಬಂದ್ಬಿಟ್ಟಿದೆ. ಬಿಕಾಸ್ ಇಟ್ ವಾಸ್ ಸೋ ಸಿವಿಯರ್. ಐ ಥಾಟ್ ನನಗೆ ಕೋವಿಡ್ ಆಗೋಗಿದೆ. ಇಟ್ಸ್ ನಾಟ್. ಸೊ ಅದಾಯ್ತು. ಅಂಡ್ ದೆನ್ ಐ ಗಾಟ್ ಸೋ ಸ್ಟ್ರೆಸ್ಡ್. ನಾನು ಆಕ್ಚುಲಿ ನನ್ ಜೂನಿಯರ್ ಫೋನ್ ಮಾಡ್ಬಿಟ್ಟು ನನಗೆ ಕೋವಿಡ್ ಆಗೋಗಿದೆ, ನನ್ಗೆ ಪಕ್ಕ ನನ್ಗೆ ಎಷ್ಟು ಪಲ್ಸ್ ಆಕ್ಸಿಮೀಟರ್ ನನ್ನ ರೂಮಲ್ಲಿ ಇರ್ಲಿಲ್ಲ ಆ ಟೈಮಲ್ಲಿ, ಕರೆಸ್ಕೊಂಡು ಇಲ್ಲ ತಗೊಂಬ ನನ್ಗೆ ಆಗ್ತಾ ಇಲ್ಲ. ಅಂಡ್ ಐ ಆಮ್ ನಾಟ್ ಜೋಕಿಂಗ್, ನಾನ್ ಸೈಕ್ಯಾಟ್ರಿಸ್ಟ್ ಆಗಿ ನಾನೊಂದು ಡಾಕ್ಟರ್ ಆಗಿ ಆ ಟೈಮ್ ನಲ್ಲಿ ಐ ವಾಸ್ ಸೋ ಆಂಕ್ಷಿಯಸ್. I imagined I was breathless. I'm telling you, ನನ್ಗೆ ಉಸಿರಾಡಕ್ ಆಗ್ತಾನೆ ಇಲ್ಲ. I was breathless. I was literally gasping for air. ಆ ಟೈಮ್ ನಲ್ಲಿ ನಾನು ಅವ್ನಿಗೆ ಹೇಳಿ ತರಿಸ್ತಿ, ನನ್ನ ಜೂನಿಯರ್ ಕೈ ತರಿಸ್ದೆ. And then I checked the SpO2s with 99%. ಬಟ್ ನನಗೆ ಐ ವಾಸ್ ಲಿಟ್ರಲಿ ಫೀಲಿಂಗ್ ಬ್ರೆತ್ಲೆಸ್. ನನ್ಗೆ ಅವಾಗ್ಲೇ ಅರ್ಥ ಆಗಿದ್ದು ಪೇಷಂಟ್ಸ್ಗೆ ನನಗೆ ನಿಜವಾಗಿ ನನ್ಗೆ ಆ ಅನುಭವ ಆಗ್ತಿದೆ. ಸೊ ಇಟ್ ಇಸ್ ಅ ಲಾಟ್. ನಾನು ವೆನ್ ಐ ಸೇ ದಟ್ ಮೈಂಡ್ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ನಾವ್ ಎಷ್ಟು ಮನ್ಸಿಗೆ ಮಾಡ್ತೀವಿ. ಅಫ್ಕೋರ್ಸ್ ರಿಯಾಲಿಟಿಯಲ್ಲಿ ರಿಯಲ್ ಬ್ರೆತ್ಲೆಸ್ನೆಸ್ ಸಿವಿಯರ್ ಪೇಷಂಟ್ಸ್ಗೆ, ಎಲ್ಡರ್ಲಿ ಪೀಪಲ್ಗೆ, ಕೋಮಾರ್ಬಿಡಿಟೀಸ್ ಇರೋರ್ಗೆ ಡೆತ್ಸ್ ಆಗ್ತಿರೋದು ಅಫ್ಕೋರ್ಸ್ ಇಟ್ಸ್ ಸಚ್ ಟ್ರಾಜಿಡಿ. ಬಟ್ ನಾ ಹೇಳ್ತಿರೋದು ಸಮ್ಟೈಮ್ಸ್ ನೀವ್ ಮನ್ಸಲ್ಲಿ ಅನ್ಕೊಂಡ್ರು ಅದಾಗುತ್ತೆ. ನನ್ಗೂ ಆಗಿದೆ ಅಂತಾನೆ ನಾನು ಅದ್ ಹೇಳ್ತಿರೋದು. ಸೊ ಇಟ್ಸ್ ಓಕೆ, ಕಾಮ್ ಡೌನ್, ಟೇಕ್ ಅ ಡೀಪ್ ಬ್ರೆತ್, ಸ್ಟಾರ್ಟ್ ಟೇಕಿಂಗ್. ನಿಮ್ಗೆ ಬ್ರೆತ್ಲೆಸ್ನೆಸ್ ಅನ್ಸ್ದಾಗ ನೀವೇ ಪರ್ಪಸ್ಫುಲ್ ಆಗಿ ನೀವು ಕಾನ್ಶಿಯಸ್ ಆಗಿ ಬ್ರೀತ್ ಮಾಡಕ್ ಶುರು ಮಾಡಿ. ಅಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ 4-7-8 ಟೆಕ್ನಿಕ್ ಅಂತ ಹೇಳ್ತೀವಿ ನಾವು. 4-7-8. ಸೊ 4 ಅಂದ್ರೆ ಇಟ್ ಇಸ್ 4 1 2 3 4 ಅಷ್ಟು ಯು ನೀಡ್ ಟು ಇನ್ಹೇಲ್ ಫಾರ್ 4 seconds. Okay, ಸರಿ. And keep the breath inside for 7 seconds and exhale for 8 seconds. ಉಸಿರನ್ನ ತಗೊಂಡು 4 ಸೆಕೆಂಡ್ ಅಷ್ಟೊತ್ತು ಉಸಿರು ತಗೋಬೇಕು. 7 seconds ನ ಉಸಿರನ್ನ ಒಳಗಡೆ ಇಟ್ಕೋಬೇಕು. ಕೀಪ್ ಇಟ್ ಇನ್ ಸೈಡ್.
ಅಂಡ್ 8 seconds ಬ್ರೀದ್ ಔಟ್, ಎಕ್ಸೇಲ್ ಮಾಡ್ಬೇಕು, ಆಚೆ ಉಸಿರನ್ನ ಬಿಡ್ಬೇಕು. ಸೊ ಇದನ್ನ ಕಾನ್ಶಿಯಸ್ ಆಗಿ ನೀವು 4-7-8 ರಿಮೆಂಬರ್, ಇನ್ಹೇಲ್, ಹೋಲ್ಡ್ ಇಟ್ ಇನ್ ಅಂಡ್ ಎಕ್ಸ್ಹೇಲ್. ದಿಸ್ ಇಸ್ ಅ ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ನಾವ್ ಇದನ್ನ. ಸೊ ಆ ಟೈಮ್ ನಲ್ಲಿ ಯೋರ್ ಬ್ರೀದಿಂಗ್ ಕಮ್ಸ್ ಅ ಲಿಟಲ್ ಬಿಟ್ ಮೋರ್ ಕಾಮ್ ಆಗುತ್ತೆ, ನಿಮ್ಮ ಬ್ರೀದಿಂಗ್ ಸ್ವಲ್ಪ ಸುಲಲಿತವಾಗಿ ಆಗುತ್ತೆ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಜಸ್ಟ್ ಅ ಪ್ಯಾನಿಕ್ ಅಟ್ಯಾಕ್, ಅಂದ್ರೆ ಇದು ಪ್ಯಾನಿಕ್ ಅಟ್ಯಾಕ್ ಆಂಗ್ಸೈಟಿಗೆ, ನಿಜವಾಗಿ ನಿಮ್ಗೆ ಕೋವಿಡ್ ಇಂದ ಬ್ರೆತ್ಲೆಸ್ನೆಸ್ ಆಗಿದೆ, ನಿಮೋನಿಯಾ ಆಗಿದೆ, ಅದಕ್ಕೆ ಅಫ್ಕೋರ್ಸ್ ಯು ನೀಡ್ ಹಾಸ್ಪಿಟಲೈಸೇಷನ್ ಇದು. ದಿಸ್ ಇಸ್ ಫಾರ್, ನಾನು ಆಂಗ್ಸೈಟಿ ಡಿಪ್ರೆಷನ್ ಹೇಳ್ತಿರೋದು. ಓಕೆ. ಸೊ ಈಗ ಪೋಸ್ಟ್ ಕೋವಿಡ್ ಆಗಿರೋರು ಸುಮಾರು ಜನ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಅವರಿಗೆ 10 ಹೆಜ್ಜೆ ನಡೆದ್ರೆ ಸುಸ್ತಾಗತ್ತೆ, ಜಾಸ್ತಿ ಏನು ಮಾಡಕ್ ಆಗಲ್ಲ, ಆಮೇಲೆ ಬಾಡಿಯಲ್ಲಿ ಎನರ್ಜಿ ಇರಲ್ಲ, ಟೇಸ್ಟ್ ಇರಲ್ಲ. ಸೊ ಇದಿನ್ನೊಂಥರ ಡಿಪ್ರೆಷನ್ ಅಥವಾ ಇದಿನ್ನೊಂಥರ ಆಂಗ್ಸೈಟಿ, ಅಂದ್ರೆ ಪೋಸ್ಟ್ ಕೋವಿಡ್ ಒಂಥರ ಎಲ್ಲರೂ ಪ್ರಾಬ್ಲಮ್ಸ್ ಗಳನ್ನ ಹೇಳ್ರೋತಿದೆ. ಸೊ ಇವರು ಸ್ಲೋಲಿ ಯಾವ್ಯಾವ ತರ ಅವರು ಎಕ್ಸಸೈಸ್ ಗಳನ್ನ ಶುರು ಮಾಡಬಹುದು ಫಿಸಿಕಲಿ ಫಿಟ್ ಆಗಕ್ಕೆ? ಎಷ್ಟೊಂದೇ ಯಾವ ಅವರು ಇದ್ರಲ್ಲಿ ಡೈರೆಕ್ಷನ್ ಅಲ್ಲಿ ತಗೊಂಡ್ ಹೋಗ್ಬೇಕು ಅದನ್ನ. ಅಂಡ್ ಪೋಸ್ಟ್ ಕೋವಿಡ್ ಟೈಮ್ ಅಲ್ಲಿ ಇದೆಲ್ಲ ಆಗೋ ಟೈಮ್ ಅಲ್ಲಿ ಅವ್ರನ್ನ ಎನರ್ಜೆಟಿಕ್ ಆಗಿ ಇಟ್ಕೊಳ್ಳೋಕ್ ಇರ್ಬೋದು, ಅಥವಾ ಇದರಿಂದ ಹೊರಗಡೆ ಬರಕ್, ಬಿಕಾಸ್ ಇಟ್ ಇಸ್ ಅ ಟ್ರಾಮಾ ಅಂತ ಎಲ್ಲಾರು ಹೇಳ್ತಾರೆ, ಯಾರ್ಯಾರು ಪಾಸಿಟಿವ್ ಟೆಸ್ಟ್ ಆಗಿದ್ದಾರೆ. ಸೊ ಈ ಟ್ರಾಮಾ ಇಂದ ಹೊರಗ್ ಬರಕ್ಕೆ ಅವ್ರು ಏನೇನ್ ಮಾಡಬಹುದು ಬೇಸಿಕಲಿ? ಓಕೆ. ಸೊ ಈ ಟೈಮ್ ಅಲ್ಲಿ ನಾವು ಆಕ್ಚುಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಜನ ಪೇಷಂಟ್ಸ್ ನಮ್ಗೆ ಬರ್ತಾರೆ ಪೋಸ್ಟ್ ಕೋವಿಡ್, ಅವ್ರಿಗೆ ಕೆಲ್ಸಕ್ಕೆ ಹೋಗೋದಕ್ಕೂ ಆಗ್ತಾ ಇಲ್ಲ, ಏನೋ ಕಾನ್ಸಂಟ್ರೇಟ್ ಮಾಡಕ್ಕೂ ಆಗ್ತಾ ಇಲ್ಲ, ಪ್ಲಸ್ ಏನೋ ಫಿಸಿಕಲ್ ಆಗಿ ವರ್ಕ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಬೋತ್ ಮೆಂಟಲಿ ಅಂಡ್ ಫಿಸಿಕಲಿ ವೀಕ್ನೆಸ್ ಮತ್ತೆ ಲ್ಯಾಕ್ ಆಫ್ ಏನೋ ಕಾನ್ಸಂಟ್ರೇಷನ್, ಫೋಕಸ್ ಆಗ್ತಾ ಇಲ್ಲ, ಅಟೆನ್ಷನ್ ಕೊಡಕ್ ಆಗ್ತಾ ಇಲ್ಲ. ಸೊ ದೀಸ್ ಆರ್ ಕಾಮನ್ ಕಂಪ್ಲೇಂಟ್ಸ್ ನಾವ್ ನೋಡಿರೋದು. ಸೊ ಅದಕ್ಕೆ ಆಕ್ಚುಲಿ ನಾವು ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಇಟ್ ಇಸ್ ನಾಟ್ ಆಸ್ ಆಫ್ ನೌ ಫುಲ್ ಕ್ಲಿನಿಕಲ್ ಡಿಪ್ರೆಷನ್ ಹಾಗೂ ಆಂಗ್ಸೈಟಿ ಮಾಡ್ತಾ ಇಲ್ಲ ನಾವು ಅದನ್ನ. ಇಟ್ ಇಸ್ ಅಡ್ಜಸ್ಟ್ಮೆಂಟ್ ಬಿಕಾಸ್ ಡ್ಯೂ ಟು ಸಮ್ ಸ್ಟ್ರೆಸ್, ಈ ಕೋವಿಡ್ ಸಿಚುವೇಶನ್ ಇಂದ ಆಗಿರೋದ್ರಿಂದ ಡ್ಯೂ ಟು ಅಡ್ಜಸ್ಟ್ಮೆಂಟ್ ಸೆಕೆಂಡ್ರಿ ಟು ದಟ್ ಅಂತ ನಾವು ಮಾಡ್ತಾ ಇರೋದು. ಸೊ ಅದಕ್ಕೆ ನಾ ಹೇಳ್ದ ಹಾಗೆ ವಿ ಹ್ಯಾವ್ ನಮ್ಮ ಹತ್ರ ತುಂಬಾ ಮೆಡಿಸಿನ್ಸ್ ಡೆಫಿನೆಟ್ಲಿ ಇದೆ. ಬಟ್ ಐ ಥಿಂಕ್ ಜನ ತುಂಬಾ ಮೆಡಿಸಿನ್ಸ್ ತಗೊಂಡ್ ಸಾಕಾಗ್ಬಿಟ್ಟಿದ್ದಾರೆ. ಮೆಡಿಸಿನ್ಸ್ ಅಂತ ಹೇಳಿದ್ರೆ ಮೋಸ್ಟ್ಲಿ ಬಟ್ ದ ಬಿಗ್ಗೆಸ್ಟ್ ಟ್ರಾಜಿಡಿ, ಬಟ್ ನಾನು ಹೇಳ್ಬೋದು ಅಂದ್ರೆ ಇವಾಗ ಎಲ್ಲಾರು ಎಲ್ಲದಕ್ಕೂ ಮಾತ್ರೆ ತಗೊಂತಾರೆ, ಆಪರೇಷನ್ ಮಾಡಿಸ್ಕೊಂತಾರೆ, ಎಲ್ಲ ಮಾಡ್ಕೊಂತಾರೆ. ಬಟ್ ನಿಮಗ್ ಡಿಪ್ರೆಷನ್ ಆಗಿದೆ, ಆಂಗ್ಸೈಟಿ ಆಗಿದೆ, ಮಾತ್ರೆ ತಗೊಳ್ಳಿ ಅಂದ್ರೆ ಮಾತ್ರ ತಗೊಳಲ್ಲ. ಇಲ್ಲ ನಾನು ತಗೊಳಲ್ಲ. ಅದಕ್ಕೇನಾದ್ರು ನ್ಯಾಚುರಲ್ ಆಗಿ ಹೇಳಿ. ನನ್ಗೆ ಒಂದೊಂದ್ಸರಿ ಲಿಟ್ರಲಿ ನಾವ್ ಎಷ್ಟೊಂದ್ ಜನ ಅನ್ಕೊಂತೀವಿ, ದಿಸ್ ಇಸ್ ಲೈಕ್ ನೀವು ಫ್ರಾಕ್ಚರ್ ಆಗಿ ರೋಡಲ್ಲಿ ಬಿದ್ದಿದ್ದೀರಾ, ಏನಾಗಲ್ಲ ನಡಿ, ನೀನು ಪರವಾಗಿಲ್ಲ, ಹಂಗೆ ಹೆಂಗ್ ನಡಿಬಹುದು ಅಂತ ಹೇಳ್ಕೊಡಿ ಅಂತ ಹೇಳ್ದಾಗ ಆಯ್ತಿದ್ದು. ಸೊ ನಿಮಗ್ ಕಾಲ್ ಮುರಿದೋಗಿದೆ, ಹಂಗೆ ನಡೀರಿ ಅಂದ್ರೆ, ಇಫ್ ಇಟ್ ಇಸ್ ಟೂ ಸಿವಿಯರ್, ಐ ಮೀನ್ ಸಿ ವೆರಿ ಮೈಲ್ಡ್ ಟು ಮಾಡರೇಟ್ ಕೇಸಸ್, ತುಂಬಾ ನಾವು ಲೋ ಗ್ರೇಡ್ ಹೇಳ್ತೀವಿ, ಡಿಸ್ಥೈಮಿಯಾ, ಅದಂದ್ರೆ ನಾವು ನ್ಯಾಚುರಲ್ ಆಗಿ ಥೆರಪಿ ಅಂಡ್ ಕೌನ್ಸಿಲಿಂಗ್ ಸೆಷನ್ಸ್ ಮೂಲಕ ನಾವು ಒಂದ್ ಸ್ವಲ್ಪ ಮಾಡಬಹುದು, ಖಂಡಿತ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಫ್ ಇಟ್ ಇಸ್ ಅ ವೆರಿ ಸಿವಿಯರ್ ಕ್ಲಿನಿಕಲ್ ಡಿಪ್ರೆಷನ್ ಆಗಿರ್ಬೋದು, ಏನಾದ್ರು ಆಗಿದ್ರೆ, ಆ ಸಿವಿಯರ್ ಕೇಸಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಇಟ್ ಹ್ಯಾಸ್ ಎ ನ್ಯೂರೋಕೆಮಿಕಲ್ ಬೇಸಿಸ್ ಟು ಇಟ್. ಅಂದ್ರೆ ಡಿಪ್ರೆಷನ್ ಯಾಕಾಗುತ್ತೆ ಅಂತ ನಾನೊಂದು ಬ್ರೀಫ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಬ್ರೈನ್ ಅಲ್ಲಿ ಸಣ್ಣ ಸಣ್ಣ ಕೆಮಿಕಲ್ಸ್ ಇರುತ್ತೆ, ಓಕೆನಾ? ಸೊ ಅದನ್ನ ನೀವು ಯೂಶಲಿ ಅದನ್ನ ಕೇಳಿರ್ತೀರ, ಸೆರೋಟೋನಿನ್, ಡೋಪಮಿನ್, ಅಡ್ರಿನಲಿನ್, ನಾರ್ ಅಡ್ರಿನಲಿನ್, ಈ ತರ ಹಲವಾರು ಸಣ್ಣ ಸಣ್ಣ ಕೆಮಿಕಲ್ಸ್ ಅಂತ, ಲೈಕ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ನೀವು ಕೆಮಿಕಲ್ಸ್ ಅಂತ ಅರ್ಥ ಮಾಡ್ಕೊಂಡ್ರೆ. ಸೊ ಇದು ನಮ್ ಬಾಡಿಲಿ ಇರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಮೆದುಳಿನಲ್ಲಿ ಇರುತ್ತೆ. ಸೊ ಈ ನ್ಯೂರೋ ಟ್ರಾನ್ಸ್ಮಿಟರ್ ಲೆವೆಲ್ ಯಾವಾಗ ಈ ಕೆಮಿಕಲ್ ಲೆವೆಲ್ ಏನಿದೆ ಅದು ತುಂಬಾ ಕಮ್ಮಿ ಆದಾಗ, ಲೈಕ್ ಫಾರ್ ಎಕ್ಸಾಂಪಲ್ ಸೆರೋಟೋನಿನ್ ಅನ್ನೋದನ್ನ ನಾವು ಆಡ್ ಭಾಷೆಯಲ್ಲಿ ಹ್ಯಾಪಿ ಹಾರ್ಮೋನ್ ಅಂತಾನೆ ಕರಿತೀವಿ. ಇಟ್ ಇಸ್ ಕಾಲ್ಡ್ ದಿ ಹ್ಯಾಪಿ ಹಾರ್ಮೋನ್. ಸೊ ಅದರಿಂದ ನಾವು ಖುಷಿಯಾಗಿ ನಾವು ಚೆನ್ನಾಗಿರೋದಕ್ಕೆ ದಟ್ ಇಸ್ ದ ಮೇನ್ ರೀಸನ್. ಸೊ ಸೆರೋಟೋನಿನ್ ಲೆವೆಲ್ಸ್ ತುಂಬಾ ಕಮ್ಮಿ ಆದಾಗ ಆಬ್ವಿಯಸ್ಲಿ ಡಿಪ್ರೆಷನ್ ಆಗೇ ಆಗುತ್ತೆ ಮನುಷ್ಯನ್ಗೆ. ಅಂಡ್ ಡೋಪಮಿನ್ ಇಸ್ ದ ಮೋಟಿವೇಶನಲ್ ಹಾರ್ಮೋನ್, ನಾವು ನಾರ್ಮಲ್ ಆಗಿ ಕರೆಯೋದು. ಸೊ ಅಗೇನ್ ಇದು ಕಮ್ಮಿ ಆದಾಗ ನಿಮ್ಗೆ ಏನ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ, ಏನ್ ಮಾಡೋದಕ್ಕೂ ಮನ್ಸ್ ಬರೋದಿಲ್ಲ. ಸೊ ದೀಸ್ ಆರ್ ಆಕ್ಚುಯಲ್ ಕ್ಲಿನಿಕಲ್ ಥಿಂಗ್ಸ್ ಈ ಪ್ರಾಬ್ಲಮ್ ಆದಾಗ. ಸೊ ಸುಮ್ನೆ ನಾನು ಇಟ್ಸ್ ಓಕೆ, ಚಿಯರ್ ಅಪ್, ಹೇಳ್ತಾರೆ ತುಂಬಾ ಜನ, ಬೇಜಾರ ಇವತ್ತು ಡಿಪ್ರೆಷನ್ ಅಲ್ಲಿ ಇದೀನಿ, ಚಿಯರ್ ಅಪ್, ಆಚೆ ಬಾ, ಏನಾಗಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಟಾಕ್ಸಿಕ್ ಪಾಸಿಟಿವಿಟಿ. ಏನಾಗಲ್ಲ, ಸುಮ್ನೆ ಬಾ. ನೋ, ಡೋಂಟ್ ಡೂ ದಟ್. somebody who's sick cannot come out of it. Of course, ನಾನು ಅದಕ್ಕೆ ಹೇಳೋದು, there is a difference between sadness and depression. ಬೇಜಾರ್ಗುನು ಖಿನ್ನತೆಗುನು ವ್ಯತ್ಯಾಸ ಇದೆ. ಬೇಜಾರ್ ನಮ್ಮೆಲ್ರಿಗೂ ಆಗೇ ಆಗುತ್ತೆ. ನಮ್ಮ ಅಪ್ಪ ಬೈದ್ರು ಇವತ್ತು ಅಂದ್ರೆ ನನಗ್ ಬೇಜಾರಾಗತ್ತೆ. ನಮ್ ಕ್ಲಾಸ್ ಅಲ್ಲಿ ಯಾರೋ ಸ್ಟೂಡೆಂಟ್ ಏನೋ ಬೈದ್ರು ಬೇಜಾರಾಗತ್ತೆ.
ಸೊ ಬೇಜಾರು ಬೇರೆ, ಅದು ನಮ್ಗೆ ಸ್ವಲ್ಪ ಹೊತ್ತಾದ್ಮೇಲೆ ಅದರಿಂದ ಹೊರಗ್ ಬರ್ತೀವಿ ನಾವು. ಬಟ್ ಡಿಪ್ರೆಷನ್ ಅಂತ ಏನಿದೆ, ನಾವು ಅದ್ ಹೇಳೋದು ಪರ್ವೇಸಿವ್ ಸ್ಯಾಡ್ನೆಸ್ ಆಫ್ ಮೂಡ್ ಅಂತೀವಿ. ಅಂದ್ರೆ ನಮ್ಮ ಎಲ್ಲಾ ಸ್ಪಿಯರ್ಸ್ ಅಲ್ಲೂ, ನಾವು ಬೆಳಿಗ್ಗೆ ಎದ್ರು ಆಯ್ತು, ಊಟ ಮಾಡಕ್ ಹೋಗ್ತೀನಿ, ರೆಡಿ ಆಗಕ್ ಹೋಗ್ತೀನಿ, ಕೆಲ್ಸಕ್ ಹೋಗ್ತೀನಿ, ಎಲ್ಲಾ ಸ್ಪಿಯರ್ಸ್ ಅಲ್ಲೂ ನಮ್ಗೆ ಆ ಬೇಜಾರ್ ಅನ್ನೋದು ಆವರಿಸಿದೆ. ಪರ್ವೇಸಿವ್ ಸ್ಯಾಡ್ನೆಸ್ ಅಂತ ಏನ್ ಹೇಳ್ತೀವಿ, ಅದು 2 ವಾರಕ್ಕಿಂತ ಮೇಲ್ಪಟ್ಟಿದ್ರೆ ಅದನ್ನ ನಾವು ಕ್ಲಿನಿಕಲ್ ಡಿಪ್ರೆಷನ್ ಅಂತ ಕರಿತೀವಿ. ಸೊ ಇದಿದ್ರೆ ಐ ಥಿಂಕ್ ಇಟ್ ಡೆಫಿನೆಟ್ಲಿ ಆ ಟೈಮ್ ನಲ್ಲಿ ಏನಿರುತ್ತೆ ಅಂದ್ರೆ, ತುಂಬಾ ಸಿವಿಯರ್ ಇದ್ರೆ ಅಫ್ಕೋರ್ಸ್ ಸಣ್ಣ ಪುಟ್ಟದಕ್ಕೆ ಅಳೋದು, ಆತ್ಮಹತ್ಯೆ ಯೋಚನೆಗಳು ಬರೋದು, ನನ್ ಜೀವನನೇ ಬೇಡ, ಲೆಟ್ ಮಿ ಎಂಡ್ ಆಲ್ ದಿಸ್, ಸ್ಯೂಸೈಡಲ್ ಥಾಟ್ಸ್ ಆಗಿರ್ಬೋದು, ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ಬೆಕ್ಸ್ ಟ್ರಯಾಡ್ ಅಂತ ಹೇಳ್ತೀವಿ. ಅಂದ್ರೆ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಅಂತ. ಅಂದ್ರೆ ಏನ್ರಲ್ಲೂ ಆಸಕ್ತಿ ಇರೋದಿಲ್ಲ. ಅಂಡ್ ಆನಿಡೋನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅದ್ರ ಅರ್ಥ, ಫಾರ್ ಎಕ್ಸಾಂಪಲ್, ಇವಾಗ ಪ್ರೀವಿಯಸ್ಲಿ ನನ್ಗೆ ಏನೋ ಮೂವಿ ನೋಡೋದ್ರಲ್ಲಿ ಖುಷಿ ಸಿಗ್ತಾ ಇತ್ತು, ನಮ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಕ್ಕೆ ಖುಷಿ ಸಿಕ್ತಿತ್ತು. ಈಗ ಅದ್ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಸಿಗ್ತಾ ಇಲ್ಲ. ಅಂದ್ರೆ ಪ್ರೀವಿಯಸ್ ಆಗಿ ನನ್ಗೆ ಇಷ್ಟ ಆಗ್ತಿದ್ದು ಕೆಲ್ಸಗಳಲ್ಲೂ ನನಗೆ ಇವಾಗ ಆಸಕ್ತಿ ಇಲ್ಲ. ಸೊ ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಆಫ್ ಡಿಪ್ರೆಷನ್. ಸೊ ಇದೆಲ್ಲ ಇದ್ರೆ ಡಿಪ್ರೆಷನ್ ಸಿಂಪ್ಟಮ್ಸ್. ಅಂಡ್ ಈ ತರದವರು ಈ 2 ವಾರಕ್ಕೂ ಹೆಚ್ಚಿಗೆ ಜಾಸ್ತಿ ಇದೇ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಡಾಕ್ಟರ್ನ, ಸೈಕ್ಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡ್ಬೇಕು ಅಂತ ನೀವ್ ಹೇಳ್ತೀರಾ? ಎಸ್ ಕರೆಕ್ಟ್. ಅಂಡ್ ಅವರು ಮೆಡಿಕೇಶನ್ ಅಲ್ಲಿ ಇರ್ಲೇಬೇಕಾ? ಅಂದ್ರೆ ಈಗ ಯಾರೇ ಡಿಪ್ರೆಷನ್ ಅಲ್ಲಿ ಇದ್ರು ಬೇರೆ ಏನು ಆಪ್ಷನ್ ಇಲ್ವಾ? ನಾನ್ ಜನರಲ್ ಆಗಿ ಕೇಳ್ತಾ ಇದ್ದೀನಿ ನಿಮ್ಗೆ. ಮೆಡಿಕೇಶನ್ ಬಿಟ್ಟು ಬೇರೆ ಯಾವ್ದೇ ತರದ್ ಅದೇ ಕೌನ್ಸಿಲಿಂಗ್ ಮಾಡಿ ಅದನ್ನ ಸರಿ ಮಾಡೋ ಪಾಸಿಬಿಲಿಟೀಸ್ ಇಲ್ವಾ? ಓಕೆ, ಸೊ ಇದರಲ್ಲಿ ಅಗೇನ್ ನಾವು ಅಲ್ಲಿ ಕ್ಯಾಟಗರಿ ಮಾಡ್ತೀವಿ. ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಕ್ಯಾಟಗರೀಸ್ ಬರುತ್ತೆ. ಓಕೆ, ಸೊ ಯೂಶಲಿ ನಾವು ಮೈಲ್ಡ್, ಮೇ ಬಿ ಅ ಲಿಟಲ್ ಬಿಟ್ ಆಫ್ ಮಾಡರೇಟ್, ಮೈಲ್ಡ್ ಟು ಮಾಡರೇಟ್ ಮ್ಯಾಕ್ಸಿಮಮ್ ಅಷ್ಟೇ. ಅದಕ್ಕಿಂತ ಕಮ್ಮಿ ಇದ್ರೆ ನಾವು ಖಂಡಿತ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ. ಸೈಕೋಥೆರಪಿಯಲ್ಲಿ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಇದೆ. ಇದನ್ನ ಥೆರಪಿಸ್ಟ್ ಕೊಡ್ತಾರೆ, ನಾವೆಲ್ಲ ಕೊಡ್ತೀವಿ. ಸೊ ದೀಸ್ ಆರ್ ಮಲ್ಟಿಪಲ್ ಸೆಷನ್ಸ್. ಇದು ಕೂಡ ಲೈಕ್ ಒಂದೇ ಒಂದ್ ಸೆಷನ್ ನೀನ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಡೇ ನೀನ್ ತುಂಬಾ ಚೆನ್ನಾಗಿ ಆಗ್ಬಿಡ್ತೀಯಾ ಅಂತ ಅಲ್ಲ. ಇಟ್ ರಿಕ್ವೈರ್ಸ್ ಮಲ್ಟಿಪಲ್ ಸೆಷನ್ ಇಫ್ ಇಟ್ ಇಸ್ ಮೈಲ್ಡ್. ಅಂಡ್ ಅಫ್ಕೋರ್ಸ್ ಸೈಕೋಥೆರಪಿ ಯಾವಾಗ ವರ್ಕ್ ಆಗುತ್ತೆ, ಯಾವ್ದೋ ಒಂದು ಸ್ಟ್ರೆಸ್ ಇಂದ ಬಂದಿದೆ ಅಂದ್ರೆ ರಿಯಾಕ್ಷನರಿ ಡಿಪ್ರೆಷನ್ ಅಂತ ಏನ್ ಹೇಳ್ತೀವಿ. ಅಂದ್ರೆ ಏನೋ ಐ ಆಮ್ ಹ್ಯಾವಿಂಗ್ ಎ ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ನನ್ ಜಾಬ್ ಕಳ್ಕೊಂಡೆ ನಾನು ಇವಾಗ, ಸೊ ಅದಕ್ಕೆ ನನ್ಗೆ ಇವಾಗ ಡಿಪ್ರೆಷನ್ ಆಗ್ತಾ ಇದೆ. ಸೊ ಇಂಥವ್ರಲ್ಲಿ ಅಫ್ಕೋರ್ಸ್ ಥೆರಪಿ ಟ್ರೈಂಗ್ ಟು ಹೆಲ್ಪ್ ದೆಮ್ ಔಟ್. ಏನೋ ಒಂದು ಸ್ಟ್ರೆಸ್, ಯಾವ್ದೋ ಬ್ರೇಕಪ್ ಆಗಿರ್ಬೋದು, ಸಮ್ ಇಶ್ಯೂ, ವಾಟ್ ಎವರ್ ಇಶ್ಯೂ. ಸೊ ಆ ಟೈಮ್ ನಲ್ಲಿ ಆ ಪರ್ಟಿಕ್ಯುಲರ್ ಸ್ಟ್ರೆಸ್ ಗೆ ಟಾರ್ಗೆಟ್ ಮಾಡುವಂತ ಸೈಕೋಥೆರಪಿ, ಬಿಹೇವಿಯರ್ ಥೆರಪಿ ನಾವು ಟಾರ್ಗೆಟ್ ಮಾಡಬಹುದು. ಬಟ್ ಮಾಡರೇಟ್ ಟು ಸಿವಿಯರ್ ಕೇಸಸ್ ಅಲ್ಲಿ ಖಂಡಿತವಾಗಿಯೂ ಫಾರ್ ಎಕ್ಸಾಂಪಲ್, ಯಾರನ್ನು ಜೀವನ ಎಂಡ್ ಮಾಡ್ಕೋಬೇಕಂತ ಇರಲ್ಲ ಎನಿಬಡಿ ನಾರ್ಮಲಿ. ಸೊ ಅವ್ರಿಗೆ ಆ ಯೋಚನೆ ಬರ್ತಾ ಇದೆ ಅಂದ್ರೆ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಅನ್ ಆಕ್ಚುಯಲ್ ಪ್ರಾಬ್ಲಮ್. ನಿಜವಾದ ಕಾಯಿಲೆ ಆಗಿದೆ. ಡಿಪ್ರೆಷನ್ ಕೂಡ ಒಂದು ಕಾಯಿಲೆ, ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅನ್ನೋದನ್ನ ನಮ್ ಸೊಸೈಟಿ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ಳುತ್ತೋ ಅಷ್ಟು ಬೇಗ ಸ್ಯೂಸೈಡ್ಸ್ ನಾವು ಸ್ಟಾಪ್ ಮಾಡ್ಬೋದು. ಈಗಿನ ಆಕ್ಚುಲಿ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನಾನು ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಎವ್ರಿ 4 seconds 1 person dies by suicide. Every 4 seconds. Literally that is the amount of suicide rate worldwide ಇರೋದು. ಇಂಡಿಯಾದಲ್ಲಿ ಐ ಥಿಂಕ್ ದ ಲಾಸ್ಟ್ ಐ ಸಾ ವಾಸ್ 20 seconds ಗೆ ಒಂದು ಸ್ಯೂಸೈಡ್ ಆಗುತ್ತೆ ಅಂತ. 20 seconds. ಐ ಮೀನ್ ನಾವ್ ಎಷ್ಟೊತ್ತು ಮಾತಾಡಿದೀವಿ. ಐ ಆಮ್ ನಾಟ್ ಇವನ್ ಎಕ್ಸಾಜರೇಟಿಂಗ್. ದಿಸ್ ಇಸ್ ಆಕ್ಚುಯಲ್ ಸ್ಟಾಟಿಸ್ಟಿಕ್ಸ್. ಇಟ್ ಇಸ್ ದಟ್ ಕಾಮನ್. ಸ್ಟಿಲ್ ಹಂಗೂನು ನಮ್ಮ ಸೊಸೈಟಿಯಲ್ಲಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತೀವಿ ಅಂದ್ರೆ ಅಯ್ಯೋ ಏನೋ ಯೂಸ್ ಆಗ್ಬಿಡಿದೆ, ಹೋಗ್ಬೇಡ ನೀನು ಅನ್ನೋದ್ರಲ್ಲಿ ಇರ್ತಾರೆ. ಸೊ ಐ ನೀಡ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ನಾವೀಗ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಿದ್ವಿ. ಈಗ ನಮ್ಗೆ ಸೈಕ್ ಆಗಿದ್ದಾರೆ ಅಂತ ಬಂದಾಗ ನಾವ್ ಸಿನಿಮಾಗಳ ನೋಡ್ಕೊಂಡ್ ಬಂದಿರೋದು ಹೇಗೆ ಅಂದ್ರೆ ತುಂಬಾ ಹೆಂಗೋ ಕಂಟ್ರೋಲ್ ಸಿಗದೆ ಆ ತರ ಇರ್ತಾರ. ಅಂತವ್ರು ಮಾತ್ರ ಏನೋ ಮೆಂಟಲಿ ಅವ್ರಿಗೆ ಪ್ರಾಬ್ಲಮ್, ಈಗ ಸೈಲೆಂಟ್ ಆಗಿದ್ದವ್ರು ಅಥವಾ ನೀವ್ ಹೇಳಿದ್ರಲ್ಲ ಇದೆಲ್ಲ ಸಿಂಪ್ಟಮ್ಸ್ ಬಂದವರು ಏನಿಲ್ಲ, ಅವ್ರು ನಾರ್ಮಲ್, ಅವ್ರು ಹೋಗಂದ್ರೆ ಆ ತರದವ್ರು ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆ ತರದವ್ರು ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು. ಮೇ ಬಿ ನಾವ್ ಅದನ್ನ ನೋಡ್ತಾ ನೋಡ್ತಾ ಬಂದಿರೋದ್ರಿಂದ ಇದಿಷ್ಟೇ ಡಿಪ್ರೆಷನ್ ಅನ್ನೋದು ಏನಿಲ್ಲ ಅನ್ನೋ ಒಂದು ಡಿಸಿಷನ್ ನಾವೇ ಬಂದ್ಬಿಟ್ಟಿದೀವಿ. ಐ ಥಿಂಕ್ ನಾವ್ ಅದನ್ನ ಸರಿ ಮಾಡ್ಕೋಬೇಕು. ಡಿಪ್ರೆಷನ್ ಅನ್ನೋದ್ ಬೇರೆ, ಅಂಡ್ ಅದ್ ನೀವ್ ಹೇಳ್ದಂಗೆ ಅಲ್ಲೂ ತುಂಬಾ ಸ್ಟೇಜಸ್ ಇದೆ. ಸ್ಟೇಜಸ್ ನಾವ್ ಯಾವ ಸ್ಟೇಜ್ ಅಲ್ಲಿ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ನಮ್ಮ ಮೆಡಿಕೇಶನ್ ಏನಿರುತ್ತೆ ಅಂತ. ಐ ಹೋಪ್ ಎಲ್ಲರೂ ಅದ್ರ ಬಗ್ಗೆ, ಅಂದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಎಜುಕೇಶನ್ ನಾವ್ ಎಜುಕೇಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ಎಷ್ಟೊಂದ್ ಜನಕ್ಕೆ ಡಿಪ್ರೆಷನ್ ಅನ್ನೋದು ಇದೆ ಅನ್ನೋದು ಗೊತ್ತಿಲ್ಲ, ಇದೆ ಅನ್ನೋದನ್ನ ನಂಬೋದು ಇಲ್ಲ.
ಹೌದು ಹೌದು ಆ ಕರೆಕ್ಟ್. ತರ ಆಗ್ಬಿಟ್ಟಿದೆ. ಬಿಕಾಸ್ ಮೋಸ್ಟ್ ಆಫ್ ದಮ್ ಈಗ ಹತ್ರಲ್ಲಿ ಒಬ್ರು ನನ್ ಡಿಪ್ರೆಷನ್ ಅಂತ ಹೇಳಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಹಾ ಡಿಪ್ರೆಷನ್ ಇಲ್ಲ, ಎಲ್ಲಾರು ಜಸ್ಟ್ ಹೌದು ಟೇಕಿಂಗ್ ಒನ್ ರೀಸನ್ ಅನ್ನೋ ತರ ಆಗ್ಬಿಟ್ಟಿದೆ. ಬಟ್ ವಿ ಡೋಂಟ್ ನೋ ಹೌದು ಆಕ್ಚುಲಿ ಅವ್ರ ಏನ್ ಫೇಸ್ ಮಾಡ್ತಿದಾರೆ ಅಂತ. ಏನ್ ಅನ್ಭವಿಸ್ತಿರ್ತದೆ. ಹೌದು ಯಾ, ಬಟ್ ನಾನೀಗ ಒಂದ್ ಕ್ವಶನ್ ಕೇಳೋಳಿದ್ದೆ, ಅಷ್ಟ್ರಲ್ಲಿ ನಂಗೆ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲೂ ಅದೇ ಕ್ವಶನ್ ಬಂತು. ಏನಂತ ಅಂದ್ರೆ, ಇವಾಗ ನಾವು ಈ ಲಾಕ್ ಡೌನ್ ಆಗಿರೋದ್ರಿಂದ ಆ ಇದೇ ಯೋಚನೆಯಲ್ಲಿ ಏನಾಗತ್ತೆ, ನಿದ್ದೆ ಬರಲ್ಲ, ಕರೆಕ್ಟ್ ಆಗಿ ನಿದ್ದೆ ಮಾಡಲ್ಲ, ಈ ಸ್ಲೀಪಿಂಗ್ ಹ್ಯಾಬಿಟ್ ಏನಾಗ್ಬಿಡಿದೆ, ಚೇಂಜ್ ಆಗ್ಬಿಡಿದೆ. ಇದರಿಂದ ಹೆಲ್ತ್ ಇಶ್ಯೂಸ್ ಆಗತ್ತೆ. ಈಗ ಪ್ರಾಬಬ್ಲಿ ನೈಟ್ ಶಿಫ್ಟ್ ಮಾಡ್ತಿದ್ದವ್ರು, ಕೆಲ್ಸಕ್ಕೆ ಹೋಗ್ತಿದ್ದವ್ರು ಅಂತ ಅನ್ಕೊಳ್ಳಿ, ಅವ್ರಿಗೆ ಶಿಫ್ಟ್ ಮಾಡಿ ಮಾಡಿ ಅದೇ ಒಂದ್ ಪ್ರಾಪರ್ ಸ್ಲೀಪಿಂಗ್ ಹ್ಯಾಬಿಟ್, ಆ ರುಟೀನ್ ಇರತ್ತೆ, ಅವ್ರಿಗೆ ಬೆಳಿಗ್ಗೆ ಹೊತ್ತು ಮಲ್ಗಕ್ ಆಗಲ್ಲ. ಅಂಡ್ ಇವಾಗ ಮನೇಲೆ ಲಾಕ್ ಡೌನ್ ಇರೋದ್ರಿಂದ ಕೆಲವೊಬ್ರು ಈ ಅಂದ್ರೆ ಸ್ಲೀಪಿಂಗ್ ಹ್ಯಾಬಿಟ್ ಕರೆಕ್ಟ್ ಆಗಿ ಆಗದೆ, ನಿದ್ದೆ ಕರೆಕ್ಟ್ ಆಗಿ ಮಾಡದೆ ಹೆಲ್ತ್ ಇಶ್ಯೂಸ್ ಆಗ್ತಿರೋರು ಇದಾರೆ. ಸೊ ಅವ್ರು ಪ್ರಾಪರ್ ಸೈಕಲ್ ನ ಮತ್ತೆ ಪ್ರಾಪರ್ ಆಗಿ ಮಾಡ್ಕೋಬೇಕು ಅಂತ ಅಂದ್ರೆ ಏನ್ ಮಾಡ್ಬೋದು? ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಜಾಸ್ತಿ ಬರೋದೇ ನಮ್ಗೆ ಈ ಟೈಮ್ ನಲ್ಲಿ ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಇರೋದ್ರಿಂದ. ಸೊ ಇದ್ರಲ್ಲಿ ಏನಂದ್ರೆ ಇನ್ಸಾಮ್ನಿಯಾ, ನಿದ್ರೆ ಬರ್ದೇ ಇರೋದನ್ನ ನಾವು ಇನ್ಸಾಮ್ನಿಯಾ ಅಂತೀವಿ. ಸೊ ಇನ್ಸಾಮ್ನಿಯಾ ಅಲ್ಲಿ ನಮ್ಗೆ ಅಗೇನ್ 2 ರೀತಿ ಇರುತ್ತೆ. ಒಂದು ಪ್ರೈಮರಿ ಇನ್ಸಾಮ್ನಿಯಾ, ಒಂದು ಸೆಕೆಂಡರಿ ಇನ್ಸಾಮ್ನಿಯಾ. ಪ್ರೈಮರಿ ಇನ್ಸಾಮ್ನಿಯಾ ಅಂದ್ರೆ ಏನಂದ್ರೆ ಯಾವುದೇ ಕಾರಣ ಇಲ್ಲ, ಅಂದ್ರೆ ನೋ ಐಡೆಂಟಿಫೈಯಬಲ್ ಕಾಸ್ ಏನು ಇರೋದಿಲ್ಲ, ಬಟ್ ಆದ್ರೂ ನಿದ್ರೆ ಬರ್ತಾ ಇಲ್ಲ. ಸೊ ದಿಸ್ ಇಸ್ ಪ್ರೈಮರಿ ಇನ್ಸಾಮ್ನಿಯಾ. ಸೆಕೆಂಡರಿ ಇನ್ಸಾಮ್ನಿಯಾ ಇಸ್ ಯಾವುದೋ ಒಂದು ಕಾರಣ, ಅಂದ್ರೆ ಫಾರ್ ಎಕ್ಸಾಂಪಲ್ ಡಿಪ್ರೆಷನ್ ಇಂದ, ಇಲ್ಲ ಆಂಗ್ಸೈಟಿಯಿಂದ, ಇಲ್ಲ OCD, PTSD, ಯಾವುದೋ ಒಂದು ಕಾಸ್ ಇಂದ ಆ ರಿಸಲ್ಟ್ ಆಗಿ ನಿದ್ರೆ ಬರ್ತಾ ಇಲ್ಲ. ಸೊ ದೀಸ್ ಆರ್ 2 ಡಿಫ್ರೆಂಟ್ ಇಶ್ಯೂಸ್. ಸೊ ಬೇಸಿಕ್ಲಿ ಇವಾಗ ಜಾಸ್ತಿ ಆಗಿರೋದು ಏನು ಅಂತಂದ್ರೆ ಲಾಕ್ಡೌನ್ ಆಗಿ ಎಲ್ಲ ಮನೇಲಿ ರುಟೀನ್ ಹಾಳಾಗೋಗಿದೆ. ಸೊ ಆ ಸ್ಕೆಡ್ಯೂಲ್ ಅಂತ ಏನಿದೆ, ದಟ್ ಪರ್ಫೆಕ್ಟ್ ರುಟೀನ್ ದಟ್ ಇಸ್ ಗಾನ್. ಎಲ್ಲ ಮುಂಚೆ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ಎಲ್ಲ ಬಂದು ಸುಸ್ತಾಗಿ ಬಂದು ಮಲ್ಕೊಳ್ಳೋರು. ಸೊ ಇವಾಗ ಅದ್ ಯಾವ್ದು ಇಲ್ಲ, ಬೆಳಿಗ್ಗಿಂದ ಮನೇಲೆ ಕೂತಿರ್ತಾರೆ. ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ರೀಸನ್ ವೈ ಸ್ಲೀಪ್ ಪ್ರಾಬ್ಲಮ್ಸ್ ಆಗ್ತಾ ಇರೋದು. ಸೊ ಇದಕ್ಕೇನು ಅಂದ್ರೆ, ಫಸ್ಟ್ ಆಫ್ ಆಲ್ ಒನ್ ವೆರಿ ಇಂಪಾರ್ಟೆಂಟ್, ನೀವು ಆ ಸ್ಲೀಪ್ ರುಟೀನ್ ಅಂತ ಒಂದು ಫಿಕ್ಸ್ ನೀವೇ ಮಾಡ್ಕೋಬೇಕು. ಇದನ್ನ ತುಂಬಾ ಜನ ಮಾಡ್ತಾ ಇಲ್ಲ. ಈ ಲಾಕ್ ಡೌನ್ ಅಲ್ಲಿ ಏನಾಗಿದೆ, ನಾನ್ ಎಷ್ಟೋ ಜನ ನೋಡಿದೀನಿ 2 ಗಂಟೆಗೆ ಮಲ್ಕೊಳ್ಳೋದು, 3 ಗಂಟೆಗೆ ಮಲ್ಕೊಳ್ಳೋದು. ಬಿಕಾಸ್ ನಾಳೆ ಬೆಳಿಗ್ಗೆ ಏನೋ ಎಷ್ಟು ಗಂಟೆಗಾರು ಎದ್ದೊಳ್ಬಹುದು, ಮನೇಲಿ ಏನು ಇಲ್ಲ. ಸೊ ಅಫ್ಕೋರ್ಸ್ ಇವಾಗ ಇದರಲ್ಲಿ ಟೆಕ್ನಾಲಜಿ ಪ್ರಾಬ್ಲಮ್ ಆಗುತ್ತೆ. ನೆಟ್ಫ್ಲಿಕ್ಸ್ ನೋಡ್ಕೊಂಡು, ಅಮೆಝಾನ್ ಪ್ರೈಸ್ ನೋಡ್ಕೊಂಡು ತುಂಬಾ ರಾತ್ರಿ ಎಲ್ಲ, ಒಂದೊಂದ್ಸರಿ ನಾನು ಮಾಡ್ತೀನಿ, ಸುಮ್ನೆ ಹೇಳ್ಬಾರ್ದು, ಬಟ್ ಸ್ಟಿಲ್. ಸೊ ತುಂಬಾ ಅದನ್ನ ಮಾಡ್ಕೊಂಡು ರಾತ್ರಿ, ಸೊ ಎವ್ರಿ ಡೇ ನೀವ್ ಅದನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ ಬ್ರೈನ್ಗೆ ನೀವೇನ್ ಅರ್ಥ ಮಾಡ್ಕೋಬೇಕು, ನಿಮ್ ಬ್ರೈನ್ಗೆ ಅದು ಐಡೆಂಟಿಫೈ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಒಂದಿನ 2 ಗಂಟೆ, ಇನ್ನೊಂದಿನ 12 ಗಂಟೆ, ಇನ್ನೊಂದಿನ 3 ಗಂಟೆ. ಸೊ ನಿಮ್ ಬ್ರೈನ್ಗೂ ಅದು ಅಡ್ಜಸ್ಟ್ ಆಗಕ್ ತುಂಬಾನೇ ಕಷ್ಟ. ನಾ ಹೇಳ್ದಂಗೆ ಇವಾಗ ದಿಸ್ ಇಸ್ ಸ್ಲೀಪ್ ಟೈಮ್ ಅಂತ ಅದಕ್ಕೆ ಗೊತ್ತಾಗೋದಿಲ್ಲ ಒಂದು. ಸೊ ಮೇಕ್ ಶೋರ್ ದಟ್ ನೀವು ಎವ್ರಿ ಡೇ, ನೋ ಮ್ಯಾಟರ್ ವಾಟ್, ನಿಮ್ಗೆ ನಿದ್ರೆ ತೊಂದರೆ ಆಗ್ತಿದೆ ಅಂದ್ರೆ ಅದೇ ಟೈಮ್ಗೆ ಮಲ್ಕೋಬೇಕು, ಅದೇ ಟೈಮ್ಗೆ ಎದ್ದೊಳ್ಬೇಕು. ನೀವು ಏನಾದ್ರೂ ಆಗಿರ್ಲಿ, ಅದನ್ನ ಒಂದ್ 2-3 ದಿನ ಒಬ್ಬೊಬ್ರಿಗೆ ಕಷ್ಟ ಆಗ್ಬೋದು. ರಾತ್ರಿ ಒಬ್ಬೊಬ್ರಿಗೆ ತುಂಬಾ ಹೊತ್ತು ನಿದ್ರೆ ಬರೋದಿಲ್ಲ. ಸೊ ಸುಮ್ನೆ ಓದಾಡ್ತಾನೆ ಇರ್ತಾರೆ, ತುಂಬಾ ಲೇಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಮತ್ತೆ ಬೆಳಿಗ್ಗೆ ಹೊತ್ತು ದಿಕ್ ಓವರ್ ಕಾಂಪನ್ಸೇಟ್, ಇನ್ನೊಂದ್ 2 ಅವರ್ ಜಾಸ್ತಿ ಮಲ್ಕೊಂತಾರೆ. ಸೊ ಇಟ್ಸ್ ಆಲ್ ಗೋಯಿಂಗ್ ಟು ರೂಯಿನ್ ಯುವರ್ ಸರ್ಕ್ಯಾಡಿಯನ್ ರಿಥಮ್ ಅಂತ ನಾವ್ ಹೇಳ್ತೀವಿ, ಸರ್ಕ್ಯಾಡಿಯನ್ ಸೈಕಲ್ ಅಂತ. ನಮ್ ಎಲ್ಲರ ಬಾಡಿಯಲ್ಲೂ ಒಂದು ಇಂಟರ್ನಲ್ ಕ್ಲಾಕ್ ಇರುತ್ತೆ, ಲೈಕ್ ಅನ್ ಅಲಾರಂ ಕ್ಲಾಕ್. ಸೊ ನೀವು ನೋಟಿಸ್ ಮಾಡಿದ್ರೆ, ತುಂಬಾ ನೀವು ಕರೆಕ್ಟ್ ಆಗಿ ಮಾಡ್ತಿದ್ ದಿನ ಅದೇ ಟೈಮ್ಗೆ ಎದ್ದೊಳ್ತಾ ಇದ್ರೆ ನಿಮ್ಗೆ ಅದೇ ಟೈಮ್ಗೆ ಎಚ್ಚರ ಆಗುತ್ತೆ. ಸೊ ನಿಮ್ ಅಲಾರಂ ಕ್ಲಾಕ್ ರಿಂಗ್ ಆಗಕ್ಕಿಂತ ಮುಂಚೆ ಒಬ್ಬೊಬ್ರಿಗೆ ಎಕ್ಸಾಕ್ಟ್ಲಿ ಆ ಟೈಮ್ ವೇವ್ ಆಗಿ ನೋಡ್ತೀರಾ, ದಟ್ ಇಸ್ ದ ಟೈಮ್. ಹಾ, ಸೊ ದಟ್ ಈಸ್ ಯುವರ್ ಇಂಟರ್ನಲ್ ಬಯೋಲಾಜಿಕಲ್ ಕ್ಲಾಕ್ ವಿಚ್ ಇಸ್ ಕಾಲ್ಡ್ ಸರ್ಕ್ಯಾಡಿಯನ್ ರಿದಮ್ ಅಂತ. ಸೊ ಇದು ಮೆಲೆಟೋನಿನ್, ತುಂಬಾ ಹಾರ್ಮೋನ್ಸ್ ಇಂದ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನ ಸೆಟ್ ಮಾಡ್ಬೇಕು ಅಂದ್ರೆ ನೀವು ಆ ರುಟೀನ್ ನ ಕಾಪಾಡ್ಕೋಬೇಕು ಅಷ್ಟೇ. ಇದಕ್ಕೇನು ಮಾತ್ರ ಇಲ್ಲ. ಸಿ, ಇಟ್ಸ್ ಅ ವೆರಿ ಗುಡ್ ಥಿಂಗ್. ನೀವು ಸುಮ್ನೆ ರುಟೀನ್ ಸೆಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಪರ್ಫೆಕ್ಟ್ಲಿ ನಾರ್ಮಲ್. ಯುವರ್ ಬಾಡಿ ನಿಮ್ಗೆ 7 to 8 hours ಆಫ್ ಸ್ಲೀಪ್ ಬೇಕೇ ಬೇಕು. ಸೊ ನೀವು ಆ ರುಟೀನ್ ಮಾಡ್ಕೊಂಡ್ರೆ ಅದು ಸ್ವಲ್ಪ ದಿನ ಆಚೆ ಈಚೆ ಆಗುತ್ತೆ, ಬಟ್ ಅದು ಸೆಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಆಫ್ಟರ್ನೂನ್ ನ್ಯಾಪ್ಸ್, ಮಧ್ಯಾಹ್ನ ಸಾಯಂಕಾಲ ಇವಾಗ ಅಗೇನ್ ಮತ್ತೆ ಮನೇಲಿ ಕೂತಿದ್ದಾರೆ, ಮಧ್ಯಾಹ್ನ ಒಂದು 1 hour 2 hours ಮೇಲೆ ನಿದ್ದೆ ಮಾಡ್ತಾರೆ, ಬೆಳಿಗ್ಗೆ ಮತ್ತೆ. ಸೊ ಅದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಥರ್ಡ್, ಕಾಫಿ, ಕ್ಯಾಫಿನ್, ಟೀ, ಸಿಗರೇಟ್ ಸ್ಮೋಕಿಂಗ್, ಇದನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಎಸ್ಪೆಷಲಿ ಡ್ಯೂರಿಂಗ್ ಈವ್ನಿಂಗ್ ಟೈಮ್ಸ್ ತುಂಬಾನೇ ಕಟ್ ಡೌನ್ ಮಾಡಿ ಇದನ್ನ. ಅಂಡ್ ಆಲ್ಕೋಹಾಲ್. ಸೊ ತುಂಬಾ ಜನ ಅನ್ಕೊಂತಾರೆ ಆಕ್ಚುಲಿ ಆಲ್ಕೋಹಾಲ್ ಕುಡಿಯೋದ್ರಿಂದ ನಿದ್ದೆ ಬರುತ್ತೆ ಅಂತ. ಬಟ್ ದ ಪಾಯಿಂಟ್ ಇಸ್, ಆಲ್ಕೋಹಾಲ್ ಕುಡಿಯೋದ್ರಿಂದ ನಿಮ್ಗೆ ಇಮಿಡಿಯೇಟ್ ಆಗಿ ನಿದ್ರೆ ಬರುತ್ತೆ, ಇಟ್ ಮೇಕ್ಸ್ ಯು ಡ್ರೌಸಿ. ಬಟ್ ಲೇಟರ್ ಇನ್ ದ ನೈಟ್ ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಏನಿದೆ ಅದು ಡಿಸ್ಟರ್ಬ್ಡ್ ಆಗಿರುತ್ತೆ. ಸೊ ಯು ಡೋಂಟ್ ಗೆಟ್ ಅ ಗುಡ್ ನೈಟ್ ಸ್ಲೀಪ್. ಸೊ ಬೆಳಿಗ್ಗೆ ಎದ್ದಾಗ ನಿಮ್ಗೆ ಆ ತರ ಆ ಫ್ರೆಶ್ನೆಸ್ ಆಗಿರ್ಬೋದು, ಆ ಕ್ವಾಲಿಟಿ ಆಫ್ ಸ್ಲೀಪ್ ಇರೋದಿಲ್ಲ.
ಓಕೆ. ಸೊ ಅದೊಂದು. ಅಂಡ್ ನೆಕ್ಸ್ಟ್ ಇವಾಗ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಬೆಡ್ ಮೇಲೆ ಕುತ್ಕೊಂಡು ಕೆಲಸ ಮಾಡೋದು. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಐ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಆ ಮನೆಯಲ್ಲಿ ಜಾಗಗಳು ಏನಿದ್ರೆ ಸ್ವಲ್ಪ ನೋಡಿ, ಬಟ್ ಆದಷ್ಟು ಬೆಡ್ ಮೇಲೆ ಅವಾಯ್ಡ್ ಮಾಡಿ. ಟ್ರೈ ಟು ಮೇಕ್ ಅ ಸಪರೇಟ್ ವರ್ಕ್ ಸ್ಟೇಷನ್. ಬೇರೆ ಎಲ್ಲಾದ್ರೂ ಆಗಿರ್ಬೋದು, ಒಂದು ಟೇಬಲ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ನಾ ಹೇಳ್ದಂಗೆನೆ ನಿಮ್ ಬ್ರೈನ್ಗೆ ಅದು ಯುನೋ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಇವಾಗ ಬೆಡ್ ಮೇಲೆ ಕುತ್ಕೊಂಡು ನೀವು ಕೆಲ್ಸಾನು ಮಾಡ್ತಾ ಇದ್ದೀರಾ, ನೆಟ್ಫ್ಲಿಕ್ಸ್ ನೋಡ್ತಾ ಇದ್ದೀರಾ, ಅಮೆಝಾನ್ ಪ್ರೈಮ್ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಮಲ್ಕೋತಾ ಇದ್ದೀರಾ. ಸೊ ನಿಮ್ ಬ್ರೈನ್ಗೆ ಅದು ಗೊತ್ತೇ ಆಗಲ್ಲ, ಲೈಕ್ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಇಟ್ ಗೆಟ್ಸ್ ಕನ್ಫ್ಯೂಸ್ಡ್. ಸೊ ಯು ನೀಡ್ ಟು ಟ್ರೈನ್. ಸೊ ಅದೆಲ್ಲ ನಿಮ್ ಕೈಲಿದೆ. ಯು ನೀಡ್ ಟು ಟ್ರೈನ್ ದಟ್ ದಿಸ್ ಇಸ್ ದ ಟೈಮ್ ಟು ಗೋ ಟು ಸ್ಲೀಪ್. ಹೋದಾಗ ನಿಮ್ಗೆ ಅದು ಅಭ್ಯಾಸ ಆಗ್ಬೇಕು. ಇದಕ್ಕೆ ಸ್ವಲ್ಪ ಬೇಸಿಕ್ ಥಿಂಗ್ಸ್ ಇದೆ. ಇದು ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಫಾಲೋ, ದೀಸ್ ಆರ್ ದ ಸಮ್ ನ್ಯಾಚುರಲ್ ಥಿಂಗ್ಸ್ ದಟ್ ಯು ಕ್ಯಾನ್ ಫಾಲೋ. ಓಕೆ. ಸೊ ಈಗ ನಿದ್ದೆ ಬರ್ತಿಲ್ಲ ಅಂತ ಎಷ್ಟೊಂದ್ ಜನ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಈ ತರದ್ದು ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ, ತಗೊಂಡು ಮಲ್ಕೊಳ್ಳೋದು. ಸೊ ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗತ್ತೆ ಅಂಡ್ ಇದು ಲಾಂಗ್ ರನ್ ಅಲ್ಲಿ ಹೆಲ್ತ್ ಇಶ್ಯೂಸ್ ಆಗತ್ತಾ ಅಥವಾ ಯಾವ ತರ? ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಹೌದು. ನಿದ್ರೆ ಮಾತ್ರೆ ಅಂತ ಏನ್ ತಗೊಂತಾರೆ, ತುಂಬಾ ಜನ ಹೋಗ್ಬಿಟ್ಟು ಸುಮ್ನೆ ಫಾರ್ಮಸೀಸ್ ಅಲ್ಲಿ ಡಾಕ್ಟರ್ ಕನ್ಸಲ್ಟೇ ಮಾಡಲ್ಲ, ಸುಮ್ನೆ ಫಾರ್ಮಸಿಯಲ್ಲಿ ಹೋಗ್ಬಿಟ್ಟು ನಿದ್ರೆ ಮಾತ್ರೆ ಕೊಟ್ಬಿಡಿ ಅಂತಾರೆ. ಅಂಡ್ ಅವರು ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ನಮ್ಗೆ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ಜನ ಅಫ್ಕೋರ್ಸ್ ಅದ್ ಮಾಡೋ ಹಾಗಿಲ್ಲ. ಇಟ್ಸ್ ಅ ಪನಿಷಬಲ್ ಅಫೆನ್ಸ್ ಟು ಬಿ ಆನೆಸ್ಟ್. ಬಟ್ ಯಾರೋ ಗೊತ್ತಿರೋರು ಏನೋ ಅಂತ ಆಗಿ ತಗೊಂಡ್ಬಿಡ್ತಾರೆ ಕೊನೆಯಲ್ಲಿ. ಸೊ ಅದನ್ನ ಡೆಫಿನೆಟ್ಲಿ ದೇ ಶುಡ್ ಅವಾಯ್ಡ್ ದಿಸ್, ಬಿಕಾಸ್ ಇದಕ್ಕೆ ಅಡಿಕ್ಷನ್ ಪೊಟೆನ್ಸಿ ಇರುತ್ತೆ. ಅಂದ್ರೆ ಅದನ್ನ ಡಿಪೆಂಡೆನ್ಸ್ ಪೊಟೆನ್ಸಿ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಬಾಡಿ ಅದ್ರ ಮೇಲೆ ಅವಲಂಬಿತವಾದ್ರೆ ನಿಮ್ಗೆ ಅದಿಲ್ದೆ ನಿದ್ರೆ ಹೋಗೋದ್ ಕಷ್ಟ. ಸೊ ನೀವು ಅಡಿಕ್ಟ್ ಆಗ್ಬಿಡ್ತೀರಾ ಅದಕ್ಕೆ. ಇಟ್ಸ್ ಲೈಕ್ ಎನಿಥಿಂಗ್. ನೀವು ಯಾವುದೇ ಒಂದು ಡ್ರಗ್ ತಗೊಂಡ್ರು ಅಷ್ಟೇ, ಆಲ್ಕೋಹಾಲ್ ಆಗಿರ್ಬೋದು, ನಿಕೋಟಿನ್, ಸಿಗರೇಟ್ ಆಗಿರ್ಬೋದು, ಎನಿಥಿಂಗ್. ಸೊ ಅದೇ ರೀತಿ ಸ್ಲೀಪಿಂಗ್ ಪಿಲ್ ಆಲ್ಸೋ ಅದು ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಿಮ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದನ್ನ ತಗೋಬೇಡಿ. ಬಿಕಾಸ್ ನಾವು ಅದನ್ನ ಕೊಡ್ಬೇಕಾದ್ರೆ ನಾವು ಯಾವ ಡೋಸೇಜ್ ಅಲ್ಲಿ ಕೊಡ್ಬೇಕು, ಎಷ್ಟು ದಿನ ಕೊಡ್ಬೇಕು, ಆಮೇಲೂ ಅದಕ್ಕೆ ಟೆಕ್ನಿಕ್ ಇರುತ್ತೆ. ಅದನ್ನ ಟೇಪರ್ ಮಾಡಿ ನಿಲ್ಲಿಸ್ಬೇಕು, ಯಾವ ತರ ಅದನ್ನ ಜಾಸ್ತಿ ಮಾಡ್ಬೇಕು, ಅದನ್ನ ಅದ್ ಡಿಪೆಂಡೆನ್ಸ್ ಆಗದೆ ಇರೋ ಹಾಗೆ ಸ್ವಲ್ಪ ಇದಿರುತ್ತೆ. ಅದು ನಿಮ್ ಡಾಕ್ಟರ್ ಕೊಡ್ತಾರೆ. ಸೊ ದಯವಿಟ್ಟು ನೀವೇ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಆಗಿ, ಸ್ಲೀಪಿಂಗ್ ಪಿಲ್ಸ್ ಆಗಿ ತಗೋಬೇಡಿ. ತುಂಬಾ ಜನ ಮಾಡೋದ್ರಿಂದ ಅದು ಇಟ್ ಈಸ್ ಹಾರ್ಮ್ಫುಲ್ ಟು ಯು. ಎಕ್ಸಾಕ್ಟ್ಲಿ. ಬಿಕಾಸ್ ನನಗೂ ಈ ಸ್ಲೀಪಿಂಗ್ ಹ್ಯಾಬಿಟ್ ಕರೆಕ್ಟ್ ಆಗಿ ಇರ್ಲಿಲ್ಲ 6 months ಹಿಂದೆ ಅಂತ ತಗೊಳ್ಳೋಣ. ಸೊ ನನಗೂ 3, 4, 5 ಆಗೋದು. ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಸೇಮ್ ಪಾಯಿಂಟ್ಸ್ ಹೇಳಿದ್ರು. ಅಂದ್ರೆ ನೀವು ನಿಮ್ ಮೈಂಡ್ ನ ಟ್ರೈನ್ ಮಾಡ್ಬೇಕಾಗತ್ತೆ. ಇಷ್ಟೊತ್ತಿಗೆ ಮಲಗ್ಬೇಕು. 3-4 days ಕಷ್ಟ ಆಗತ್ತೆ, ನಿದ್ದೆ ಬರಲ್ಲ, ಮಲಗಕ್ಕಾಗಲ್ಲ. ಬಟ್ ಆದಷ್ಟು ರಾತ್ರಿ ಮಲ್ಗಕ್ಕೂ ಸ್ವಲ್ಪ ಹೊತ್ತು ಮುಂಚೆ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಮಲ್ಗಿ, ಅಥವಾ ಹಾಲ್ ಕುಡಿದು ಮಲ್ಗಕ್ ಟ್ರೈ ಮಾಡಿ. ಸೊ ದಟ್ ಇಟ್ ವಿಲ್ ಹೆಲ್ಪ್. 1-2 hours ನೀವು ಕಷ್ಟಪಟ್ರು ಪರವಾಗಿಲ್ಲ, ಅಥವಾ ಒಂದ್ ವಾರ ಕಷ್ಟ ಆದ್ರೂ ಪರಲ್ಲ. ಈ ಪ್ರಾಕ್ಟೀಸ್ ನ ಮಾಡ್ಕೊಂಡ್ ಹೋಗ್ತಿದ್ರೆ ಇವೆನ್ಚುಲಿ ನಿಮ್ಗೆ ನಿದ್ದೆ ಬರಕ್ ಶುರು ಆಗುತ್ತೆ. ಟ್ಯಾಬ್ಲೆಟ್ ನಾನು ನಿಮಗ್ ಕೊಡೋದೇ ಇಲ್ಲ. ಹಂಗೆ ಪ್ರಾಕ್ಟೀಸ್ ಮಾಡ್ಬೇಕು, ಮಲಗಕ್ ಪ್ರಾಕ್ಟೀಸ್ ಮಾಡ್ಬೇಕು. ಸೆಷನ್ ಇದೆ, ನಿದ್ದೆ ಬರೋದು ಸರಿ ಹೋಗುತ್ತೆ ಅಂತ ಅಂದ್ರು. ಸೊ ಯಾರೇ ಆ ತರದ್ದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನಿದ್ದೆ ಮಾಡ್ಬೋದು ಅಂತ ಇದ್ರೆ ಪ್ಲೀಸ್ ಅದು ಡಾಕ್ಟರೇ ಹೇಳ್ತಾರೆ ಬೇಡ ಅಂತ. ಸೊ ಆ ತರದ್ ಏನಾದ್ರು ಅಭ್ಯಾಸ ಇದ್ರೂನು ಪ್ಲೀಸ್ ಸ್ಟಾಪ್ ಇಟ್. ಅಂಡ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ಮೆಡಿಕಲ್ ಸ್ಟೋರ್ಸ್ ಗೆಲ್ಲ ಹೋಗಿ ತಗೊಳ್ಳೋದನ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಅದು ನಿಮ್ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಇನ್ನೊಂದು ಏನ್ ಕೇಳೋದಂದ್ರೆ, ಈಗ ವರ್ಕೌಟ್ ಮಾಡೋದಿರ್ಬೋದು ಅಥವಾ ಹೊರಗಡೆ ಜಾಬ್ ಹೋಗ್ತಾರೆ, ನಾನು ನೋಡಿದೀನಿ ಅದನ್ನ. ಸೊ ಇಂಥ ಟೈಮಲ್ಲಿ ಬಿಕಾಸ್ ಹೊರಗಡೆ ಹೋಗಿ ಜಾಗ್ ಮಾಡೋದಿರ್ಬೋದು ಅಥವಾ ವರ್ಕೌಟ್ ಮಾಡೋದಿರ್ಬೋದು, ಇದು ಎಷ್ಟ್ರ ಮಟ್ಟಕ್ಕೆ ಓಕೆ ಅಂತ ನೀವ್ ಹೇಳ್ತೀರಾ? ಅಂದ್ರೆ ಈಗ ಸ್ವೆಟ್ ಆಗೋದು ಇರುತ್ತೆ, ಓಕೆನಾ? ಕೆಲವು ಅದು ಸ್ವೆಟ್ ಡಿಸ್ಚಾರ್ಜ್ ಮಾಡ್ತೀವಿ ನಾವು, ಅದರಿಂದ ಏನಾದ್ರೂ ನಮ್ಗೆ ಕೊರೋನಾ ಪಾಸಿಟಿವ್ ಆಗೋ ಚಾನ್ಸಸ್ ಏನಾದ್ರೂ ಇರುತ್ತಾ? ಆಸ್ ಆಫ್ ನೌ ಎವಿಡೆನ್ಸ್ ಪ್ರಕಾರ ಇಲ್ಲ. ಇವಾಗ ಇಲ್ಲ ಇದ್ರಲ್ಲಿಲ್ಲ ಎನಿ ಎವಿಡೆನ್ಸ್. ಈಗ ಸದ್ಯಕ್ಕೆ ಇರೋ ತನಕ ಅಫ್ಕೋರ್ಸ್ ನಮ್ ಮೆಡಿಸಿನ್ ಇಸ್ ಸ್ಟಿಲ್ ಫೈಂಡಿಂಗ್ ಔಟ್ ಮೋರ್ ಥಿಂಗ್ಸ್ ಅಬೌಟ್ ಕೋವಿಡ್. ಬಟ್ ಈಗಿನ ಇದ್ರ ಪ್ರಕಾರ ಇಟ್ ಇಸ್ ಓನ್ಲಿ ಟ್ರಾನ್ಸ್ಮಿಟೆಡ್ ಥ್ರೂ ಏರೋಸಾಲ್ಸ್. ನಿಮ್ಮ ಮಾತಾಡಿ, ಸ್ನೀಸಿಂಗ್, ಕಾಫಿಂಗ್, ಮಾತಾಡ್ಬೇಕಾದ್ರೆ ಇದ್ರಿಂದ ಮಾತ್ರ ಇಟ್ ಇಸ್ ದ ನೋನ್ ಟ್ರಾನ್ಸ್ಮಿಟಿಂಗ್ ಏನಿದೆ ಅದು ಮಾತ್ರ. ಸ್ವೆಟ್ ಇಂದ ಆಗ್ಲಿ, ಇವನ್ ಫುಡ್ ಐಟಮ್ಸ್ ಆಗ್ಲಿ, ನೀವು ಪಾರ್ಸಲ್ ತಗೊಳ್ಳೋದು, ಅದರಿಂದ ಸದ್ಯಕ್ಕೆ ಯಾವುದೇ ಆದ ಎವಿಡೆನ್ಸ್ ಇಲ್ಲ ದಟ್ ಕೋವಿಡ್ ಅದರಿಂದ ಸ್ಪ್ರೆಡ್ ಆಗುತ್ತೆ ಅಂತ ಇಲ್ಲ. ಅದಕ್ಕೆ ಹೇಳೋದು ಎಲ್ಲ ಬರೀ ಮಾಸ್ಕ್ ಹಾಕೊಳ್ಳಿ ಅಂತ ಅದಕ್ಕೆ ಜಾಸ್ತಿ ಹೇಳ್ತಾರೆ. ಈವನ್ ಗ್ಲವ್ಸ್ ಆಗಿರ್ಬೋದು, ಇಟ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್. ನಾವು ಗ್ಲೌಸ್ ನೀವೆಲ್ಲ ಕೈಯೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ರೆ ಸಾಕು. ಗ್ಲವ್ಸ್ ಆರ್ ಈವನ್ ಮೋರ್ ಡೇಂಜರಸ್, ಬಿಕಾಸ್ ಅದೇ ಗ್ಲೌಸ್ ನ ಎಲ್ಲಾ ಕಡೆ ತಗೊಂಡೋಗಿ ಮುಟ್ತಾ ಇರ್ತೀರಾ. ಅಂಡ್ ಗ್ಲೌಸ್ ಹಾಕೊಂಡಾದ್ಮೇಲೆ ಯಾರು ತೊಳ್ಕೊಳ್ಳೋದೇ ಇಲ್ಲ. ಅದನ್ನ
ಅದೇ ಗ್ಲೌಸ್ ಅಲ್ಲಿ ಮುಟ್ತೀರಾ, ಅದನ್ನೇ ಹಿಂಗ್ ಮಾಡ್ಕೊಂತೀರಾ. ಹಾ, ಕರೆಕ್ಟ್. ಸೊ ಇನ್ಸ್ಟೆಡ್ ಆಫ್ ದಟ್ ಜಸ್ಟ್ ಮಾಸ್ಕ್ ಇಸ್ ದ ಓನ್ಲಿ ಥಿಂಗ್. ಅದಕ್ಕೆ ಗವರ್ಮೆಂಟ್ ಕೂಡ ಎಲ್ಲ ಅದೇ ಹೇಳ್ತಿರೋದು, ಮಾಸ್ಕ್ಸ್ ಅಂಡ್ ಏರೋಸೋಲ್ ಟ್ರಾನ್ಸ್ಮಿಷನ್ ಅಂತ ಮಾತ್ರ ಸದ್ಯಕ್ಕೆ ನೆನ್ಪಿಟ್ಕೋಬೇಕಾಗಿರೋದು. ಸ್ವೆಟ್ ಇದರಿಂದ ಇನ್ನು ದೇರ್ ಇಸ್ ನೋ ನೋನ್ ಎವಿಡೆನ್ಸ್ ಫಾರ್ ದಟ್. ಓಕೆ, ಈಗ ಇನ್ನೊಂದು ಏನಾಗಿದೆ ಅಂದ್ರೆ ಐ ಥಿಂಕ್ ನನ್ಗೆ ಅದು OCD ಆಗೋಗಿದೆ. ಓಕೆನಾ, ಅಂದ್ರೆ ಏನೋ ಮುಟ್ಟಿದ್ರೆ ಹೋಗಿ ಕೈ ತೊಳ್ಕೊಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು. ಹಿಂಗ್ ಕೂದ್ಲು ಹೊರಗಡೆ ಎಲ್ಲೋ ಆಚೆ ಹೋಗಿರ್ತೀವಿ, ಡೋರ್ ಮುಟ್ಟಿರ್ತೀವಿ ಅನ್ಕೊಳ್ಳಿ, ಬರ್ಬೇಕು, ಹ್ಯಾಂಡ್ ವಾಶ್ ಮಾಡ್ಬೇಕು ಅಥವಾ ಸ್ಯಾನಿಟೈಸರ್ ಹಾಕೊಳ್ಳೇಬೇಕು. ಇದು ನನಗೆ ಅನಿಸ್ತಿರತ್ತೆ ಅಂದ್ರೆ ಇದು ಹೋಗ್ತಾ ಹೋಗ್ತಾ ಇದೇ ತರದ ಒಂದು OCD ಆಗ್ಬಿಡದ. ಬಿಕಾಸ್ ಟೂ ಮಚ್ ಆಫ್ ಸ್ಯಾನಿಟೈಸರ್ ಕೈಗೆ ಹಾಕೊಳ್ಳೋದು ತುಂಬಾ ಒಳ್ಳೇದು ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕೆ ಹೊರಗಡೆ ಹೋಗೋದನ್ನ ಜಾಸ್ತಿ ಅವಾಯ್ಡ್ ಮಾಡೋದು ಇರತ್ತೆ. ಬಟ್ ಇದು ಈಗ ನನಗೆ ಆಲ್ರೆಡಿ ಲೈಟ್ ಆಗಿ ಶುರು ಆಗಿದೆ. ಬೇಕೋ ಬೇಡ್ವಾ, ಮನೇಲೆ ಏನೋ ಮುಟ್ಟಿದ್ರು ಹೋಗಿ ಹ್ಯಾಂಡ್ ವಾಶ್ ಮಾಡ್ತೀನಿ ನಾನು, ಅಥವಾ ಸ್ಯಾನಿಟೈಸರ್ ಪಟ್ ಪಟ್ ಅಂತ ತೆಗೆದು ಹಾಕೊಂತೀನಿ. ಸೊ ನನಗೆ ಭಯ ಇದೆ, ಇದು OCD ಆಗತ್ತಾ ಅಂತ. ಏನ್ ಮಾಡ್ಬೋದು? ಓಕೆ, ಸೊ OCD ಅಂದ್ರೆ ನಾವೇನ್ ಹೇಳ್ತೀವಿ, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಬೇಸಿಕಲಿ OCD. ಸೊ ಇದರಲ್ಲಿ 2 ಕಾಂಪೊನೆಂಟ್ ಇರುತ್ತೆ, ಒಂದು ಅಬ್ಸೆಷನ್ ಕಾಂಪೊನೆಂಟ್, ಇನ್ನೊಂದು ಕಂಪಲ್ಷನ್ ಕಾಂಪೊನೆಂಟ್. ಸೊ ಅಬ್ಸೆಷನ್ ಅಂತ ಏನ್ ಹೇಳ್ತೀವಿ, ಅದು ನಿಮ್ಮ ಥಾಟ್ ಮಾತ್ರ. ಅಂದ್ರೆ ಇವಾಗ ನಾನ್ ಕೈ ತೊಳ್ಕೋಬೇಕು ಅನ್ನೋದು ಥಾಟ್ ಬಂದಾಗ ರಿಪೀಟೆಡ್ ಆಗಿ ಬರ್ತಿದ್ಯಾ, ದಟ್ ಇಸ್ ಓನ್ಲಿ ಅಬ್ಸೆಷನ್. ನೀವ್ ಆ ಅಬ್ಸೆಷನ್ ನ ಹೋಗಿ ಫಾಲೋ ಮಾಡಿ ಹೋಗಿ ಕೈ ತೊಳ್ಕೊಂತೀರಲ್ಲ, ದ ಮೋಟಾರ್ ಆಕ್ಟ್, ನಾವು ಅದು ಹೋಗಿ ಮಾಡ್ತೀವಿ, ಅದನ್ನ ಫಾಲೋ ಮಾಡ್ತೀವಿ, ದಟ್ ಬಿಕಮ್ಸ್ ದ ಕಂಪಲ್ಷನ್. ಓಕೆ, ಸೊ ಇವೆರಡು ಕಾಂಪೊನೆಂಟ್ ಇದೆ. ದಟ್ ಇಟ್ ಕ್ಯಾನ್, ಒಬ್ಬೊಬ್ರಿಗೆ ಬರೀ ಒಂದ್ ಕಾಂಪೊನೆಂಟ್ ಇರ್ಬೋದು, ಒಬ್ಬೊಬ್ರಿಗೆ 2 ಇರ್ಬೋದು. ಇಟ್ಸ್ ಓಕೆ. ಸೊ ದಿಸ್ ಇಸ್ ಬೇಸಿಕ್ಲಿ ವಾಟ್ OCD ಇಸ್ ಆಯ್ತಾ. ಸೊ ಇದ್ರಲ್ಲಿ ಒಂದೊಂದ್ಸರಿ ಹೋಗಿ ತೊಳ್ಕೊಳ್ಳೋದೇನು OCD ಅಲ್ಲ, ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ. ದ ಮೇನ್ ಥಿಂಗ್ ವಿತ್ actually OCD is a very debilitating illness. It's one of the most severe illness that I have seen. ತುಂಬಾ ಜನ ನಾವು ಸುಮ್ನೆ ಕೊಲೋಕಿಯಲ್ಲಿ ಯೂಸ್ ಮಾಡ್ತೀವಿ, ನಂಗೆ OCD ಆಗ್ಬಿಟ್ಟು ಸುಮ್ಮನೆ ಎಲ್ಲ ಹಿಂಗೆ ನೀಟಾಗಿ ಅರೇಂಜ್ ಮಾಡಿದ್ರೆ ಅವಳಿಗೆ OCD ಇದೆ, ಲೈಕ್ ಆತರ ತುಂಬಾ ನಾವು ಇದಾಗಿ ಯೂಸ್ ಮಾಡ್ತೀವಿ. ಬಟ್ ಇನ್ ರಿಯಾಲಿಟಿ ಇಟ್ಸ್ ಅ ವೆರಿ ವೆರಿ ಸೀರಿಯಸ್ ಇಲ್ನೆಸ್ ವೇರ್ ನಾನು ಇದನ್ನ ತುಂಬಾ ಸರಿ ಹೇಳಿದೀನಿ. ನಾನು ಏನಂದ್ರೆ, ನಾನು ನೋಡಿರೋರಲ್ಲಿ ಕೈ ತೊಳ್ಕೊಂಡು ಎಷ್ಟು ಸರಿ ತೊಳ್ಕೊಂತಾರೆ ಅಂದ್ರೆ ಅವ್ರ ಚರ್ಮ ಕಿತ್ಕೊಂಡ್ ಬರಕ್ ಶುರು ಆಗೋಗಿರುತ್ತೆ, ಲಿಟ್ರಲಿ. ಸೊ ದ ಸ್ಕಿನ್ ಸ್ಟಾರ್ಟ್ಸ್ ಪೀಲಿಂಗ್ ಆಫ್, ಅಷ್ಟು ಸರಿ ತೊಳ್ಕೊಳ್ಳೋದು. ಅಂಡ್ ಏನೋ ಚೆಕ್ ಮಾಡೋದು ಅಷ್ಟೇ, ಅವ್ರಿಗೆ ಅಲ್ಲೇ ಇರ್ಬೇಕು, ಇದೇ ರೀತಿ ಸಿಮೆಟ್ರಿ ಅಂತ ಹೇಳ್ತೀವಿ. ಸೊ ದೇರ್ ಇಸ್ ಮೆನಿ ಟೈಪ್ಸ್ ಆಫ್ OCD. ರಿಪಿಟೇಟಿವ್ ಚೆಕಿಂಗ್ ಆಗಿರ್ಬೋದು, ರಿಪಿಟೇಟಿವ್ ಕ್ಲೀನಿಂಗ್ ಆರ್ ವಾಷಿಂಗ್. ಸಿಮೆಟ್ರಿ ರಿಲೇಟೆಡ್ ಅಂದ್ರೆ 4 ಆಡ್ ನಂಬರ್ಸ್, ಇವನ್ ನಂಬರ್ಸ್ ಅಷ್ಟೇ ಇರ್ಬೇಕು. ದೇರ್ ಆರ್ ಪೀಪಲ್, ಪೆಪ್ಸಿ ಏನೋ 4 ಬಾಟಲ್ ಇದ್ರೆ ಅಷ್ಟೇ ಸರಿ, 3 ಇದ್ರೆ 3ನೇ ತೆಗೆದು ಬಿಸಾಕ್ಬಿಡ್ತಾರೆ. ಸೊ ಆತರ ತುಂಬಾ ಇಟ್ ಸೌಂಡ್ಸ್ ವೆರಿ ಫನ್ನಿ, ಇಟ್ಸ್ ದೇರ್, ಬಟ್ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅದರಿಂದ ಅಂದ್ರೆ. ಸೊ OCD ಯಾವಾಗ ಸಿಗ್ನಿಫಿಕೆಂಟ್ ಆಗತ್ತಂದ್ರೆ, ಅದನ್ ಮಾಡ್ಲಿಲ್ಲ ಅಂದ್ರೆ ದೇ ಸ್ಟಾರ್ಟ್ ಹ್ಯಾವಿಂಗ್ ಪ್ಯಾನಿಕ್ ಅಟ್ಯಾಕ್ಸ್. ಅಂದ್ರೆ ಏನೋ ತುಂಬಾ ಗಾಬರಿ ಆಗೋದು. ಅಂಟಿಲ್ ದೆನ್ ದೇ ಕ್ಯಾನ್ ನಾಟ್ ಡೂ ಎನಿಥಿಂಗ್. ನೀವ್ ಇವಾಗ ಹೋಗಿ ಮತ್ತೆ ಕೈ ತೊಳಿಲಿಲ್ಲ, ನಾನು 8 ಸರಿ ಕೈ ತೊಳಿಲಿಲ್ಲ ಅಂದ್ರೆ ನಾನ್ ನೆಕ್ಸ್ಟ್ ಬೇರೆ ಏನು ಮಾಡಕ್ಕೆ ಆಗಲ್ಲ. ಸೊ ಲೈಕ್ ಐ ಹ್ಯಾವ್ ಸೀನ್ ಪೀಪಲ್, ಅವರು 4 ಗಂಟೆಗೆ ಎದ್ದೋಳ್ಬಿಟ್ಟು 5 ಗಂಟೆಗೆ ಎದ್ದೋಳ್ಬಿಟ್ಟು ಅವ್ರ ರುಟೀನ್ ಎಷ್ಟು ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅದ್ ಮಾಡ್ಲಿಲ್ಲ ಅಂದ್ರೆ ನಾನ್ ನೆಕ್ಸ್ಟ್ ಸ್ಟೆಪ್ ಹೋಗಕ್ಕಾಗೋದಿಲ್ಲ. ಸೊ 8 ಸರಿ ಹಿಂಗ್ ಮಾಡ್ಬೇಕು, 3 ಸರಿ ಇದನ್ ಮಾಡ್ಬೇಕು, ಅದನ್ ಮುಟ್ಬೇಕು. ಸೊ ಇದೆಲ್ಲ ಮುಗಿಸ್ಕೊಂಡು ಇನ್ಸ್ಪೈಟ್ ಆಫ್ 4 ಗಂಟೆಗೆ ಎದ್ರು ಆಫೀಸಿಗೆ ಲೇಟ್ ಆಗಿ ಬರ್ತಾರ ಅವರು. ಸೊ ಅಷ್ಟು ನೀವ್ ಅರ್ಥ ಮಾಡ್ಕೋಬೇಕು. ನಾವು ಸುಮ್ನೆ ಹೇಳ್ತೀವಿ, ಬಟ್ 4 ಗಂಟೆಯಿಂದ 9 ಗಂಟೆಗೆ ಹೋಗೋ ಆಫೀಸ್ಗೆ ಅವ್ರು ಲೇಟ್ ಆಗಿ ಹೋಗ್ತಿದ್ದಾರೆ ಅಂದ್ರೆ ಅವ್ರು ಎಷ್ಟು ಮಾಡ್ತಾ ಇದಾರೆ, ಅದನ್ನೇ ಮತ್ತೆ ಮಾಡಿ. ಅದ್ ಮಾಡ್ಲಿಲ್ಲ ಅಂದ್ರೆ ದೇ ಕ್ಯಾನ್ ನಾಟ್ ಪ್ರೋಗ್ರೆಸ್. ಸೊ ಅದ್ರಲ್ಲಿ ಮ್ಯಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಜಿಕಲ್ ಥಿಂಕಿಂಗ್ ಏನಂದ್ರೆ, ನಾನ್ ಅದನ್ನ ಮಾಡ್ಲಿಲ್ಲ ಅಂದ್ರೆ ನನ್ಗೆ ಇಲ್ಲ ನಮ್ಮ ಮನೆಯವ್ರಿಗೆ ಏನಾದ್ರು ಕೆಟ್ಟದಾಗತ್ತೆ. ಸೊ ಆ ಒಂದ್ ಬಿಲೀಫ್ ಇರುತ್ತೆ ಅವ್ರಿಗೆ. ಸೊ ಇವಾಗ ನಾನು ಹೋಗ್ತಾ ನನ್ಗೆ ಈ ಒಂದ್ ಶಿವನ್ ಸ್ಟ್ಯಾಚ್ಯೂ ಇರುತ್ತೆ, ಅದನ್ನ ಮುಟ್ಬೇಕು. ಸ್ವಲ್ಪ ಅಮೌಂಟ್, ನಾವೆಲ್ರಿಗೂ ಒಂದ್ ಸ್ವಲ್ಪ ಅಮೌಂಟ್ ಸೂಪರ್ಸ್ಟಿಷನ್ ಇರುತ್ತೆ. ಹೋಗ್ಬೇಕಾದ್ರೆ ಯಾವ್ದೋ ದೇವ್ರ ಮುಖ ನೋಡ್ಕೊಂಡು ಹೋಗೋದು, ಅದನ್ನ ನಾವೆಲ್ಲಾ ಮಾಡ್ತೀವಿ ಅಲ್ವಾ. ಬಟ್ ಅವ್ರಿಗೆ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂದ್ರೆ, ಅದನ್ನ ಮಾಡ್ಲಿಲ್ಲ ಅವತ್ತು, ಅದನ್ನ ಏನೋ ಇಟ್ಸ್ ವೆರಿ ಇನ್ಸಿಗ್ನಿಫಿಕೆಂಟ್. ಅದನ್ನ ಮಾಡ್ಲಿಲ್ಲ ಅಂದ್ರೆ ಅವತ್ತಿನ ದಿನ ಪೂರ್ತಿ ದೇ ಕೆ ನಾಟ್ ಪ್ರೋಗ್ರೆಸ್. ತುಂಬಾ ಆಂಗ್ಸೈಟಿ ಆಗೋದು, ಪ್ಯಾನಿಕ್ ಅಟ್ಯಾಕ್ಸ್ ಆಗೋದು. ಸೊ ಇಷ್ಟು ತುಂಬಾ ಇದ್ರೆ ಆಗ ಮಾತ್ರ OCD ಅಂತೀವಿ. ಇವಾಗ ನಾವು ಕೋವಿಡ್ ಪ್ಯಾಂಡಮಿಕ್ ಇಂದ ಸುಮ್ನೆ ರಿಪೀಟೆಡ್ ಕ್ಲೀನಿಂಗ್ ಮಾಡ್ತಾ ಇದೀವಿ. ಸೊ ಸುಮ್ನೆ 1-2 ಸರಿ ಮಾಡ್ಕೊಳ್ಳೋದ್ರಿಂದ ಏನ್ ತೊಂದ್ರೆ ಆಗಲ್ಲ. ಇಟ್ಸ್ ಕಂಪ್ಲೀಟ್ಲಿ ಓಕೆ. ಓಕೆ, ಸೊ ನಾವೀಗ ಈಗ ಮನೆಯಲ್ಲಿ ಐಸೋಲೇಟ್ ಆಗಿರೋರ ಡಿಪ್ರೆಷನ್ ಬಗ್ಗೆ ಮಾತಾಡಿದ್ವಿ, ಅಥವಾ ಪೇಷಂಟ್ ಗಳ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ನಂಗೆ ಸುಮಾರು ಕ್ವೆಶನ್ಸ್ ನಾನು ನೋಡ್ತಾ ಇದ್ದೆ. ಈಗ ಮಕ್ಕಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಕೆಲವು ಮಕ್ಕಳನ್ನ ಪೇರೆಂಟ್ಸ್ ಹೊರಗಡೆನೂ ಆಟ ಆಡಕ್ ಬಿಡಲ್ಲ. ಬಿಕಾಸ್ ಈ 3rd ವೇವ್ ಅಂತಿದ್ದಾರೆ, ಮಕ್ಳಿಗೆ ಅಟ್ಯಾಕ್ ಆಗತ್ತೆ ಅಂತಾರೆ. ಕೆಲವೊಬ್ರು ಇಲ್ಲ, ಮಕ್ಳಿಗೆ ಅಟ್ಯಾಕ್ ಆಗ್ತಿಲ್ಲ ಅಂತಾರೆ. ಅಂಡ್ ಇನ್ನೊಂದ್ ಏನಾಗೋಗಿದೆ, ಈಗ 1-1.5 ವರ್ಷದಿಂದ ಅವರಿಗೆ ಮನೇಲೆ ಕೂತಿದ್ದಾರೆ.
ಅಂದ್ರೆ ಆನ್ಲೈನ್ ಕ್ಲಾಸಸ್ ಇರ್ಬೋದು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಅವರು ಅಷ್ಟೇ ಆನ್ಲೈನ್ ಕ್ಲಾಸಸ್ ಇರ್ಬೋದು. ಕೆಲವು ಮಕ್ಕಳಿಗೆ ಓದಕ್ಕೂ ಆಗ್ತಾ ಇಲ್ಲ, ಬೇರೆ ಯಾವ್ದ್ರ ಕಡೆ ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಅವ್ರಿಗೆ ಆಟ ಆಡಕ್ಕೂ ಟೈಮ್ ಸಿಗ್ತಾ ಇಲ್ಲ. 24 hours ಮನೇಲೆ ಇದಾರೆ ಆಲ್ಮೋಸ್ಟ್ 1 ವರ್ಷದಿಂದ. ಸೊ ಇವ್ರಿಗೆ ಅಂದ್ರೆ ಮಕ್ಕಳ ತಂದೆ ತಾಯಿಗೆ ಇವ್ರನ್ನ ತುಂಬಾ ಆಕ್ಟಿವ್ ಆಗಿಡಕ್ಕೆ ಅಥವಾ ಇವ್ರ ಈ ಬೇಜಾರಿಂದ ಅಥವಾ ಈ ತರದ ಒಂದು ಡಿಪ್ರೆಷನ್ ಇಂದ ಮಕ್ಕಳು ಅಂದ್ರೆ ಡಿಪ್ರೆಷನ್ ಹೋಗ್ತಿರ್ತಾರ, ಪೇರೆಂಟ್ಸ್ ಏನೆಲ್ಲ ಮಾಡಿ ಮಕ್ಕಳನ್ನ ಆಕ್ಟಿವ್ ಆಗಿಡ್ಬೋದು ಇಡೀ ದಿನ ಮನೆಯಲ್ಲಿ, ಹೇಗ್ ಹೆಲ್ಪ್ ಮಾಡ್ಬೋದು ಪೇರೆಂಟ್ಸ್ ಮಕ್ಕಳಿಗೆ? ಫಸ್ಟ್ ಐ ಥಿಂಕ್ ಪೇರೆಂಟ್ಸ್ ಜೊತೆ ನಾವು ಸಿಂಪತೈಸ್ ಮಾಡ್ಬೇಕು. ಸೀರಿಯಸ್ಲಿ ಈ ಸಿಚುವೇಶನ್ ಅಲ್ಲಿ ಮನೆಯಲ್ಲಿ ಇಟ್ ಇಸ್ ಸೋ ಡಿಫಿಕಲ್ಟ್, ನಾವ್ ಅರ್ಥ ಮಾಡ್ಕೊಬೇಕು ಆಕ್ಚುಲಿ. ಬಟ್ ಏನಂದ್ರೆ ಒನ್ ಅಡ್ವೈಸ್ ಕೊಡೋದೇನು, ಅವ್ರಿಗೂನು ಒಂದ್ ಮಕ್ಳಿಗೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆಲ್ಲ ಹೇಗಿತ್ತು, 9 ಗಂಟೆಗೆ ಹೋಗಿ 4 ಗಂಟೆಗೆ ಬಂದು. ಸೊ ವಿ ಹ್ಯಾಡ್ ಅ ಫಿಕ್ಸ್ಡ್ ರುಟೀನ್. ಟಿ ಕ್ಲಾಸ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಲಂಚ್ ಬ್ರೇಕ್ ಆಗಿರ್ಬೋದು, ಆ ಒಂದು ರುಟೀನ್ ಅಂತ ಏನಿತ್ತು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಆ ಡಿಸಿಪ್ಲಿನ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅವಾಗ ನಾವು ದೊಡ್ಡವರಾಗ್ಬೇಕಂತ ಎಷ್ಟು ಅನ್ಕೊಂತ ಇದ್ವು ಸ್ಕೂಲ್ ಟೈಮ್ ಅಲ್ಲಿ, ಬಟ್ ಇಟ್ ಇಸ್ ಒನ್ ಆಫ್ ದ ಬೇಸಿಕ್ ಥಿಂಗ್ಸ್. ನಾವು ಇಟ್ ಹಸ್ ಮೇಡ್ ಅಸ್ ಇನ್ ಟು ಹೂ ವಿ ಆರ್ ಅಲ್ವಾ, ಇಟ್ ಹಸ್ ಶೇಪ್ಡ್ ಅಸ್ ಬೇಸಿಕಲಿ. ದಟ್ಸ್ ಸೊ ಆ ನೇಲ್ ಕಟ್ಟಿಂಗ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ, ಇವತ್ತು ವೈಟ್ ಶೂಸ್ ಸೊ ಆ ಮಕ್ಳು ಅದನ್ನೆಲ್ಲ ಮಿಸ್ ಮಾಡ್ಕೊಂತ ಇದಾರೆ ಇವಾಗ. ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ನಥಿಂಗ್, ಸುಮ್ನೆ ಮನೇಲಿದ್ದು. ಸೊ ಆಬ್ವಿಯಸ್ಲಿ ಅವ್ರು ಇದ್ರಲ್ಲಿದ್ದಾರೆ. ಬಟ್ ನಾನ್ ಅಡ್ವೈಸ್ ಮಾಡೋದು, ಸ್ಕೂಲ್ಸ್ ಕೂಡ ತುಂಬಾ ಅದನ್ನ ಅಡ್ವೈಸ್ ಮಾಡಿದ್ದಾರೆ ಅಂತ ನಾನು ಕೇಳ್ದೆ. ಆ ರುಟೀನ್ ನ ದಯವಿಟ್ಟು ಮೇಂಟೈನ್ ಮಾಡಿ. ಜಸ್ಟ್ ಬಿಕಾಸ್ ನಿಮ್ ಮಗು ಮನೇಲೇ ಇದೆ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೆ, ಏನು ಅವಶ್ಯಕತೆ ಇಲ್ಲ ಅಂತ ನೀವು ಯಾವ್ದೋ ಟೈಮ್ಗೆ ಎದ್ದೋಳೋದು, ಬಿಕಾಸ್ ತಿಂಡಿನೂ ಯಾವ್ದೋ ಒಂದ್ ಟೈಮ್ಗೆ 10 ಗಂಟೆಗೆ 11 ಗಂಟೆಗೆ, ಬಿಕಾಸ್ ಮಗುನು ಆ ಟೈಮಲ್ಲಿ ಎಬ್ಬರಿಸ್ಬಿಟ್ಟು ಅದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಸ್ಕೂಲ್ ಸಿಚುವೇಶನ್, ಸ್ಕೂಲ್ಗೆ ಹೋಗಕ್ ಆಗದೆ ಇರ್ಬೋದು, ಬಟ್ ಸ್ಕೂಲ್ ಸಿಚುವೇಶನ್ ಅಲ್ಲಿ ದಯವಿಟ್ಟುನು ಮನೆಯಲ್ಲೇನೆ ಆ ಸ್ಕೂಲ್ ಸಿಚುವೇಶನ್, ಆ ಎನ್ವೈರನ್ಮೆಂಟ್ ನ, ಆ ಟೈಮ್ ಟೇಬಲ್ ನ ಸ್ವಲ್ಪ ಆದಷ್ಟು ತರಕ್ ನೋಡಿ. ಸೊ ಆ ಟೈಮ್ ನಲ್ಲೇನೆ ತಿಂಡಿ ಆಗೋದು ಅಂಡ್ ರೆಡಿ ಆಗು ಮಕ್ಳುನು. ಅದಕ್ಕೆ ತುಂಬಾ ಸ್ಕೂಲ್ಸ್ ಅದನ್ನ ನಾನು ಕೇಳ್ದೆ ಆಕ್ಚುಲಿ, ರೆಡಿ ಆಗಿ ಯೂನಿಫಾರ್ಮ್ ಹಾಕೊಂಡ್ ಕುತ್ಕೊಳ್ಳಿ ಅಂತ. ಸೊ ಮೆನಿ ಪೀಪಲ್ ಫೌಂಡ್ ಇಟ್ ಸ್ಟುಪಿಡ್. ಏನಕ್ಕೆ, ವಾಟ್ ಡಸ್ ಇಟ್ ಮ್ಯಾಟರ್ ಅಂತ. ಮಕ್ಳಿಗೆ ಅದು ಮ್ಯಾಟರ್ ಆಗುತ್ತೆ. ದೋಸ್ ಥಿಂಗ್ಸ್ ನಾವು ಆ ಟೈಮ್ ನಲ್ಲೇ ನಾವು ಕಲ್ತ್ಕೊಳ್ಳೋದು ಇದೆಲ್ಲ. ಸೊ ಇಟ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಸೊ ಆ ರುಟೀನ್ ಮತ್ತೆ ಆ ಶೆಡ್ಯೂಲ್ ಅನ್ನೋದನ್ನ ಮಕ್ಳಿಗೆ ದಯವಿಟ್ಟು ಮೇಂಟೈನ್ ಮಾಡಿ, ಸೊ ಈ ಟೈಮ್ ನಲ್ಲೇ ಅಂತ. ಅಂಡ್ ಈಗ ಆನ್ಲೈನ್ ಇದಾಗಿರೋದ್ರಿಂದ ಐ ಥಿಂಕ್ ಫೋನು, ಲ್ಯಾಪ್ಟಾಪ್, ಮೊಬೈಲ್ಸ್ ಕೊಡ್ಲೇಬೇಕಾಗುತ್ತೆ ಮಕ್ಳಿಗೆ. ಬಟ್ ಪ್ಲೀಸ್ ಅದನ್ನು ಟ್ರೈ ಟು ಲಿಮಿಟ್. ಆ ಟೈಮ್ ಅಲ್ಲಿ ಮಾತ್ರ ಕೊಡೋದು. ಅದಾದ್ಮೇಲೆ ಸ್ವಲ್ಪ ಇವಾಗ ಪೇರೆಂಟ್ಸ್ಗೂ ಸಾಕಾಗೋಗಿರುತ್ತೆ. ಐ ನೋ ಇಟ್ ಸೌಂಡ್ಸ್ ವೆರಿ ಡಿಫಿಕಲ್ಟ್, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ಆಲ್ ಆಫ್ ಅಸ್. ಬಟ್ ಆದಷ್ಟು ಒಂದ್ ಸ್ವಲ್ಪ ಮನೇಲೇ ಇದ್ದು ಮ್ಯಾನೇಜ್ ಮಾಡೋದಕ್ಕೆ, ಐ ಮೀನ್ ಮಕ್ಳ ಹತ್ರ ನೀವೇ ಆಟ ಆಡ್ಕೊಂಡು ಅಟ್ಲೀಸ್ಟ್ ಸಮ್ ಫಿಸಿಕಲ್ ಆಕ್ಟಿವಿಟಿ, ಸಮ್ ಗೇಮ್ಸ್, ಸಣ್ಣದಾಗಿರ್ಬೋದು, ಕೇರಮ್, ಲೂಡೋ, ಸಮಥಿಂಗ್. ಆಚೆ ಹೋಗಕ್ ಆಗದಿಲ್ಲ ಅಂದ್ರೂ ಮನೆಯಲ್ಲಿ ಸ್ವಲ್ಪ ಈವ್ನಿಂಗ್ ಟೈಮ್ಸ್ ಅಲ್ಲಿ ಸಮ್ ರುಟೀನ್, ಸಮ್ ಆಕ್ಟಿವಿಟೀಸ್ ನ ತಗೊಂಡ್ಬರೋದಕ್ಕೆ ಟ್ರೈ ಮಾಡ್ಬೇಕಾಗ್ತದೆ. ಓಕೆ. ಸೊ ಇನ್ನೊಂದ್ ಏನಂತ ಅಂದ್ರೆ, ಇತ್ತೀಚೆಗೆ ಇನ್ನೂ ಕಾಮನ್ ಆಗಿ ಕೇಳ್ತಿರೋದು ತಲೆನೋವು ಜಾಸ್ತಿ ಬರುತ್ತೆ ಎಲ್ಲರಿಗೂ ಅಂತ. ಮುಂಚೆ ಆ ತರದೆಲ್ಲ ಏನಿಲ್ಲ. ಇತ್ತೀಚೆಗೆ ಯಾರನ್ನೇ ಕೇಳಿದ್ರು ಅಯ್ಯೋ ತಲೆನೋವ್ತಿದೆ ಅಂತಾರೆ. ಸೊ ಇದಕ್ಕೇನಾದ್ರೂ ಪ್ರಾಪರ್ ಟ್ರೀಟ್ಮೆಂಟ್ ಇದೆಯಾ, ಅಥವಾ ಇದು ನಾನು ಸುಮ್ನೆ ಯೋಚನೆ ಮಾಡಿ ತಲೆನೋವು ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ, ಈಗ ನಾವ್ ಅವಾಗ್ಲೇ ಡಿಸ್ಕಸ್ ಓಕೆ ಓಕೆ ಡಾಕ್ಟರ್, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಯ್ತು ಅನ್ಸತ್ತೆ. ಮತ್ತೆ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತೀನಿ. ನಾನು ನಿಮ್ಗೆ ಏನಾದ್ರು ಕ್ವೆಶ್ಚನ್ ಇದ್ರೆ ಕಳ್ಸಿ. ನಾನು ಆದಷ್ಟು ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡು ನಿಮ್ ಕ್ವೆಶ್ಚನ್ಸ್ ನೋಡಕ್ ಟ್ರೈ ಮಾಡ್ತಾ ಇದೀನಿ ನಾನು. ಸೊ ಓಕೆ, ಅದಕ್ಕೆ ಅವರು ರಿಕ್ವೆಸ್ಟ್ ನನಗೆ ಕಳಿಸ್ಬೇಕು. ಕಾಲೇಜ್ ಸ್ಟೂಡೆಂಟ್ ಬಗ್ಗೆ ಅವರು ಆಲ್ರೆಡಿ ಡಾಕ್ಟರ್ ಆ ವಿಷಯನ ಮಾತಾಡಿದ್ದಾರೆ. ಒಂದು ನಿಮಿಷ, ಡಾಕ್ಟರ್ನ ಮತ್ತೆ ಕನೆಕ್ಟ್ ಮಾಡ್ಬಿಡ್ತೀನಿ, ನಾನು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಸೊ ಅವ್ರ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ್ದೀನಿ ನಾನು. ಬಟ್
ಓಕೆ. ಹಾಯ್ ಐ ಆಮ್ ಸಾರಿ, ಐ ಥಿಂಕ್ ನನ್ನ ಇಂಟರ್ನೆಟ್ ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ ಇಂಟರ್ನೆಟ್ ಖಾಲಿ ಆಗೋಗಿದೆ ಪ್ರಾಬಬ್ಲಿ. ಸೊ ನಾವ್ ಅದೇ ಹೆಡ್ಏಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಏನಂದ್ರೆ ಇವಾಗ ನಾವ್ ಅವಾಗ್ಲೇ ಫಸ್ಟ್ ಡೋಸ್ ತಗೊಂಡಾಗ ಜ್ವರ ಬರತ್ತೆ, ತಲೆನೋವು ಬಂತು. ನನ್ಗೂ ಲಿಟ್ರಲಿ ಅದೇ ಅನ್ನಿಸ್ತು, ಅಂದ್ರೆ ನಾನೇನಾದ್ರು ಪಾಸಿಟಿವ್ ಟೆಸ್ಟ್ ಆಗ್ಬಿಟ್ಟಿದೀನ, ಇಷ್ಟೊಂದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ಯಲ್ಲ ಅಂತ. ಅಥವಾ ಸುಮ್ನೆ ಒಂದ್ ಕೆಮ್ಮು ಬಂದ್ರೆ ಅಯ್ಯೋ ಇದನ್ನ ಪಾಸಿಟಿವ್ ಆಗಿರ್ಬೇಕು, ಅಥವಾ ತಲೆನೋವು ಬಂದ್ರೆ ಪಾಸಿಟಿವ್ ಆಗಿರ್ಬೇಕಂದ್ರೆ ಇದನ್ನ ನಾವ್ ನಮ್ ಮೈಂಡ್ಗೆ ಆಲ್ರೆಡಿ ಟ್ರೈನ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಈ ತರ ಆದ್ರೆ ಇದೇ ಸಿಂಪ್ಟಮ್ಸ್ ಅಂತ. ಬಿಕಾಸ್ ಈ ತರದಾಗಿನೂ ಪ್ಯಾನಿಕ್ ಆಗಿರೋರು ಇದಾರೆ, ಅಂದ್ರೆ ಏನೂ ಆಗದೆ ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋರು ಇದಾರೆ. ಸೊ ಇದಕ್ಕೆ ಏನ್ ಮಾಡಬಹುದು? ಓಕೆ, ಸೊ ಇದ್ರಲ್ಲಿ ಹೆಡೇಕ್ ಅಲ್ಲಿ ಅಗೇನ್ ನಮ್ಗೆ ತುಂಬಾ ಟೈಪ್ಸ್ ಇದೆ, ಹಲವಾರು ಟೈಪ್ಸ್ ಇದೆ. ಒಂದು ಮೈಗ್ರೇನ್ ಹೆಡೇಕ್ ಅಂತ ತುಂಬಾ ಕಾಮನ್, ತುಂಬಾ ಜನಕ್ಕೆ ಇರುತ್ತೆ ಮೈಗ್ರೇನ್ ಹೆಡೇಕ್ಸ್. ಅದನ್ ಬಿಟ್ಟು ಟೆನ್ಷನ್ ಟೈಪ್ ಹೆಡೇಕ್ಸ್ ಅಂತ ಹೇಳ್ತೀವಿ. ಆಮೇಲೆ ಓಕೆ, ಏನಾಗ್ತಾ ಇದೆ? ಓಕೆ, ಮತ್ತೆ ನಾನು ರಿಕ್ವೆಸ್ಟ್ ಕಳ್ಸಿದೀನಿ ಡಾಕ್ಟರ್ಗೆ. ಹಾಯ್. ಹಲೋ ಡಾಕ್ಟರ್, ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಿದೆ. ಮೈ ಆಡಿಬಲ್? ಬಟ್ ಇಲ್ಲ, ವಿಡಿಯೋ ಎಸ್, ಸಾರಿ, ಮತ್ತೆ ಕನೆಕ್ಟ್ ಮಾಡ್ತೀನಿ. ನನಗೆ ಕಾರ್ತಿಕ್ ಅವರೇ, ನಂಗೆ ಗೊತ್ತಿಲ್ಲ ಈ ಡಾಕ್ಟರ್ ಫಂಗಸ್ ಬಗ್ಗೆ ಮಾತಾಡ್ತಾರ ಏನು ಅಂತ, ಬಟ್ ನಾನು ಡೆಫಿನೆಟ್ಲಿ ಆ ಕ್ವೆಶ್ಚನ್ ಅವ್ರ ಹತ್ರ ಕೇಳ್ತೀನಿ. ಜಸ್ಟ್ ಒಂದ್ ನಿಮಿಷ, ನಾನು ಅವ್ರನ್ನ ಕನೆಕ್ಟ್ ಮಾಡ್ಬಿಡ್ತೀನಿ ಮತ್ತೆ. ಎಲ್ಲ ಬೈಕೊಂತ ಇರ್ಬೇಡಿ ಪ್ಲೀಸ್, ಸಾರಿ ನನ್ನ ಇಂಟರ್ನೆಟ್ ಇಶ್ಯೂಗೆ. ನೋ ಪ್ರಾಬ್ಲಮ್. ಸೊ ಮತ್ತೆ ನನ್ ಏನ್ ಕ್ವೆಶ್ಚನ್ ಕೇಳಿ? ಹೆಡ್ಏಕ್, ನಾನು ಹೆಡ್ಏಕ್ ಇದು ಹೇಳ್ತಾ ಇದ್ರಿ. ಸೊ ಹೆಡ್ಏಕ್ ಅಲ್ಲಿ ಒಂದು ಮೈಗ್ರೇನ್ ಹೆಡ್ಏಕ್ ಅಂತ ಹೇಳ್ತೀವಿ, ದಟ್ ಇಸ್ ವೆರಿ ವೆರಿ ಕಾಮನ್. ಓಕೆ, ಸೊ ಇನ್ನೊಂದು ಟೆನ್ಷನ್ ಟೈಪ್ ಹೆಡ್ಏಕ್ ಅಂತಾನೆ ಹೇಳ್ತೀವಿ. ಆಮೇಲೆ ನಿಮ್ಗೆ ಕಣ್ಣಿನ ದೃಷ್ಟಿ ತೊಂದರೆಯಿಂದ ಆಫ್ಥಲ್ಮಾಲಜಿಕಲ್ ರೀಸನ್ಸ್ ಇಂದ, ರಿಫ್ರಾಕ್ಟರಿ ಎರರ್ಸ್ ಇಂದ ರಿಫ್ರಾಕ್ಟರಿ ಹೆಡ್ಏಕ್ಸ್ ಕೂಡ ಬರ್ತದೆ, ಕ್ಲಸ್ಟರ್ ಹೆಡ್ಏಕ್ಸ್, ಈ ತರ ತುಂಬಾ ಹಲವಾರು ಟೈಪ್ಸ್ ಇರುತ್ತೆ. ಬಟ್ ಈಗ ಕೋವಿಡ್ ಸಿಚುಯೇಷನ್ ನಾನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಎರಡು, ಒಂದು ಮೈಗ್ರೇನ್ ಹೆಡ್ಏಕ್ಸ್, ಇನ್ನೊಂದು ಟೆನ್ಷನ್ ಟೈಪ್ ಹೆಡ್ಏಕ್ಸ್. ಸೊ ಮೈಗ್ರೇನ್ ಹೆಡ್ಏಕ್ಸ್ ತುಂಬಾನೇ ಕಾಮನ್ ಇವಾಗ ಈಗಿನ ಸಿಚುವೇಶನ್ ಅಲ್ಲಿ ಜನರಲ್ಲಿ. ಅದು ಯಾಕಾಗುತ್ತೆ ಅಂದ್ರೆ ನಾ ಹೇಳ್ದಾಗ, ನಮ್ಮ ಮೆದುಳಿನಲ್ಲಿ ಆರ್ಟರೀಸ್ ಅಂತ ಇರುತ್ತೆ, ಆರ್ಟರೀಸ್ ನರ್ವ್ಸ್, ಇದು ರಕ್ತನಾಳ ಅಂತ ಏನ್ ಹೇಳ್ತೀವಿ. ಸೊ ಆ ರಕ್ತನಾಳದಲ್ಲಿ ದೇರ್ ಇಸ್ ಅ ವ್ಯಾಸೋ ಡೈಲಿಟೇಷನ್, ಅಂದ್ರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಎಕ್ಸ್ಪ್ಯಾಂಡ್ ಆದಾಗ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಆಟೋಮ್ಯಾಟಿಕಲಿ. ಸೊ ಆ ಟೈಮ್ ನಲ್ಲಿ ಆಗೋ ಹೆಡ್ಏಕ್ ಇಸ್ ಮೈಗ್ರೇನ್ ಹೆಡ್ಏಕ್ಸ್. ಓಕೆ, ಸೊ ಅದರಲ್ಲಿ ವೆರಿ ಟಿಪಿಕಲ್ ನಿಮ್ಗೆ ಥ್ರಾಬಿಂಗ್ ಟೈಪ್ ಆಫ್ ಪೇನ್ ಅಂತೀವಿ, ಅಂದ್ರೆ ಟಪ್ 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 ಅಂತ ಆ ಟೈಮ್ ನಲ್ಲಿ ಓಡ್ಕೊಳ್ಳುತ್ತೆ. ಸ್ವಲ್ಪ ನಾಸಿಯಾ ಅಂಡ್ ವಾಮಿಟಿಂಗ್ ಇರುತ್ತೆ.
ಸೊ ಈ ಇಶ್ಯೂಸ್ ಮೈಗ್ರೇನ್ ಅಲ್ಲಿ ಆಗುತ್ತೆ. ಅಫ್ಕೋರ್ಸ್ ದಿಸ್ ಇಸ್ ವೆರಿ ಟ್ರೀಟಬಲ್ ವಿತ್ ಮೆಡಿಸಿನ್. ತುಂಬಾ ಜನಕ್ಕೆ ದಿಟ್ ಇಸ್ ವೆರಿ ಡೆಬಿಲಿಟೇಟಿಂಗ್. ಅವರು ಕೆಲ್ಸನೇ ಮಾಡಕ್ಕಾಗಲ್ಲ ದಿನಗಟ್ಲೆ. ಸಮ್ ಪೀಪಲ್ಗೆ 2-3 ದಿನ ಕಂಟಿನ್ಯೂಸ್ ಆಗಿ ಹೆಡ್ಏಕ್ ಇರುತ್ತೆ. ಎಲ್ಲಾರು ಕತ್ಲೆಲ್ ಕುತ್ಕೋಬೇಕು ಅನ್ಸುತ್ತೆ. ಬಿಕಾಸ್ ಆ ಟೈಮ್ ನಲ್ಲಿ ಲೈಟ್ ಮತ್ತೆ ಜಾಸ್ತಿ ಸೌಂಡ್ ನ ಕೇಳಿದ್ರೆ ಅದು ತುಂಬಾ ಜಾಸ್ತಿ ಆಗುತ್ತೆ ಹೆಡ್ಏಕ್ಸ್. ಸೊ ಈ ಟೈಮ್ ನಲ್ಲಿ ಅಂಡ್ ನಮ್ಮ ಇಂಡಿಯನ್ ಸಿಚುಯೇಷನ್ ಅಲ್ಲಿ ತುಂಬಾ ಮೈಗ್ರೇನ್ ಟ್ರಿಗರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮೆಹಂದಿ ಅಪ್ಲಿಕೇಶನ್ ಆಗಿರ್ಬೋದು. ಕೂದ್ಲಿಗೆ ಮೆಹಂದಿ ಹಚ್ಕೊಳ್ಳೋದ್ರಿಂದ ಕೆಲವರಿಗೆ ಮೈಗ್ರೇನ್ ಟ್ರಿಗರ್ಸ್ ಆಗುತ್ತೆ. ಕೆಲವು ಫುಡ್ ಐಟಮ್ಸ್, ಬನಾನಾಸ್ ಆಗಿರ್ಬೋದು, ಕಾಫಿ, ಇವನ್ ರೆಡ್ ವೈನ್, ಚೀಸ್ ಹಾಗೂ ಸಿಟ್ರಸ್ ಫ್ರೂಟ್ಸ್, ಲೆಮನ್, ಸ್ವಲ್ಪ ಜನಕ್ಕೆ ಸ್ವಲ್ಪ ಇದಿರುತ್ತೆ. ಸೊ ನೀವ್ ಅದನ್ನ ಎಕ್ಸಾಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ ವಿಚ್ ಫುಡ್ ಐಟಮ್ ಇಸ್ ಟ್ರಿಗರಿಂಗ್ ಯೋರ್ ಮೈಗ್ರೇನ್ ಅಂತ ಹೇಳಿ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ದಿಸ್ ಇಸ್ ಒನ್. ಟೆನ್ಷನ್ ಟೈಪ್ ಹೆಡ್ಏಕ್ ಅಂತ ನೆಕ್ಸ್ಟ್ ಟೈಪ್ ಅಲ್ಲಿ ಏನ್ ಹೇಳ್ತೀವಿ, ದಟ್ ಈಸ್ ನಾನು ಮೈಗ್ರೇನ್ ಅಲ್ಲಿ ಏನ್ ಹೇಳ್ದೆ ಥ್ರಾಬಿಂಗ್ ಟೈಪ್, ಅದು ಟಪ್ 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 ಅಂತ ಇರುತ್ತಲ್ಲ ಹೆಡ್ಏಕ್. ಅದೇ ರೀತಿ ಟೆನ್ಷನ್ ಟೈಪ್ ಅಲ್ಲಿ ವಿ ಕಾಲ್ ಇಟ್ ಅ ಬ್ಯಾಂಡ್ ಲೈಕ್ ಪೇನ್. ಅಂದ್ರೆ ಗಟ್ಟಿಗೆ ಯಾರೋ ಒಂದೇನೋ ಕಟ್ಟದ ಹಾಗೆ, ಇಟ್ ಇಸ್ ದೇರ್ ಥ್ರೂ ಔಟ್. ಸೊ ದಟ್ ಇಸ್ ಟೆನ್ಷನ್ ಟೈಪ್ ಹೆಡ್ಏಕ್. ಸೊ ದಟ್ ಈಸ್ ಅಗೇನ್ ಅದರಲ್ಲಿ ಯೂಶಲಿ ಮೋರ್ ದಿನ ಕಳೆದ ಹಾಗೆ ಈವ್ನಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಳಿಗ್ಗೆಗಿಂತ ಜಾಸ್ತಿ. ಸೊ ಅದಕ್ಕೂ ಅಫ್ಕೋರ್ಸ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಡೆಫಿನೆಟ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ನೀವು. ಬಟ್ ಇಟ್ ಇಸ್ ಆಲ್ ಕ್ಯೂರಬಲ್. ದಟ್ಸ್ ವಾಟ್ ಐ ವಾಂಟ್ ಟು ಸೇ ಬೇಸಿಕ್ಲಿ. ಓಕೆ, ಡನ್. ಇಲ್ಲಿ ಒಬ್ರು ನನಗೆ ಕ್ವೆಶ್ಚನ್ ಕೇಳಿದ್ರು ಫಂಗಸ್ ಬಗ್ಗೆ ಮಾತಾಡಿ ಅಂತ. ಬಿಕಾಸ್ ನೀವು ಕಾಲಲ್ಲಿ ಮಾತಾಡ್ತಾ ಇದ್ವಿ, ಇವಾಗ ಒಂಥರ ಇದು ಜೋಕಾಗೂ ಟರ್ನ್ ಆಗ್ತಿದೆ. ಬಿಕಾಸ್ ಫಸ್ಟ್ ಇಟ್ ವಾಸ್ ಬ್ಲಾಕ್, ಅದಾದ್ಮೇಲೆ ವೈಟ್, ನಿನ್ನೆ ನಮಗೆ ಗೊತ್ತಾಯ್ತು ಎಲ್ಲೋ ಫಂಗಸ್ ಅಂತ. ಸೊ ಇದ್ರ ಬಗ್ಗೆ ಏನಾದ್ರು ನೀವು ಮಾತಾಡಕ್ ಆಗತ್ತಾ? ಈ ಟಾಪಿಕ್ ನ ನೀವು ಟಚ್ ಮಾಡಕ್ ಅಂತ. I am not a very expert in because usually ಅದನ್ನ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ENT ಸ್ಪೆಷಲಿಸ್ಟ್ ಆಗಿರ್ಬೋದು, ಆಫ್ಥಲ್ಮಾಲಜಿಸ್ಟ್ ಆಗಿರ್ಬೋದು, ಅಂಡ್ ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ ಹ್ಯಾಂಡಲ್ ಮಾಡ್ತಾರೆ. ಸೊ ಐ ಮೀನ್ ಅದ್ರ ಬಗ್ಗೆ ಏನ್ ಹೇಳಿ ನಾನು ಬ್ಲಾಕ್ ಫಂಗಸ್ ಬಗ್ಗೆ. ಸಿ ಇಟ್ ಇಸ್ ಮೋರ್ ಕಾಮನ್. ನಾನ್ ಡಾಕ್ಟರ್ ಆಗಿ, ಜನರಲ್ ಡಾಕ್ಟರ್ ಆಗಿ ಹೇಳೋದು ಅಂದ್ರೆ ಮೋರ್ ಕಾಮನ್. ಅಫ್ಕೋರ್ಸ್ ಇದು ಕೋವಿಡ್ ಆಗಿ ರಿಕವರ್ ಆಗಿರೋರಲ್ಲಿ ಯಾರಲ್ಲಿ ಕಾಮನ್, ಒಂದು ಕೋವಿಡ್ ಇದ್ರಲ್ಲಿ ನಿಮ್ಗೆ ಸ್ಟೀರಾಯ್ಡ್ಸ್ ಕೊಟ್ಟಿರ್ತಾರೆ. ಅಗೇನ್ ಸ್ಟೀರಾಯ್ಡ್ಸ್ ನ ಬ್ಲೇಮ್ ಮಾಡೋದಲ್ಲ, ಸ್ಟೀರಾಯ್ಡ್ಸ್ ಆರ್ ಲೈಫ್ ಸೇವಿಂಗ್ ಫಾರ್ ಲಾಟ್ ಆಫ್ ಪೀಪಲ್. ಅದನ್ನ ಬದುಕ್ ಉಳಿಸಿರುತ್ತೆ ಬೇಸಿಕ್ಲಿ. ಸೊ ಸ್ಟೀರಾಯ್ಡ್ಸ್ ಆ ಟೈಮಲ್ಲಿ ಕೊಟ್ಟಿದ್ದಾಗ ಸ್ಟೀರಾಯ್ಡ್ಸ್ ಹೇಗ್ ವರ್ಕ್ ಮಾಡುತ್ತೆ, ಬೇಸಿಕಲಿ ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ ನಿಮ್ಗೆ ಆ ಟೈಮ್ ನಲ್ಲಿ. ಓಕೆ, ಕೋವಿಡ್ ಇದ್ರಲ್ಲಿ. ಸೊ ಅಂದ್ರೆ ಇಟ್ ವಿಲ್ ಹೆಲ್ಪ್ ಯುವರ್ ಬಾಡಿ, ಇಮ್ಯುನಿಟಿ ಜಾಸ್ತಿ ಅಂದ್ರೆ ಇಟ್ ವಿಲ್ ಹೆಲ್ಪ್ ಯುವರ್ ಬಾಡಿ ಫೈಟ್ ದಟ್ ಇನ್ಫೆಕ್ಷನ್. ಓಕೆ, ಸೊ ಇದು ಯಾವಾಗ ನೆಕ್ಸ್ಟ್ ಒನ್ ಪಾಯಿಂಟ್ ಅಲ್ಲಿ ನಿಮ್ಗೆ ತುಂಬಾ ಸ್ಟೀರಾಯ್ಡ್ಸ್ ಇದಾದಾಗ ಸಮ್ ಟೈಮ್ಸ್ ದೇರ್ ಆರ್ ಸಮ್ ನಿಮ್ಮ ಬಾಡಿಯಲ್ಲಿ ಸಮ್ ಸೆಲ್ಸ್ ಇರುತ್ತೆ ವಿಚ್ ಆರ್ ಸಿಮಿಲರ್ ಟು ದ ವೈರಸ್, ಕೋವಿಡ್ ವೈರಸ್. ಓಕೆ, ಸೊ ಈಗ ನಾವು ದ ಬಾಡಿ ಸ್ಟಾರ್ಟ್ಸ್ ಈಗ ನಿಮೋನಿಯಾ ಅವೆಲ್ಲ ಹೇಳ್ತಾರಲ್ಲ, ಕೋವಿಡ್ ಕಾಂಪ್ಲಿಕೇಶನ್ಸ್. ಅದು ಯಾಕಾಗತ್ತೆ, ನಾವು ಒನ್ ಏಮ್ಸ್ ಡಾಕ್ಟರ್ ಇದಾರೆ ಆಕ್ಚುಲಿ, ಡಾಕ್ಟರ್ ಮ್ಯಾಥ್ಯೂ ವರ್ಗೀಸ್ ಅಂತ. ಈಸ್ ಎಕ್ಸ್ಪ್ಲೈನ್ಡ್ ಇಟ್ ವೆರಿ ವೆಲ್. ಯಾರಾದ್ರೂ ನಿಮ್ಗೆ ಅದನ್ನ ನೋಡ್ಬೇಕಂತ ಇದ್ರೆ, ನಿಮ್ಗೆ ಎಕ್ಸಾಕ್ಟ್ಲಿ ಕೋವಿಡ್ ಅರ್ಥ ಮಾಡ್ಕೊಳಕಿದ್ರೆ ಅದನ್ನ ಆ ವಿಡಿಯೋ ನೋಡ್ಬೋದು ನೀವು. ಅಲ್ಲಿ ಏನಾಗುತ್ತೆ ಬೇಸಿಕ್ಲಿ, ಸೊ ಇವಾಗ ವೈರಸ್ ಏನಿದೆ, ನಮ್ಮ ಆಂಟಿಬಾಡೀಸ್, ಫಾರ್ ಎಕ್ಸಾಂಪಲ್ ನೀವು ಅರ್ಥ ಮಾಡ್ಕೋಬೇಕು, ವೈರಸ್ ಇದೆ, ನಮ್ಮ ಆಂಟಿಬಾಡೀಸ್ ನಮ್ಗೆ ಜನರಲಿ ಬಾಡಿಯಲ್ಲಿ ಇರುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ. ಸೊ ಇವಾಗ ವೈರಸ್ ಅಟ್ಯಾಕ್ ಆದಾಗ ದ ಆಂಟಿಬಾಡಿ ಹ್ಯಾಸ್ ಟು ಫೈಟ್ ದ ವೈರಸ್ ಅಲ್ವಾ. ಸೊ ದಟ್ ಅದನ್ನ ಬಾಡಿಯಿಂದ ಎಲಿಮಿನೇಟ್ ಮಾಡೋದಕ್ಕೆ. ಓಕೆ, ಸೊ ಇದು ನಾರ್ಮಲ್ ಆಗಾದ್ರೆ ಅದ್ ಫೈಟ್ ಮಾಡಿ ದ ಆಂಟಿಬಾಡೀಸ್ ವಿನ್ ದ ಫೈಟ್ ಅಂಡ್ ಯು ಕಮ್ ಔಟ್ ಆಫ್ ಇಟ್. ಇದು ನಾರ್ಮಲ್ ಮೈಲ್ಡ್ ಸಿಂಪ್ಟಮ್ಸ್, ಎಸಿಂಪ್ಟೊಮ್ಯಾಟಿಕ್ ಸಿಂಪ್ಟಮ್ಸ್ ಅಲ್ಲಿ ಆಗೋದು. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಓಕೆ, ಬಟ್ ಸ್ವಲ್ಪ ದಿನ ಆದ್ಮೇಲೆ ಕಾಂಪ್ಲಿಕೇಶನ್ ಆಗುತ್ತಲ್ಲ, ಈ ಕಾಂಪ್ಲಿಕೇಶನ್ ಏನಕ್ಕಾಗತ್ತೆ ಅಂದ್ರೆ, ಈ ವೈರಸ್ ಏನಿದೆ, ಕೋವಿಡ್ ವೈರಸ್, ಅದ್ರ ಸುತ್ತಲ ಆ ಪ್ರೋಟೀನ್ಸ್ ಏನಿದೆ ಅದು ನೋಡೋದಕ್ಕಿರುತ್ತಲ್ಲ, ಅಂದ್ರೆ ಮೈಕ್ರೋಸ್ಕೋಪಿಕಲಿ ಅಫ್ಕೋರ್ಸ್. ಸೊ ಆ ಇದ್ರಲ್ಲಿ ಇರೋದು ನಮ್ಮ ಬಾಡಿಯಲ್ಲಿ, ನಮ್ಮ ಲಂಗ್ಸ್ ಅಲ್ಲೂ ಕೂಡ ಅದೇ ಸ್ವಲ್ಪ ಸಿಮಿಲರ್ ಲುಕಿಂಗ್ ಟು ದಟ್ ಅದಿರುತ್ತೆ. ಓಕೆನಾ, ಸಮ್ ಸೆಲ್ಸ್ ಆರ್ ಸಿಮಿಲರ್ ಟು ದಟ್. ಸೊ ಆ ಟೈಮ್ ನಲ್ಲಿ ನಿಮ್ಮ ಬಾಡಿಯಲ್ಲಿ ಜನರೇಟ್ ಆಗಿರೋ ಆಂಟಿಬಾಡೀಸ್ ಏನ್ ಅನ್ಕೊಳ್ಳುತ್ತೆ, ಈ ಸೆಲ್ಸ್ ವೈರಸ್. ಸೊ ಇಟ್ ಫೇಲ್ಸ್ ಟು ಡಿಫ್ರೆನ್ಶಿಯೇಟ್ ವೈರಸ್ ಮತ್ತು ನಿಮ್ಮ ಓನ್ ಬಾಡಿ ಮಧ್ಯೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಇದಾಗೋದಿಲ್ಲ. ಸೊ ದಟ್ ಇಸ್ ವೆನ್ ದೀಸ್ ಆಂಟಿಬಾಡೀಸ್ ಅಟ್ಯಾಕ್ ಯುವರ್ ಓನ್ ಸೆಲ್ಸ್. ಸೊ ದಟ್ ಟೈಮ್ ಅಲ್ಲಿ ಸೊ ಬಿಕಾಸ್ ಆಫ್ ದಿಸ್ ನಿಮ್ಗೆ ನಿಮೋನಿಯಾ ಅಂತ ಏನೇನ್ ಕಾಂಪ್ಲಿಕೇಶನ್ ಆಗುತ್ತೆ, ದಿಸ್ ಇಸ್ ವೈ ಇಟ್ ಹ್ಯಾಪನ್ಸ್ ಬೇಸಿಕಲಿ. It is not because of the virus. It is because these antibodies, your own antibodies, are attacking your own lung cells, tissues, thinking it is a virus.
ಸೊ ಆ ಟೈಮ್ ನಲ್ಲಿ ಆಟೋಮ್ಯಾಟಿಕ್ಲಿ ನಿಮ್ಗೆ ಬ್ಲಡ್ ವೆಸಲ್ಸ್ ಅಲ್ಲಿ ಇವಾಗ ಅಟ್ಯಾಕ್ ಆಗಿರುತ್ತೆ, ಸ್ವಲ್ಪ ನಾರ್ಮಲಿ ನಿಮ್ಮ ರಕ್ತನಾಳಗಳು ಸ್ಮೂತ್ ಆಗಿರುತ್ತೆ, ಬ್ಲಡ್ ವೆಸಲ್ಸ್ ಆರ್ ವೆರಿ ಸ್ಮೂತ್. ಸೊ ಈ ಅಟ್ಯಾಕ್ ಆದಾಗ ದೇರ್ ಇಸ್ ಸಮ್ ಅಮೌಂಟ್ ಆಫ್ ಪ್ರಾಬ್ಲಮ್. ಸೊ ಸ್ವಲ್ಪ ಇವಾಗ ಒಂದು ರೋಡ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪಾಟ್ ಹೋಲ್ಸ್ ಎಲ್ಲ ಇರುತ್ತಲ್ವಾ, ಸೊ ಆ ಟೈಮ್ ಅಲ್ಲಿ. ಸೊ ಅದಾದಾಗ ನಿಮ್ಗೆ ನಿಮ್ ಬ್ಲಡ್ ಸ್ಮೂತ್ ಆಗಿ ಫ್ಲೋ ಆಗೋದಿಲ್ಲ. ಸೊ ಅಲ್ಲಿ ಕ್ಲಾಗಿಂಗ್ ಏನಾಗುತ್ತೆ, ಕ್ಲಾಟಿಂಗ್ ಆಗಕ್ ಶುರು ಆಗುತ್ತೆ. ಸೊ ದಟ್ ಇಸ್ ವೈ ದೇರ್ ಇಸ್ ಅ ಲಾಟ್ ಆಫ್ ಬ್ಲಡ್ ಕ್ಲಾಟ್ಸ್ ಇನ್ ಯುವರ್ ಲಂಗ್ಸ್. ಸೊ ಆ ಟೈಮ್ ನಲ್ಲಿ ಅದಕ್ಕೆ ನೀವು ಎಕ್ಸ್ರೇಸ್ ಅಲ್ಲಿ ನೀವೇನ್ ನೋಡ್ತೀರಾ ಅದು ದೋಸ್ ಕ್ಲಾಟ್ಸ್ ಎಲ್ಲ ಫಾರ್ಮ್ಸ್ ಆಗಿರುತ್ತೆ. ಸೊ ದಟ್ ಇಸ್ ವೈ ಇಟ್ ಹ್ಯಾಪನ್ಸ್. ಸೊ ಈ ಟೈಮ್ ನಲ್ಲಿ ದೇ ಗಿವ್ ಯು ಸ್ಟೀರಾಯ್ಡ್ಸ್ ಸೊ ದಟ್ ಯುವರ್ ಬಾಡಿ ಹ್ಯಾಸ್ ದ ಪವರ್ ಟು ಫೈಟ್ ಬ್ಯಾಕ್. ಸೊ ದಟ್ ಇಸ್ ವೈ ಸ್ಟೀರಾಯ್ಡ್ಸ್ ಆರ್ ಗಿವನ್. ಸೊ ಹಂಗಂತ ಸ್ಟೀರಾಯ್ಡ್ಸ್ ತಗೊಳ್ಳೋದೇ ಬೇಡ ಬಿಕಾಸ್ ಆಫ್ ಬ್ಲಾಕ್ ಫಂಗಸ್ ಅಂತಲ್ಲ, ಬಿಕಾಸ್ ಇಟ್ ಇಸ್ ರಿಕ್ವೈರ್ಡ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್. ಆ ಟೈಮ್ ನಲ್ಲಿ ನಿಮಗೆ ಬಾಡಿಗೆ ಬೇಕಾಗಿರುತ್ತೆ, ಬಿಕಾಸ್ ಯುವರ್ ಬಾಡಿ ಇಸ್ ನಾಟ್ ಏಬಲ್ ಟು ಫೈಟ್ ಇಟ್, ಇಟ್ ಇಸ್ ಲೂಸಿಂಗ್ ಇಟ್ಸ್ ಬ್ಯಾಟಲ್. ಸೊ ಆ ಟೈಮ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಆ ಇದ್ರಲ್ಲಿ ನೆಕ್ಸ್ಟ್ ಬ್ಲಾಕ್ ಫಂಗಸ್ ಆಗೋದು ಯಾವಾಗ, ಈ ಸ್ಟೀರಾಯ್ಡ್ಸ್ ಎಲ್ಲ ನಿಮ್ ಬಾಡಿನ ಆಲ್ರೆಡಿ ಇದಾಗಿರುತ್ತೆ. ಸೊ ಆ ಟೈಮ್ ಅಲ್ಲಿ ಅದೊಂದು ಸ್ಟೀರಾಯ್ಡ್ಸ್ ಯೂಸ್. ಸೆಕೆಂಡ್ಲಿ ನಿಮ್ಗೆ ಆಗ್ಲೇ ಕೋಮಾರ್ಬಿಡ್ ಕಂಡೀಷನ್ಸ್ ಇದೆ, ಡಯಾಬಿಟೀಸ್ ಇದೆ, ಎಸ್ಪೆಷಲಿ ಡಯಾಬಿಟೀಸ್, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅಂತ ಏನ್ ಹೇಳ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಯಾಬಿಟೀಸ್ ಇಸ್ ಆಲ್ರೆಡಿ ನೀವ್ ನೋಡಿರ್ತೀರಾ, ಗ್ಯಾಂಗ್ರೀನ್ ಆಗಿರ್ಬೋದು, ಸಣ್ಣ ಸಣ್ಣ ಗಾಯ ಆಗಿ ಡಯಾಬಿಟಿಕ್ ಫುಟ್ ಅಲ್ಲಿ ಕಟ್ ಮಾಡ್ಬಿಡ್ತಾರೆ. ಸೊ ದೇ ಆರ್ ಮೋರ್ ಪ್ರೀಡಿಸ್ಪೋಸ್ ಟು ಡೆವಲಪಿಂಗ್ ದೀಸ್ ಇನ್ಫೆಕ್ಷನ್ಸ್. ಸೊ ಅದೇ ರೀತಿ ಫಂಗಲ್ ಇನ್ಫೆಕ್ಷನ್ಸ್ ಕೂಡ ಜಸ್ಟ್ ಲೈಕ್ ಒನ್ ಆಫ್ ದೋಸ್ ಇನ್ಫೆಕ್ಷನ್ಸ್ ಅಷ್ಟೇ. ಸೊ ಅದಕ್ಕೆ ನೀವ್ ಬೇಸಿಕ್ ಮಾಡ್ಬೇಕಾಗಿರೋದು ಸ್ಟಾಪ್ ಮಾಸ್ಕ್ಸ್ ನ. ತುಂಬಾ ಜನ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ನಾನು ಹಾಸ್ಪಿಟಲ್ಸ್ ಅಲ್ಲಿ ತುಂಬಾ ನೋಡಿದೀನಿ, ಅದೇ ಮಾಸ್ಕು ಗಲೀಜ್ ಆಗೋಗಿರುತ್ತೆ, ಅದನ್ನೇ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ. ಕ್ವೆಶ್ಚನ್ ನನ್ಗಿತ್ತು ಏನಂತಂದ್ರೆ, ಒಂದೇ ಮಾಸ್ಕ್ ಹಾಕ್ತಿವಿ. ಈಗ ಒಂದ್ ಮಾಸ್ಕ್ ನ ನಾವು ಎಷ್ಟು ಯೂಸ್ ಮಾಡ್ಬೋದು ಅಂದ್ರೆ, ಹೌ ಮೆನಿ ಟೈಮ್ಸ್ ಅಂದ್ರೆ, ಒಂದ್ ದಿನದಲ್ಲಿ 10 ಸಲ ಆಚೆ ಹೋಗ್ತಿವಿ ಅಂತ ಅನ್ಕೊಳ್ಳಿ, ಅಥವಾ ಒಂದ್ ಇಡೀ ದಿನ ಹಾಕಿರ್ತೀವಿ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಮತ್ತೆ ಅದೇ ಮಾಸ್ಕ್ ಯೂಸ್ ಮಾಡ್ಬೋದಾ, ಅಥವಾ ಅದು ಮಾಡ್ಬೇಕಾ? ಇಲ್ಲ, ಎವ್ರಿ ಡೇ ಇಫ್ ಯು ಕ್ಲೋತ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ರೆ, ಎಸ್ಪೆಷಲಿ ಕ್ಲೋತ್ ಮಾಸ್ಕ್ಸ್, ಎವ್ರಿ ಡೇ ಚೇಂಜ್ ಮಾಡಿ ನಿಮ್ ಮಾಸ್ಕ್ಸ್ ನ. ಎವ್ರಿ ಸಿಂಗಲ್ ಡೇ ಚೇಂಜ್ ಮಾಡಿ ಅದನ್ನ ಒಗೆದು ಒಣಗಿಸಿ, ಇವಾಗ ಎಸ್ಪೆಷಲಿ ಬಿಸಿಲಲ್ಲಿ ಒಣಗಿಸಿ, ಯಾರೋ ಸಜೆಸ್ಟ್ ಮಾಡ್ತಿದ್ದು ಐರನ್ ಬಾಕ್ಸ್ ಅಲ್ಲಿ ಐರನ್ ಮಾಡಿ ಅಂತ. ಇಟ್ಸ್ ಆಕ್ಚುಲಿ ನಿಜ ಹೇಳ್ತೀನಿ, ದಟ್ ಹೀಟ್ ಇಸ್ ಫಂಗಲ್ ಗ್ರೋತ್ ಅಂತ ಏನ್ ಹೇಳ್ತೀವಿ. ಫಂಗಸ್, ನೀವ್ ನಾರ್ಮಲ್ ಫಂಗಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಟ್ ಇಸ್ ನಥಿಂಗ್ ಹೈ. ನೀವೇನು ಹೈ ಫಂಡ ಯೂಸ್ ಮಾಡೋ, ಯಾವ್ದು ಬ್ಲಾಕ್ ಫಂಗಸ್ ಆಗಿರ್ಬೋದು, ಪಿಂಕ್ ಫಂಗಸ್ ಎಲ್ಲ ನಾರ್ಮಲ್. ನೀವು ಮನೆಯಲ್ಲಿ ತುಂಬಾ ಒದ್ದೆ ವಾಟರ್ ಎಲ್ಲ ಇದ್ರೆ ಆಟೋಮೆಟಿಕ್ಲಿ ಫಂಗಸ್ ಬೆಳೆಯುತ್ತಲ್ವಾ, ದಟ್ ಇಸ್ ನಥಿಂಗ್ ಬಟ್ ದಟ್ ಅಷ್ಟೇ, ಅನ್ಹೈಜಿನಿಕ್ ಕಂಡೀಷನ್ಸ್. ಅದ್ರಲ್ಲಿ ಫಂಗಸ್ ಬೆಳ್ದೇ ಬೆಳೆಯುತ್ತೆ. ಅದೇ ರೀತಿ ನೀವು ಅದೇ ಮಾಸ್ಕ್ ಅಷ್ಟೇ, ಇಟ್ ಇಸ್ ನಥಿಂಗ್ ನ್ಯೂ ಕಾನ್ಸೆಪ್ಟ್, ಏನು ಇಲ್ಲ. ಇದು ಮುಂಚಿಂದನೂ ಫಂಗಲ್ ಇನ್ಫೆಕ್ಷನ್ಸ್ ಇದೆ, ಅನ್ಹೈಜಿನಿಕ್ ಕಂಡೀಷನ್ಸ್ ಅಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ. ಕೋವಿಡ್ ಅಲ್ಲಿ ಅದು ಸ್ವಲ್ಪ ಜಾಸ್ತಿ ಎಕ್ಸಾಜರೇಟ್ ಆಗಿ ಪ್ರಾಬ್ಲಮ್ಸ್ ಆಗ್ತಿದೆ ಅಷ್ಟೇ. ಸೊ ಆಸ್ ಲಾಂಗ್ ಆಸ್ ನೀವು ಮಾಸ್ಕ್ಸ್ ಎಲ್ಲ ಚೇಂಜ್ ಮಾಡಿ, ಹೈಜೀನ್ ಮೇಂಟೈನ್ ಮಾಡಿ, ರೆಗ್ಯುಲರ್ ಆಗಿ ಇದ್ ಮಾಡಿ, ಆಚೆ ಮಣ್ಣು ಗಾರ್ಡನಿಂಗ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರೈ ಟು ವೇರ್ ಪ್ರೊಟೆಕ್ಟಿವ್ ಗೇರ್ಸ್. ಅದೇ ಇದರಲ್ಲಿ ಉಗ್ರಲ್ಲಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬಹುದು ಅಂತ ಸ್ವಲ್ಪ ಅದನ್ನೆಲ್ಲ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಪ್ರಿವೆಂಟಬಲ್. ಸೊ ವಾಟ್ ಅಬೌಟ್ N95 ಮಾಸ್ಕ್? ಇದನ್ನ ನಾವು ಎಷ್ಟು ಸಲ ಯೂಸ್ ಮಾಡಬಹುದು? ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಯೂಸ್, ಟು ಬಿ ಆನೆಸ್ಟ್. ಬಟ್ ಇವನ್ ಅಂದ್ರೆ ನಾವು ಡಾಕ್ಟರ್ಸ್ ಆಗಿ ವಿ ಚೇಂಜ್ N95 ಮಾಸ್ಕ್ಸ್ ಆಲ್ಸೋ ಎವ್ರಿ ಡೇ, ಬಿಕಾಸ್ ನಾವು ಪೇಷಂಟ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತೀವಿ ಅಂತ. ಬಟ್ ನಿಮ್ಮ ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವ್ ಎಷ್ಟು ಅವರ್ಸ್ ಹೋಗ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ 5 ನಿಮಿಷ ಒಂದ್ ತರಕಾರಿ ತಗೊಂಡು ಹೋಗಕ್ಕೆ ನೀವು ₹100 N95 ಮಾಸ್ಕ್ ತಗೊಂಡ್ಬಿಟ್ಟು ಡಿಸ್ಕಾರ್ಡ್ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಆಬ್ವಿಯಸ್ಲಿ. ಸೊ ಇಟ್ಸ್ ಓಕೆ. ಸೊ ಅಫ್ಕೋರ್ಸ್ ಲಾಟ್ ಆಫ್ ಪೀಪಲ್ ಇವಾಗ ಮನೇಲಿ ಇರೋರು ಯಾರು ದಿನಗಟ್ಲೆ ಯೂಸ್ ಮಾಡ್ತಾ ಇಲ್ಲ. ನಾವು ಸುಮ್ನೆ ಹಾಸ್ಪಿಟಲ್ಗೆ ಹೋಗಿ ದಿನಗಟ್ಲೆ ಮಾತ್ರ ಯೂಸ್ ಮಾಡ್ತಾ ಇರೋದು, ಮನೇಲಿ ಯಾರನ್ನು ಯೂಸ್ ಮಾಡ್ತಾ ಇಲ್ಲ. ಇಟ್ಸ್ ಓಕೆ, ಜಸ್ಟ್ ಟ್ರೈ ಟು ಸಿ ದಟ್. ಐ ಥಿಂಕ್ ಅಟ್ 1 days ಆಫ್ ಯೂಸ್ ಅಂತ ಅಟ್ ಲೀಸ್ಟ್ ನೀವ್ ನೋಡ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ 1 day's use, 6 to 8 hours of use. ಮಾಡೋದು ಬೇಡ ಅನ್ನೋದು ನೀವು. ಈಗ ಹೆಂಗೋ ಮನೇಲಿ ಇದೀವಿ ನಾವು, ಹೆಂಗ್ ಬೇಕ್ ಹಂಗ್ ತಿಂತೀವಿ. ಅಂದ್ರೆ ಈಗ ಫಸ್ಟ್ ಇನಿಷಿಯಲಿ ಲಾಕ್ ಡೌನ್ ಶುರು ಆದಾಗ ವರ್ಕೌಟ್ ಮಾಡೋಣ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಇತ್ತು, ಇದ್ ಕಲಿಯೋಣ, ಅದ್ ಕಲಿಯೋಣ, ಇನ್ನೊಂದೇನೋ ಮಾಡೋಣ, ಹೊಸದೇನೋ ಕಲಿಯೋಣ ಅಂತ. ಬಟ್ ಈಗ ಈ ಸೆಕೆಂಡ್ ಲಾಕ್ ಡೌನ್ ಹೆಂಗಾಗಿದೆ ಅಂದ್ರೆ, ಜಸ್ಟ್ ಕೂತ್ಕೊಳ್ಳೋದು, ಏನೋ ತಿನ್ನೋದು, ಮಾಡೋದು, ವರ್ಕೌಟ್ ಮಾಡ್ತಾ ಇಲ್ಲ, ಆ ತರದ್ ಅಂದ್ರೆ ಸುಮಾರು ಜನ, ನಾನು ಆಲ್ಮೋಸ್ಟ್ ಒಂದ್ ಮಟ್ಟಕ್ಕೆ ಹಂಗಾಗಿದೆ. ಏನ್ ಬೇಕಾದ್ ತಿನ್ನೋದು, ಆ ತರದೆಲ್ಲ ಫ್ರೈಡ್ ಐಟಮ್ಸ್ ಎಲ್ಲ ಈ ತರದ್ ಸುಮ್ನೆ ತಿಂತೀವಿ.
ಸುಮ್ನೆ ಹಸುವಾಗ್ತಾ ಇರುತ್ತೆ, ಸುಮ್ನೆ ತಿಂತಾ ಇರ್ತೀವಿ. ಸೊ ಈ ತರದೆಲ್ಲ ಹ್ಯಾಬಿಟ್ಸ್ ನ ನಿಲ್ಸಿ ಯಾವ ತರ ಹೆಲ್ದಿ ಡಯಟ್ ನ ನಾವು ಶುರು ಮಾಡ್ಬೇಕಾಗತ್ತೆ ನಮ್ಮ ದಿನನಿತ್ಯ ಲೈಫ್ ಅಲ್ಲಿ. ಸೊ ಅದು ನಮ್ಗೆ ಈ ಒಂದು ಸಿಚುವೇಶನ್ ಫೈಟ್ ಮಾಡೋದಕ್ಕೆ ಹೆಲ್ಪ್ ಆಗೋ ತರ ಯಾವ್ಯಾವ ಫುಡ್ ಇಂಟೇಕ್ ನ ನಾವ್ ಎವ್ರಿ ಡೇ ಮಾಡ್ಬೇಕಾಗತ್ತೆ. ಓಕೆ, ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಬಂದ್ಮೇಲಂತೂ ಇಟ್ಸ್ ಅಟ್ ಅವರ್ ಫಿಂಗರ್ ಟಿಪ್ಸ್ ಅನ್ಸುತ್ತೆ ಎಲ್ಲ. ಸೊ ಮಾಡ್ತೀವಿ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟ್ರೆಸ್ ಈಟಿಂಗ್ ಅಂತ ಹೇಳ್ತೀವಿ. ತುಂಬಾ ಸ್ಟ್ರೆಸ್ ಟೆನ್ಷನ್ ಆದಾಗ ಜಾಸ್ತಿ ತಿನ್ನೋದು, ಇಟ್ಸ್ ಕಾಲ್ಡ್ ಏಟಿಪಿಕಲ್ ಡಿಪ್ರೆಷನ್. ಆಕ್ಚುಲಿ ನಮ್ಮ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಏಟಿಪಿಕಲ್ ಡಿಪ್ರೆಷನ್ ಅಂತೀವಿ. ಅಂದ್ರೆ ಇವಾಗ ಅದ್ರ ಅರ್ಥ ಟಿಪಿಕಲ್ ಡಿಪ್ರೆಷನ್ ಅಲ್ಲಿ ಏನಾಗುತ್ತೆ, ಎಲ್ಲ ಕಮ್ಮಿ ಆಗೋಗಿರುತ್ತೆ, ನಿದ್ರೆನೂ ಬರೋದಿಲ್ಲ, ಊಟ ತಿಂಡಿ ಸೇರಲ್ಲ, ಏನು ಊಟ ತಿನ್ಬೇಕಂತಾನೆ ಅನ್ಸಲ್ಲ, ಹಸುವಾಗ್ತಿರಲ್ಲ. ಅದೇ ಏಟಿಪಿಕಲ್ ಡಿಪ್ರೆಷನ್ ಅಲ್ಲಿ ಇಟ್ ಆಲ್ ಬಿಕಮ್ಸ್ ಹೈ. ನಿದ್ರೆ ತುಂಬಾ ಜಾಸ್ತಿ ಮಾಡೋದು, ಸುಮ್ನೆ ಬೆಳಗ್ಗೆಯಿಂದ ಎದ್ದೊಳದೇ ಇಲ್ಲ, ಬೆಳಗ್ಗೆಯಿಂದ ನಿದ್ದೆ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ಮಲ್ಕೊಂಡೇ ಇರ್ತಾರೆ. ಆಮೇಲೆ ಜಾಸ್ತಿ ತಿನ್ನೋದು, ಸೊ ಅಪಟೈಟ್ ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ. ಸೊ ತುಂಬಾ ಜಾಸ್ತಿ ಅತಿರೇಕದಲ್ಲಿದ್ರೆ ಇಟ್ ಕುಡ್ ಆಲ್ಸೋ ಬಿ ಅ ಸೈನ್ ಆಫ್ ದಟ್. ಅದನ್ನ ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ. ಬಟ್ ಅದನ್ ಬಿಟ್ಟು ಇಟ್ ಇಸ್ ಜನರಲಿ ನಾವೆಲ್ಲ ಮಾಡ್ತಾ ಇರೋದಂದ್ರೆ ಎಲ್ರಿಗೂ ಆಗಿಲ್ಲ, ಆಬ್ವಿಯಸ್ಲಿ ನಾನು ಮಾಡ್ತಾ ಇದ್ದೀನಿ ಅದನ್ನ, ಸುಮ್ನೆ ಮಾಡೋದು ಆರ್ಡರ್ ಮಾಡ್ತೀನಿ ನಾನು ಒಂದೊಂದ್ಸತಿ. ಬಟ್ ಇಟ್ಸ್ ಆಲ್ ನಮ್ ಕೈಯಲ್ಲಿ ಇರೋದಷ್ಟೇ. ಬೇಸಿಕ್ಲಿ ನಾವ್ ಅದನ್ನ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ನೀವ್ ಅದನ್ನ ಯಾವಾಗ ಸ್ಟಾಪ್ ಮಾಡ್ತೀರಾ, ನೀವ್ ಅದನ್ನ ಟ್ರೈ ಮಾಡ್ಬೇಕು ಅಷ್ಟೇ. ಬಿಕಾಸ್ ದೇರ್ ಇಸ್ ನಥಿಂಗ್ ಎಲ್ಸ್. ನಾವ್ ಯಾರೋ ಹೇಳ್ತಾರೆ ಅಂದ್ರೆ 2 ದಿನ ಮಾಡ್ಕೊಂಡು ಸುಮ್ಮನಾಗ್ತೀವಿ, ಬಟ್ ಎಂಡ್ ಆಫ್ ದ ಡೇ ಅದನ್ನ ಮತ್ತೆ ಮಾಡ್ತೀವಿ. ಸೊ ಅನ್ಲೆಸ್ ಇಟ್ ಇಸ್ ಸೈಕೋಲಾಜಿಕಲ್ ಇಶ್ಯೂಸ್, ಇಫ್ ಇಟ್ಸ್ ರಿಲೇಟೆಡ್ ಟು ಏಟಿಪಿಕಲ್ ಡಿಪ್ರೆಷನ್ ಆಗಿರ್ಬೋದು, ಆರ್ ಥಿಂಗ್ಸ್ ಲೈಕ್ ಈಟಿಂಗ್ ಡಿಸಾರ್ಡರ್ಸ್ ಅಂತಾನೆ ಹೇಳ್ತೀವಿ ನಾವು, ಅನೋರೆಕ್ಸಿಯಾ ನರ್ವೋಸಾ, ಬುಲಿಮಿಯಾ ನರ್ವೋಸಾ. ಅಂದ್ರೆ ನಾವು ಮೂವೀಸ್ ಅಲ್ಲಿ ಯೂಶಲಿ ಇಂಗ್ಲಿಷ್ ಮೂವೀಸ್ ಅಲ್ಲಿ ಸ್ವಲ್ಪ ನೋಡಿರ್ತೀವಿ, ಬ್ಲಾಕ್ ಸ್ವಾನ್ ಅದ್ರಲ್ಲೆಲ್ಲ. ಅಂದ್ರೆ ಅವರು ತಿನ್ಬಿಟ್ಟು ದೇ ಟ್ರೈ ಟು ಇಂಡ್ಯೂಸ್ ವಾಮಿಟಿಂಗ್. ಹೌದು ಹೌದು, ನಾನು ನೋಡಿದ್ದೀನಿ. ಸೊ ಬಿಕಾಸ್ ಆಫ್ ಬಾಡಿ ಇಮೇಜ್ ಡಿಸಾರ್ಡರ್ಸ್, ಯಾ. ಸೊ ಯೂಶಲಿ ಮಾಡೆಲ್ಸ್, ಆಕ್ಟರ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ದರ್ ಆರ್ ಲಾಟ್ ಆಫ್ ಮೂವೀಸ್ ಡಿಪಿಕ್ಟ್ ದಟ್ ಬೇಸಿಕ್ಲಿ. ಬಟ್ ಅಫ್ಕೋರ್ಸ್ ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ. ಇಟ್ಸ್ ನಾಟ್ ಎ ನೋಷನ್ ಬರೀ ಆಕ್ಟರ್ಸ್ ಅಲ್ಲಿ ಇದ್ರಲ್ಲಿ ಅಂತಲ್ಲ, ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ. ಎಷ್ಟೋ ಜನಕ್ಕೆ, ಎಸ್ಪೆಷಲಿ ಟೀನೇಜರ್ಸ್ ಅಂಡ್ ಅಡಾಲೆಸೆಂಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅದು. ಸೊ ಅವರು ಆ ತರ ಇದ್ರೆ ದೇ ರಿಕ್ವೈರ್ ಕೌನ್ಸಿಲಿಂಗ್ ಅಂಡ್ ಸೈಕೋಥೆರಪಿ ಅಂಡ್ ಮೆಡಿಕೇಶನ್ಸ್. ಸೊ ದೇ ಶುಡ್ ಸೀಕ್ ಹೆಲ್ಪ್ ಇಫ್ ದಟ್ ಇಸ್ ದ ಕೇಸ್. ಓಕೆ, ಸೊ ಜಾಸ್ತಿ ಸೊಪ್ಪು ತಿನ್ನೋದಿರ್ಬೋದು, ತರಕಾರಿ ತಿನ್ನೋದಿರ್ಬೋದು, ಅಥವಾ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಅದ್ ಕುಡೀರಿ ಇದ್ ಕುಡೀರಿ ಎಲ್ಲಾ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ಇದೆಲ್ಲ ಡೆಫಿನೆಟ್ಲಿ ಹೆಲ್ಪ್ ಆಗತ್ತಾ? ಒಂದ್ ಮಟ್ಟಿಗಂತೂ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಹೇಳೋದು, ನಮ್ಮಮ್ಮ ಬಂದ್ಬಿಡ್ತಾರೆ ಬೈಯಕ್ಕೆ ನಾನು ಅಕಸ್ಮಾತ್ ಹೆಲ್ಪ್ ಆಗ್ಲಿಲ್ಲ. ಅಂದ್ರೆ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್. ಬಿಕಾಸ್ ನಾನ್ ಹೇಳ್ದಂಗೆನೆ, ನಾನು ನಿಮ್ಗೆ ಕೋವಿಡ್ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡಿದೆ. ನಿಮ್ ಆಂಟಿಬಾಡೀಸ್ ಶುಡ್ ಬಿ ಸ್ಟ್ರಾಂಗ್ ಎನಫ್ ಟು ಫೈಟ್ ಇನ್ಫೆಕ್ಷನ್ಸ್ ಅಲ್ವಾ. ಬಿಕಾಸ್ ನಮ್ಗೆ ದೇವ್ರು ಕೊಟ್ಟಿರೋದೇ ನಮ್ ಬಾಡಿಯಲ್ಲಿ ಆ ಬೇಸಿಕ್ ಮೆಕ್ಯಾನಿಸಮ್ಸ್ ಇದೆ. ಯಾವುದೇ ರೀತಿಯ ಔಟ್ಸೈಡ್ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, our body has that necessary mechanism to fight that. That itself is the immunity and the antibodies. ಆ immunity there is nothing but ನಾವು food ಅಲ್ಲಿ ತಗೊಳ್ಳೋದು. ಸೊ ಅಫ್ ಕೋರ್ಸ್ ವೈಟಮಿನ್ ಸಿ ಆಗಿರ್ಬೋದು, ಜಿಂಕ್ ಟ್ಯಾಬ್ಲೆಟ್ಸ್ ನಾವ್ ಏನೇನ್ ಕೊಡ್ತಿದೀವಿ, ನಾರ್ಮಲ್ ನಿಮ್ಗೆ ವೈಟಮಿನ್ ವಾಟ್ ಎವರ್ ದೇ ಪ್ರಿಸ್ಕ್ರೈಬಿಂಗ್, ದೇ ಆರ್ ಡೆಫಿನೆಟ್ಲಿ ಹೆಲ್ಪ್ಫುಲ್. ಸೊ ಅದು ನಾವು ಔಟ್ಸೈಡ್ ಇಂದ ತಗೊಂತಾ ಇರೋದು. ಅದನ್ನೇ ನಾವು ರೆಗ್ಯುಲರ್ ಆಗಿ ಫುಡ್ ಐಟಮ್ಸ್ ಅಲ್ಲಿ ನಾವು ಎವ್ರಿ ಡೇ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ. ಸೊ ನಾನು ಈಗ ಹೇಳೋದಂದ್ರೆ, ಈಗ ಇವತ್ ಕೋವಿಡ್ ಆಗಿದೆ ಅಂದ್ರೆ ಇವತ್ ನೀವು ಒಂದ್ ಗ್ಲಾಸ್ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದ್ಬಿಟ್ರೆ ಏನೂ ಆಗಲ್ಲ. ದೇರ್ ಇಸ್ ನಥಿಂಗ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅದ್ರ ಬದಲು ನೀವು ಮೆಡಿಸಿನ್ಸ್ ತಗೋಬೇಕಾಗುತ್ತೆ. ಬಿಕಾಸ್ ಮೆಡಿಸಿನ್ಸ್ ಹ್ಯಾವ್ ಇಟ್ ಇನ್ ಹೈಯರ್ ಕಾನ್ಸಂಟ್ರೇಷನ್ಸ್. ಈಗ ಅದೇ ವೈಟಮಿನ್ ಸಿ ಹೇಳ್ಬೋದು, ನೀವು ನಿಂಬೆ ಹಣ್ಣಲ್ಲೂ ವೈಟಮಿನ್ ಸಿ ಇದೆ, ನೀವು ವೈಟಮಿನ್ ಸಿ ಟ್ಯಾಬ್ಲೆಟ್ ಅಲ್ಲೂ ವೈಟಮಿನ್ ಸಿನೇ ಇರೋದು. ಸೊ ನಾನ್ ಸುಮ್ನೆ ನಿಂಬೆ ಹಣ್ಣು ತಗೊಂತೀನಿ ಅಂತ ಅಲ್ಲ, ಬಿಕಾಸ್ ಅದ್ರಲ್ಲಿ ಕಾನ್ಸಂಟ್ರೇಷನ್ಸ್ ಕಮ್ಮಿ ಇರುತ್ತೆ. ಸೊ ಅದನ್ನ ನೀವು ನ್ಯಾಚುರಲಿ ನೀವು ಮಾಡೋದಾದ್ರೆ, ದೀಸ್ ಆರ್ ಥಿಂಗ್ಸ್ ದಟ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಲೆಮನ್ಸ್ ಆಗಿರ್ಬೋದು, ಸಿಟ್ರಸ್ ಫ್ರೂಟ್ಸ್, ಇವನ್ನೆಲ್ಲ ನೀವು ಎವ್ರಿ ಡೇ ಡಯಟ್ ಅಲ್ಲಿ ಫಾಲೋ ಮಾಡಿ ಇನ್ ದ ಲಾಂಗ್ ರನ್, ಕ್ರಾನಿಕ್ ನೀವು ತುಂಬಾ ದಿನಗಳಿಂದ ಮಾಡ್ಕೊಂಡು, ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ಯುವರ್ ಲೈಫ್ ಸ್ಟೈಲ್. ಅವಾಗ ಮ್ಯಾಟರ್ ಆಗುತ್ತೆ. 1 ದಿನ 2 ದಿನ ನಾನು ತಿಂತೀನಿ ಅಂದ್ರೆ ಇಟ್ ಆನೆಸ್ಟ್ಲಿ ಡಸಂಟ್ ಮೇಕ್ ಮಚ್ ಆಫ್ ಎ ಡಿಫ್ರೆನ್ಸ್. ಹೌದು, ಕರೆಕ್ಟ್ ನೀವ್ ಹೇಳಿದ್ದು. ಸೊ ಈಗ ನನ್ನ ಕೊನೆಯ ಪ್ರಶ್ನೆ ಏನು ಅಂತ ಅಂದ್ರೆ, ನಮ್ಮೆಲ್ಲರಿಗೂನು ಫಿಟ್ನೆಸ್ ಇರ್ಬೋದು, ಅಂದ್ರೆ ಹೆಲ್ತ್ ಬಗ್ಗೆ ಇರ್ಬೋದು, ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ಇರ್ಬೋದು, ಅಂದ್ರೆ ಫಿಸಿಕಲ್ ಹೆಲ್ತ್ ಇರ್ಬೋದು. ಸೊ ಇದೆಲ್ಲಾನು ನಾವ್ ಜಾಸ್ತಿ ಮಾತಾಡಕ್ ಶುರು ಮಾಡಿದ್ದು ಅಥವಾ ತಿಳ್ಕೊಳಕ್ ಶುರು ಮಾಡಿದ್ದು ಲಾಸ್ಟ್ ಇಯರ್. ನಾವು ಕೋವಿಡ್ ಬಂದಾಗಿಂದ, ಫಸ್ಟ್ ಲಾಕ್ಡೌನ್ ಯಾವಾಗ ಆಯ್ತು ಅವಾಗ ನಾವು ಇಲ್ಲ ಫಿಟ್ ಆಗಿರ್ಬೇಕು, ಇಮ್ಯುನಿಟಿ ಬೂಸ್ಟ್ ಮಾಡ್ಕೋಬೇಕು, ಅಥವಾ ಮೆಂಟಲ್ ಹೆಲ್ತ್ ಏನಿದೆ ಇದನ್ನ ನೀಟಾಗಿ ನೋಡ್ಕೋಬೇಕು. ಸೊ ಇದು ಎಲ್ಲದ್ರ ಬಗ್ಗೆ ಫೋಕಸ್ ಮಾಡಕ್ ಶುರು ಮಾಡಿದ್ದೆ ನಾವು ಹೋದ್ ವರ್ಷದಿಂದ.
ಸೊ ಅಲ್ಲಿಂದ ಜಾಸ್ತಿ ಇದ್ರ ಬಗ್ಗೆನೆ ಇದೇ ಟಾಪಿಕ್ ನೇ ನಾವೆಲ್ಲರೂ ಮಾತಾಡ್ತಿರೋದು. ಸೊ ನಿಮಗೆ ಅನ್ಸತ್ತಾ ಇವಾಗ ನಾವು ಈ ಟೈಮಲ್ಲಿ ಇದೀವಿ ಅದಕ್ಕೋಸ್ಕರ ಇದ್ರ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇದೀವಿ, ಹೆಲ್ತ್ ನ ಚೆನ್ನಾಗಿ ನೋಡ್ಕೋತಾ ಇದೀವಿ, ಮೆಂಟಲ್ ಹೆಲ್ತ್ ನ ಚೆನ್ನಾಗಿ ನೋಡ್ಕೋತಾ ಇದೀವಿ, ಅಂಡ್ ಅವಾಗ್ಲೇ ನೀವ್ ಹೇಳಿದ್ರಿ ನಿಮಗ್ ನೀವು ಕೈಂಡ್ ಆಗಿರ್ಬೇಕು ಅಂತ. ಸೊ ಇದೆಲ್ಲ ಈ ಪೀರಿಯಡ್ ಅಲ್ಲಿ ಮಾಡಿ ಇದೆಲ್ಲ ಸರಿ ಹೋದ್ಮೇಲೆ ನಾವ್ ಮತ್ತೆ ವಾಪಸ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂದ್ರೆ ಹೋಗ್ತೀವಾ ಅಥವಾ ಅಂದ್ರೆ ನನ್ ಪ್ರಕಾರ ಹೋಗ್ಬಾರ್ದು, ಬಿಕಾಸ್ ದಿಸ್ ಇಸ್ ದ ಲೆಸನ್ ಫಾರ್ ಆಲ್ ಆಫ್ ಅಸ್. ಅಂದ್ರೆ ಇದು ಒಂದ್ ಅರ್ಥ, ನಮ್ಗೊಂದ್ ಟೈಮ್ ಬೇಕಿತ್ತು ಅಷ್ಟೇ. ಸೊ ನಾವಲ್ಲಿ ಬಂದ್ ರೀಚ್ ಆಗಿದೀವಿ. ಬಟ್ ನನಗ್ ಅದೊಂದೇ ಕ್ವೆಶ್ಚನ್ ಇರೋದು, ಎಲ್ಲಾ ಸರಿ ಹೋದ್ಮೇಲೆ ಮತ್ತೆ ಎಲ್ಲಾರು ವಾಪಸ್ ಅದೇ ಎಲ್ಲಾದ್ರೂ ಕೆಲ್ಸದಿಂದ ಓಡೋದಿರ್ಬೋದು, ಓದೋದ್ರಿಂದ ಓಡೋದಿರ್ಬೋದು, ಲೈಫ್ ಅಲ್ಲಿ ಬಿಸಿ ಆಗೋಗ್ತಾರೆ, ಮತ್ತೆ ಇದ್ರ ಬಗ್ಗೆ ಫೋಕಸ್ ಮಾಡಲ್ವಾ ಅನ್ನೋದು ನನ್ ಕ್ವೆಶ್ಚನ್ ಮಾರ್ಕ್. ಸೊ ಇಲ್ಲ ನಾವ್ ಇದನ್ನ ಲೈಫ್ ಲಾಂಗ್ ಇದ್ ಒಂದನ್ನ ಹ್ಯಾಬಿಟ್ ಆಗಿ ಮಾಡ್ಕೋಬೇಕು ಅಂತ ಅಂದ್ರೆ ಎಷ್ಟು ಕಾನ್ಶಿಯಸ್ ಎಫರ್ಟ್ ಹಾಕ್ಬೇಕಾಗತ್ತೆ. ನೀವ್ ತುಂಬಾ ಸೋ ಟ್ರೂ. ನಾನ್ ನಿಜ ಅದನ್ನೇ ನಾವ್ ಸೈಕಾಟ್ರಿಸ್ಟ್ ಎಲ್ಲ ಡಿಸ್ಕಸ್ ಮಾಡಿದಾಗ ವಿ ಡಿಸ್ಕಸ್ ದಿಸ್. ಇವಾಗ ಬಂತು, ಇವಾಗ ಎಲ್ರು ದೊಡ್ಡದಾಗ ಅವೇರ್ನೆಸ್ ಆಗ್ಬಿಟ್ಟಿದೆ. ಒನ್ಸ್ ಇಟ್ ಇಸ್ ಓವರ್, ಬ್ಯಾಕ್ ಟು ಸ್ಕ್ವೇರ್ ಒನ್, ನಥಿಂಗ್. ಎಲ್ಲ ಮನೇಲಿ ಏನಾಗಲ್ಲ, ನೀನ್ ಎದ್ದೋಳು ಮನೆಗೆ ಸ್ಕೂಲ್ಗೆ ಹೋಗಿ ಓದ್ಕೋ ಅನ್ನೋದೇ ಆಗೋಗಿರುತ್ತೆ. ಯಾರು ಪೇರೆಂಟ್ಸ್ ಆಗ್ಲಿ ಮಕ್ಳಿಂದ ಮಾತ್ ಕೇಳಕ್ ರೆಡಿ ಇರಲ್ಲ. ನೋಬಡಿ ಇವನ್ ಕನ್ಸಿಡರ್ಸ್ ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್. ಸೊ ನಾನು ಹೇಳೋದು, ಐ ವಾಂಟೆಡ್ ಟು ಸೇ ದಿಸ್ ಆಕ್ಚುಲಿ. ಇವಾಗ ನಾವ್ ಯಾರು ನನ್ ವ್ಯೂವರ್ಸ್ಗೂ ಕೇಳ್ತೀನಿ, ನಿಮ್ಗೂ ಕೇಳ್ತೀನಿ, ನಾವ್ ಯಾರು ಫಸ್ಟ್ ಯಾರ ತಕ್ಷಣ ಕೇಳ್ಬಿಟ್ಟು ನಿಮ್ಗ್ ಲೈಫ್ ಅಲ್ಲಿ ಏನ್ ಬೇಕು ಇಂಪಾರ್ಟೆಂಟ್ ಆಗಿ ಅಂತಂದ್ರೆ, I think we say a lot of things. ಹಣ, ಅಂತಸ್ತು, ಆಸ್ತಿ, ಮೇ ಬಿ ಇವಾಗ ಫ್ಯಾಮಿಲಿ ಹೆಲ್ತ್ ಸ್ವಲ್ಪ ಬಂದಿದೆ, ಕೋವಿಡ್ ಅಲ್ಲಿ ಸ್ವಲ್ಪ ಫಿಸಿಕಲ್ ಹೆಲ್ತ್ ಬಂದಿದೆ. ಬಟ್ ಐ ಡೋಂಟ್ ಥಿಂಕ್ ಲಾಟ್ ಆಫ್ ಅಸ್ ವುಡ್ ಸೇ ಆ ಮೆಂಟಲ್ ಪೀಸ್, ಆ ಮೆಂಟಲ್ ಹೆಲ್ತ್, ಹ್ಯಾಪಿನೆಸ್ ಅಂತ ನಾವ್ ಯೋಚನೆ ಮಾಡಲ್ಲ ಅದನ್ನ. ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಲಿಟ್ರಲಿ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದು ಹೋದಾಗ್ಲೇನೆ ಅವ್ರಿಗೇನೆ ಗೊತ್ತು. ಪೀಪಲ್ ಹೂ ಆರ್ ಎಕ್ಸ್ಪೀರಿಯನ್ಸಿಂಗ್ ದೀಸ್ ಥಿಂಗ್ಸ್, ಓನ್ಲಿ ದೇ ಕ್ಯಾನ್ ರಿಯಲೈಸ್ ಹೌ ಡಿಫಿಕಲ್ಟ್ ಇಟ್ ಇಸ್. ಬಟ್ ಫಾರ್ ದ ರೆಸ್ಟ್ ಆಫ್ ಅಸ್ ವಿ ಥಿಂಕ್ ಏನಾಗಲ್ಲ ನಾರ್ಮಲಿ. ಒಂದು ಆಂಗ್ಸೈಟಿ ಬಗ್ಗೆ ಲಿಟ್ರಲಿ ಒಂದು ಪ್ರಾವರ್ಬ್ ಇದೆ ಕನ್ನಡದಲ್ಲಿ, ಚಿಂತೆ ಮತ್ತು ಚಿತೆ ಮಧ್ಯ ಇರೋ ಅಂತರ ಆ ಬಿಂದು, ಚಿಂತೆ ಮತ್ತು ಚಿತೆ ಅಂತ ಹೇಳ್ತಾರಲ್ಲ. ಸೊ ಸಂಬಡಿ ಹೂಸ್ ಆಂಕ್ಷಿಯಸ್, ಅವ್ರಿಗೆ ಅಷ್ಟು ದೇ ವಿಲ್ ಬಿ ಇನ್ ಸೋ ಮಚ್ ಆಫ್ ಎಮೋಷನಲ್ ಟ್ರಾಮಾ ಅಂಡ್ ಟರ್ಮಾಯಿಲ್, ಓನ್ಲಿ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಹೋಪ್ಫುಲಿ ದಿಸ್ ಪ್ಯಾಂಡಮಿಕ್ ಹ್ಯಾಸ್ ಬಾಟ್, ನಾವು ಹೋಪ್ ಮಾಡ್ಬೋದು ಅಷ್ಟೇ, ನಾ ಹೇಳ್ದಾಗೆ, ದಟ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ನಾವ್ ಏನೇ ಇದ್ರು, ಎಷ್ಟೇ ಆಸ್ತಿ ಅಂತಸ್ತಿದ್ರು, ಇಫ್ ಯು ಆರ್ ನಾಟ್ ಹ್ಯಾಪಿ ಅಬೌಟ್ ಇಟ್, ದೇರ್ ಇಸ್ ನೋ ಪಾಯಿಂಟ್ ಇನ್ ಎನಿಥಿಂಗ್. ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಿಮ್ಗೆ ತುಂಬಾ ಅವಶ್ಯಕತೆ ಆಗುತ್ತೆ. ಸೊ ಹೋಪ್ಫುಲಿ let's hope that this pandemic has brought about a positive change in everybody. ನಾವ್ ಹೇಳ್ತೀವಲ್ವಾ, ಲಾಟ್ ಆಫ್ ಪೀಪಲ್ ಸೇ, ನಾನು ಕಾರ್ಡಿಯಾಲಜಿಸ್ಟ್ ಅವ್ರ ಹತ್ರ ಹೋಗಿದ್ದೆ, ಅವ್ರು ತುಂಬಾ ಚೆನ್ನಾಗಿ ನೋಡ್ತಾರೆ ಹೋಗಿ. ಡಯಾಬಿಟಾಲಜಿಸ್ಟ್ ಎಲ್ಲ ಹೇಳ್ತಾರೆ. ನೋಬಡಿ ವಿಲ್ ಟೆಲ್ ಯು ನಾವು ಸೈಕಾಟ್ರಿಸ್ಟ್ ಅವ್ರು ಚೆನ್ನಾಗಿ ನೋಡ್ತಾರೆ ಹೋಗಿ ಯಾರು ಅಂತಾರೆ. ಯಾವ ಸೈಕಾಟ್ರಿಸ್ಟ್ ಹತ್ರ ಹೋಗಿದ್ಯಾ? Nobody will say that. So it's okay. So hopefully it brings a better change, and we'll all work towards it. ಡೆಫಿನೆಟ್ಲಿ. ಅಂಡ್ ಯಾರಿಗೇ ಆಗ್ಲಿ ಆಂಗ್ಸೈಟಿ ಪ್ರಾಬ್ಲಮ್ ಇರ್ಲಿ ಅಥವಾ ಡಿಪ್ರೆಷನ್ ಈ ತರದ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ದಯವಿಟ್ಟು ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ. ಅದ್ರಲ್ಲಿ ಏನೂ ತಪ್ಪಿಲ್ಲ, ಏನೂ ಅವಮಾನ ಇಲ್ಲ. ಜ್ವರ ಹೆಂಗೋ, ಕೆಮ್ಮು ಹೇಗೋ, ಅಥವಾ ನಾವ್ ಹೇಗ್ ಹುಷಾರ್ ತಪ್ತೀವೋ, ಡಿಪ್ರೆಷನ್ ಕೂಡ ಅದೇ ತರದ್ ಒಂದ್ ಸಣ್ಣ ಕಾಯಿಲೆ ಅಷ್ಟೇ. ಓವರ್ಕಮ್ ಮಾಡ್ಬೋದು ಅಂಡ್ ಕ್ಯೂರ್ ಮಾಡ್ಬೋದು. ಅಲ್ಲಿ ಹೋದ್ರೆ ನಾವು ಹುಚ್ಚರು ಅಂತ ಏನೋ ಒಂದ್ ಟ್ಯಾಗ್ ಲೈನ್ ಬರುತ್ತೆ, ನೋನು ಅದೆಲ್ಲ ತೆಗ್ದಾಕ ನಾವ್ ನೋಡ್ಕೊಂಡ್ ಬಂದಿರೋದಷ್ಟೇ. ಬಟ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದಲ್ಲ. ಎಕ್ಸ್ಪೀರಿಯನ್ಸ್ ಮಾಡ್ತಿರೋರಿಗೆ ಮಾತ್ರ ಆ ಪ್ರಾಬ್ಲಮ್ ಗೊತ್ತಿರುತ್ತೆ. ಅಂಡ್ ಡಾಕ್ಟರ್ ಹೇಳ್ದಾಗೆ ಈ ಪ್ಯಾಂಡಮಿಕ್ ಮುಗಿದ ಮೇಲೂನು ಅಥವಾ ನಮ್ ಲೈಫ್ ನಾರ್ಮಲ್ ಆದ್ಮೇಲೂನು ಮೆಂಟಲ್ ಹೆಲ್ತ್ ಇರ್ಬೋದು ಅಂಡ್ ಫಿಸಿಕಲ್ ಹೆಲ್ತ್ ಇರ್ಬೋದು ಅಂಡ್ ನಾವು ಊಟ ಮಾಡೋದಿರ್ಬೋದು, ಇದೆಲ್ಲಾನು ಕ್ಲೀನ್ ಆಗಿರ್ಬೇಕು. ಅಂಡ್ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಣ, ಜಾಸ್ತಿ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಸೊ ದಟ್ ಅದಷ್ಟೇ ನಮ್ಮನ್ನ ಚೆನ್ನಾಗಿ ಇನ್ನೂ ಹೆಲ್ದಿಯಾಗಿ ಕರ್ಕೊಂಡ್ ಹೋಗಕ್ ಸಾಧ್ಯ ಅಷ್ಟೇ. ನಂದ್ ಅದೊಂದೇ ಪಾಯಿಂಟ್ ಇದ್ದಿದ್ದು. ಇವಾಗೆಲ್ಲಾ ಅಭ್ಯಾಸ ಮಾಡ್ಕೊಂಡಿದೀವಿ, ಎಲ್ಲಿ ಮರ್ತ್ ಹೋಗ್ತೀವೋ ಮತ್ತೆ ಲೈಫ್ ಬಿಸಿ ಆಗುತ್ತೆ ಅಂತ. ಬಟ್ ಐ ಹೋಪ್ ಈ ಒಂದ್ ಪ್ರಾಕ್ಟೀಸ್ ನ ಹಂಗೆ ಕಂಟಿನ್ಯೂ ಮಾಡೋಣ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಡಿಪ್ರೆಷನ್ ಬಗ್ಗೆ ಇರ್ಬೋದು, ಆಂಗ್ಸೈಟಿ ಬಗ್ಗೆ ಇರ್ಬೋದು, ಸುಮಾರು ಕ್ವೆಶನ್ಸ್ ಗಳಿಗೆ ನೀವು ಆನ್ಸರ್ ಮಾಡಿದ್ರಿ. ಈ ಲೈವ್ ಆಕ್ಚುಲಿ ನನಗೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ. ಬಿಕಾಸ್ ನನಗೂ ಒಂದು OCD ಒಂದು ಕ್ವೆಶನ್ ಇತ್ತು. OCD ಅಲ್ಲ ಇವಾಗ, ಬಿಕಾಸ್ ನನಗೆ ಸ್ವಲ್ಪ ಇರ್ಬೇಕು, ಇದು ಹಿಂಗೆ ಆಗ್ಬೇಕು ಅಂತ. ಬಟ್ ನೀವು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಗೊತ್ತಾಯ್ತು ಆಕ್ಚುಲ್ ಆಗಿ OCD ಅಲ್ಲ ಅಂತ. ಸೊ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಈ ಲೈವ್ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಅಕ್ಷತಾ ಅವ್ರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನನಗೆ ಒಂಥರ ಹೊಸ ತರದ ಇಂಟರ್ವ್ಯೂ, ಡಾಕ್ಟರ್ ಒಟ್ಟಿಗೆ ಮಾತಾಡಿರೋದು.
ನಮ್ಮ ಆಡಿಯನ್ಸ್ ಒಂದಷ್ಟು ಕ್ವೆಶನ್ಸ್ ಇರುತ್ತೆ, ಅವರಿಗೂ ಒಂದಷ್ಟು ಉತ್ತರ ಸಿಕ್ಕಿರುತ್ತೆ. ಅಂಡ್ ಸೈಕಿಯಾಟ್ರಿಸ್ಟ್ ಅಂದ್ರೆ ಯಾರು ಭಯ ಪಡದೆ ಇನ್ಮೇಲೆ ಐ ಥಿಂಕ್ ಗೆಟ್ ದ ಟ್ರೀಟ್ಮೆಂಟ್, ಅವ್ರಿಗೆ ಏನ್ ಬೇಕು ಅದನ್ನ ದೇ ವಿಲ್ ಗೋ ಕನ್ಸಲ್ಟ್ ಅಂತ ಅನ್ಕೊಂತೀನಿ. ಐ ಥಿಂಕ್ ಆಫ್ಟರ್ ದಿಸ್ ಸೆಷನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇತಿಹಾಸ ಅವರಿಗೂ ಈ ಒಂದು ಸೆಷನ್ ನಡ್ಸ್ಕೊಡೋದಕ್ಕೆ ಇದನ್ನೆಲ್ಲ ಪ್ಲಾನ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ. ಅಂಡ್ ಟೇಕ್ ಕೇರ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಸೇಫ್ ಆಗಿರಿ, ಆರೋಗ್ಯವಾಗಿರಿ, ಅಂಡ್ ಮೆಂಟಲ್ ಪೀಸ್ ಚೆನ್ನಾಗಿರ್ಲಿ. We all need it. Thank you so much. Thank you so much for having me. It was very nice talking to you. ಸೇಮ್ ಹಿಯರ್. ಅಂಡ್ ನಮ್ಮ ಇಲ್ಲಿ ವ್ಯೂವರ್ಸ್ ಯಾರ್ಯಾರು ಬಂದು ಜಾಯಿನ್ ಆದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಗುಡ್ ನೈಟ್. ಬಾಯ್. Bye.